ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ. ರಚನೆ ಪರಮಪೂಜ್ಯ ಶ್ರೀ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು, ಶ್ರೀ ತರಳಬಾಳು ಜಗದ್ಗುರು ಶಾಖಾಮಠ ಸಾಣೆಹಳ್ಳಿ. ಸಂಗೀತ ನಾಗರಾಜ್ ಎಚ್.ಎಸ್, ಶರಣ್ ಕುಮಾರ್ ಸಾಣೆಹಳ್ಳಿ. ನಿರ್ದೇಶನ ವೈಡಿ ಬದಾಮಿಯವರು ಸಾಣೆಹಳ್ಳಿ. ಅಭಿನಯ ಶ್ರೀ ಶಿವಕುಮಾರ ಕಲಾಸಂಘ ಸಾಣೆಹಳ್ಳಿ. ಮಾರ್ಗದರ್ಶನ ಪರಮಪೂಜ್ಯ ಶ್ರೀ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು, ಶ್ರೀ ತರಳಬಾಳು ಜಗದ್ಗುರು ಶಾಖಾಮಠ ಸಾಣೆಹಳ್ಳಿ. ಬಂದಂತ ರಸಿಕರಿಗೆ ವಂದನೆಯ ಸಲ್ಲಿಸುತ್ತ ರಂಗಕ್ಕೆ ಬಂದೇವ ಶರಣು. ಸಭ್ಯ ಮಂದಿಯ ಮುಂದ, ಶಾಂತಿ ಪ್ರಿಯರ ಮುಂದ ಕತೆ ಹೇಳ ಬಂದೇವ ಶರಣು. ಬಂದಂತ ರಸಿಕನಿಗೆ ವಂದನೆಯ ಸಲ್ಲಿಸುತ್ತ, ಬಂದಂತ ರಸಿಕನಿಗೆ ವಂದನೆಯ ಸಲ್ಲಿಸುತ್ತ ರಂಗಕ್ಕೆ ಬಂದೇವ ಶರಣು. ಸಭ್ಯ ಮಂದಿಯ ಮುಂದ, ಶಾಂತಿ ಪ್ರಿಯರ ಮುಂದ ಕತೆ ಹೇಳ ಬಂದೇವ ಶರಣು. ಸೊನ್ನಲಿಗೆ ಪುರವನ್ನೇ ಕಲ್ಯಾಣ ಮಾಡಿದ ಸಿದ್ದರಾಮನಿಗೆ ಶರಣೆಂದೆವು. ಸೊನ್ನಲಿಗೆ ಪುರವನ್ನೇ ಕಲ್ಯಾಣ ಮಾಡಿದ ಸಿದ್ದರಾಮನಿಗೆ ಶರಣೆಂದೆವು. ಬಸವಾದಿ ಶರಣರ ಅನುಭವದಿಂದಲೇ, ಬಸವಾದಿ ಶರಣರ ಅನುಭವದಿಂದಲೇ ಶಿವಯೋಗಿಯಾದ ಸಿದ್ದರಾಮನಿಗೆ ಶರಣೆಂದೆವು. ನಾವು ಸಿದ್ದರಾಮನಿಗೆ ಶರಣೆಂದೆವು. ಲಿಂಗೈಕ್ಯ ಶ್ರೀ ಶಿವಕುಮಾರ್ ನೀವೆಲ್ಲ ಬಂದು ಕುಂತೀರಿ, ನಾಟಕ ಚಾಲೂ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಇವರು ಗ್ರೀನ್ ರೂಮ್ನ ಮೇಕಪ್ ಮಾಡ್ಕೊಳ್ರಿ ಅಂದ್ರೆ ವೇದಿಕೆಗೆ ಬಂದು ಮೇಕಪ್ ಮಾಡ್ಕೊಂತಾರೆ. ಇಂಥ ಕಲಾವಿದ. ಅಮ್ಮ ತಾಯಿ, ನೀನು ಯಾವ ಪಾತ್ರ ಮಾಡ್ತಾ ಇರೋದು? ಯಾವ ಪಾತ್ರ ಆದ್ರೇನು? ಮೇಕಪ್ ನ ಗ್ರೀನ್ ರೂಮ್ ನೇ ಮಾಡ್ಕೊಳ್ಳಮ್ಮ. ಇಲ್ಲ ಆದ್ರೇನು, ಸುಮ್ಮನಿರಪ್ಪ, ಯಾಕಂಗಾಡ್ತೀಯ? ಅಲ್ಲವಾ ತಾಯಿ, ಬರೋದೇ ಲೇಟ್ ಆಗಿ ಬಂದಿದೀಯ. ಮೇಕಪ್ ಮಾಡ್ಕೊಂಡು ರೆಡಿ ಆಗು ಅಂದ್ರೆ ರಂಗಕ್ಕೆ ಬಂದು ಮೇಕಪ್ ಮಾಡ್ಕೊಂತಿಯಲ್ಲ ತಾಯಿ. ನಾಟಕಕ್ಕೆ ಜನ ಬಂದು ಕುಂತಾರ, ನಾಟಕ ಚಾಲೂ ಮಾಡ್ಬೇಕು. ಹೋಗ. ನೀನ್ ಲೇಟ್ ಆಗಿ ಕರ್ಕೊಂಡ್ ಬಂದಿರ, ನನಗ್ ಬೈಬೇಡ, ಸುಮ್ಮನಿರು. ಅಯ್ಯೋ ನನ್ನ ಕತಿಯ, ನನಗೆ ಗುರುವಿಗೆ ಕಿರು ಮಂತ್ರ. ಹೋಗಮ್ಮ ತಾಯಿ, ಒಡಮೆಣಸಿನಕಾಯಿ ಇದೇನು ಆಟದ ಮೈದಾನ ಅಂತ ಮಾಡ್ಕೊಂಡಿದ್ದೀರ? ಗೋಲಿ ಆಡ್ತಿರಲ್ಲೇ. ಹೋಗ, ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಹೋಗ್ರಲ್ಲಿ. ಕಚ್ಚಿ ಬೇರೆ ಕಚ್ಚ ಹಾಕ್ಯಾನ, ಒಳಗೆ ಚಡ್ಡಿ ಹಾಕ್ಯಾನ. ಚಡ್ಡಿನೂ ಹಾಕ್ಯ ಬೇಡ, ಕಚ್ಚನೂ ಹಾಕ್ಯ ಬೇಡ, ಎಲ್ಲ ಬಿಚ್ಚಾಕಿ ಒಂದು ಲಂಗೋಟಿ ಸಿಗಾಕೊಂಡ್ ಬಾ. ಮಾನ ಮರಿ ನೆಟ್ ಕಚ್ಚ ಕಟ್ಗೆನಕ್ ಬರಲ್ಲ, ಕಚ್ಚೆ ಹಾಕ್ಯಾನ ಲಂಗೋಟಿ ಹಾಕ್ಯಾನ ಅಂತ ಬಂದ. ಅಯ್ಯೋ ನನ್ನ ಕತಿ. ತಾಯಿ, ಅಮ್ಮ ಬಾಯವ್ವ, ನಾವೇನು ನಾಟಕ ಚಾಲೂ ಮಾಡೋಣೋ ಬೇಡ? ಮೇಕಪ್ ಮಾಡ್ಕೊಂಡು ಡ್ರೆಸ್ ಹಾಕೊಂಡು ರೆಡಿ ಆಗು ಅಂತಂದ್ರೆ ನೀನು ನಲ್ಕಂತ ಸ್ಟೇಜ್ ತುಂಬಾ ಓಡಾಡ್ತೀಯಲ್ಲ ತಾಯಿ. ಹೋಗು. ಅಲ್ಲಿ
ನೀವೆಲ್ಲ ಶಾಂತವಾಗಿ ಕುಳಿತುಕೊಂಡ್ರೆ ಸೌಂಡ್ ಕೇಳೇ ಕೇಳುತ್ತೆ. ದಯಮಾಡಿ ಎಲ್ಲರೂ ಶಾಂತವಾಗಿ ಕುಳಿತುಕೋಬೇಕು. ನಮ್ಮ ಆದಿಗುರುಗಳಾದ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನ ನೆನೆದು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಅನ್ನೋ ನಾಟಕವನ್ನ ನಾವೀಗ ಪ್ರಾರಂಭ ಮಾಡ್ತೀವಿ. ಮಾತಾಡೋದು ಮುಗೀತಾ? ಅಲ್ಲೋ ಮರಯ್ಯ, ಮುಂದೆ ಕುತ್ಕೊಂಡು ನಾಟಕ ನೋಡ್ರಿ ಅಂದ್ರೆ ಸೌಂಡ್ ಕೇಳಲ್ಲ, ನೆಟ್ಟಗೆ ಮಾತು ಕೇಳಲ್ಲ. ಶಾಂತವಾಗಿ ಕುತ್ಕೊಂಡ್ರೆ ಸೌಂಡ್ ಕೇಳ್ತವೆ. ನೀವು ಸುಮ್ಮನೆ ಕುತ್ಕೋಬೇಕು ತಾನೆ. ನಾಟಕ ಪ್ರಾರಂಭ ಮಾಡ್ತೀವಿ. ಎಲ್ರಿಗೂ ಒಂದು ಮಾತು ಹೇಳೋದೇನಪ್ಪ ಅಂತಂದ್ರೆ, ತಮ್ಮ ತಮ್ಮ ಮೊಬೈಲ್ ಸ್ವಿಚ್ಗಳನ್ನ ಆಫ್ ಮಾಡ್ಕೋಬೇಕು ಅಥವಾ ಸೈಲೆಂಟ್ ಮೂಡ್ನಲ್ಲಿ ಇರಿಸ್ಕೋಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಯಾವ ಮೂಡ್ನಲ್ಲಿ ನಿನಗೇನಯ್ಯ ತೊಂದ್ರೆ? ನಾಟಕ ಶುರು ಮಾಡ್ಸಯ್ಯ. ಅಪ್ಪ, ನನಗೇನು ತೊಂದ್ರೆ ಇಲ್ಲೋ ಮರಯ್ಯ. ನೀವು ಸೈಲೆಂಟ್ ಮೂಡಿಗೆ ಇಟ್ಕೊಳ್ಳಿಲ್ಲ ಅಂದ್ರೆ ನಿನಗೂ ತೊಂದ್ರೆ, ನಿನ್ ಸುತ್ತಮುತ್ತ ಇರ್ತಾರಲ್ಲ ಅವ್ರಿಗೂ ತೊಂದ್ರೆ ಅಂದೆ. ನನಗ್ ತೊಂದ್ರೆ, ನನ್ ಸುತ್ತಮುತ್ತ ಇರೋರಿಗೆ ತೊಂದ್ರೆ. ಅದ್ ಹೆಂಗಪ್ಪ? ತಡಿಯ, ಅಲ್ಲಿಂದ ಬರೋಕರ ಚೆನ್ನಾಗಿ ಬಂದಲ್ಲೋ, ಇಲ್ಲಿಗೆ ಬಂದ್ಮೇಲೆ ಏನಾಯ್ತು? ಪರ್ಫಾರ್ಮೆನ್ಸ್ ಸ್ಟೇಜ್ ಮಾಡ್ಬೇಕು. ಹಲೋ, ಅದಕ್ಕೆ ಹೇಳೋದು ಒಳ್ಳೊಳ್ಳೆ ವೇದಿಕೆಗೆ ಬರ್ಬೇಕಾರ ನೆಟ್ಟಿಗೆ ಬರ್ಬೇಕು ಅಂತ. ಫ್ರೀಯಾಗಿ ಕಮ್ಮಿ ರೇಟಿಗೆ ಸಿಕ್ಬಿಡ್ತೇನ ಅಕ್ಕೆ ಬಂದ್ಬಿಟ್ಟೇನಲ್ಲ. ಹೋಗಿ ಇಲ್ಲ, ನಮಗೆ ಹೆಂಗ್ ತೊಂದ್ರೆ ನಿಮಗೆ ಹೆಂಗ್ ತೊಂದ್ರೆ ಅಂದ್ರೆ, ಆ ಕಡೆಯಿಂದ ನಿನಗೊಬ್ಬ ಫೋನ್ ಮಾಡ್ತಾರೆ ಅಂತ ಇಟ್ಟು, ಆ ಫೋನ್ ನೀನ್ ರಿಸೀವ್ ಮಾಡಿದೆ ಅಂದ್ರೆ ನಿನ್ ಸುತ್ತಮುತ್ತ ಇರ್ತಾರಲ್ಲ ಅವ್ರು ಹೇಳ್ತಾರೆ, ಇವಂದೇನ್ ಸಿಮ್ಮೆಗಿಲ್ಲದ ಫೋನ, ಇಲ್ಲಿ ನಾಟಕ ನೋಡಕ್ ಬಂದು ಇಲ್ಲೂ ಫೋನ್ಯಾಗ ಮಾತಾಡ್ತಾನಲ್ಲಪ್ಪ, ಫೋನ್ ಸ್ವಿಚ್ ಆಫ್ ಮಾಡಿ ಕೇಳೋ ಅಂತಾರೆ. ನೀನು ಫೋನ್ ಎತ್ತಲಿಲ್ಲ ಅಂದ್ರೆ ನಿನಗೆ ಫೋನ್ ಮಾಡಿರ್ತಾನಲ್ಲ ಅವನು, ಅಯ್ಯೋ ಇವಂದೇನ್ ಸಿಮ್ಮೆಗಿಲ್ಲದ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ ಮರೆಯ, ಫೋನ್ ರಿಸೀವ್ ಮಾಡಕ್ ಇವ್ನಿಗೇನಾಗೈತೆ ಅಂತಾನೆ. ಹಂಗಾಗಿ ನಿನಗೆ ನಿನ್ ಸುತ್ತಮುತ್ತ ಇರೋರ್ಗೆಲ್ಲ ತೊಂದ್ರೆ ಅಂದೆ. ಈಗ ನೀವು ನಾಟಕ ಶುರು ಮಾಡ್ತಿರೋ ಇಲ್ಲ ಬಂದಂತ ಎಲ್ಲಾ ಜನಗಳು ಒಟ್ಟಿಗೆ ಜಗಳ ಮಾಡಿಸ್ತೀನಿ ನಾನು. ಅಪ್ಪ, ನಾಟಕ ಚಾಲು ಮಾಡ್ತೀವಿ, ನೀವು ಮುಂದೋಗಿ ಕುತ್ಕೊಂಡು ನಾಟಕ ನೋಡ್ರಿ, ತಿಳಿತಾ? ಆಯ್ತಣ್ಣ, ಬರ್ಲ ಹೋಗು. ಈಗ ನಾಟಕನ ಎಲ್ಲಿಂದ ಚಾಲು ಮಾಡೋಣ? ನಾವು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಅನ್ನೋ ನಾಟಕ ಪ್ರಾರಂಭ ಮಾಡ್ತೀವಿ. ಆ ಸಿದ್ದರಾಮೇಶ್ವರರು ಹುಟ್ಟಿನಿಂದ ಪ್ರಾರಂಭ ಮಾಡೋದು ಅಥವಾ ಕರ್ಮಯೋಗಿ ಶಿವಯೋಗಿ ಆದ ನಂತರದಿಂದ ಪ್ರಾರಂಭ ಮಾಡೋದು? ಅಲ್ಲಪ್ಪ, ಇವರು ನಮ್ಮನ್ ಕೇಳಿ ನಾಟಕ ಮಾಡೋದಾದ್ರೆ ಇವ್ರ ನಾಟಕದಿಂದ ಹೆಂಗಿರ್ಬೇಕು ನೀವ್ ಹೇಳಿ. ಹೇಳ್ರಿ ಮುಚ್ಚಬಾಯ್. ನೀವು ಬೇಡ, ನಿಮ್ ನಾಟಕನ ಬೇಡ. ಸರಿ, ನಾವು ಹೋಗ್ತೀವಿ. ಬಾಯ್ಲಿ, ದಿನ ಮನೆಗೆ ಹೋಗಿ ಟಿವಿ ಸಿನಿಮಾ ಸೀರಿಯಲ್ ನೋಡೋದಿದ್ದುತ್ತೆ, ವಾರ್ತೆ ಕೇಳೋದು ಇದ್ದುತ್ತೆ. ಇವತ್ತು ಅಪರೂಪಕ್ಕೆ ಸಿದ್ದರಾಮ ಜಯಂತಿ. ಯಾಕಣ್ಣ? ನಾವು ಶಿವಯೋಗಿ ಸಿದ್ದರಾಮೇಶ್ವರ ಅನ್ನೋ ನಾಟಕನ ಪ್ರಾರಂಭ ಮಾಡ್ತೀವಿ. ನೀವು ಮುಂದೆ ಹೋಗಿ ಕುತ್ಕೊಂಡು ನಾಟಕ ನೋಡಿ. ಆಯ್ತು, ನೋಡಿ ಸೌಂಡ್ ಚೆಕ್ ಮಾಡಿ ಕೇಳ್ರಿ. ಆಯ್ತಾಯ್ತು. ನಾನು ಪ್ರಾರಂಭಕ್ಕೆ ಬಂದಾಗಲೇ ಆ ರಾಮುಗ್ ಹೇಳಿದೆ, ಸರ್ ಬದಾಮಿ ಸರ್ ಸ್ವಲ್ಪ ಲೈಟ್ ಕೊಡ್ರಿ. ಹಾ, ಸರಿ ಐತೆ ನೋಡ, ಈಗ ಚಾಲು ಮಾಡ್ಬೋದಲ್ಲ ನಾವು ನಾಟಕನ? ಆಯ್ತಪ್ಪ. ಯಾಕಡೆ ಚೆಕ್ ಮಾಡಿಲ್ವಾ? ಆಯ್ತು ಬಿಡೋಣ, ನೀನು ಹೇಳಿದ್ಮೇಲೆ ಚೆಕ್ ಮಾಡ್ತೀನಿ ನಾನು. ಹಲೋ, ಓ ಸರಿ ಆಯ್ತು ಸರಿ ಆಯ್ತು. ಹಾ ಹಾ, ಬದಾಮಿ ಸರ್ ಲೈಟಿಂಗ್ ರೆಡಿ ಏನ್ ಸರ್? ಲೇ ಲವಾ, ಆ ರಾಮು ಹತ್ರ ಮಾತಾಡಿ ಸೌಂಡ್ ರೆಡಿ ಮಾಡಿಕೆ ಅಂತ ನಿನಗೆ ಬಂದಾಗ್ಲಿಂದ ಹೇಳ್ತಾ ಇದ್ದೀನಿ. ಆ ರಾಮುನು ಸಿಗಂಗಿಲ್ಲ, ನೀನು ಸಿಗಂಗಿಲ್ಲ, ಇಬ್ರು ಒಳ್ಳೆ ಜೊತೆಯಾಗಿದ್ದೀರಪ್ಪ ನೀವು ನಮಗೆ. ಆಯ್ತ್ರಪ್ಪ, ಎಲ್ಲ ಶಾಂತವಾಗಿ ಕುಳಿತುಕೊಂಡು ನಾಟಕವನ್ನ ಬರ್ತಿದ್ದ. ಈಗ ನೋಡಿ, ಯಾರೋ ಕಾವಿದಾರಿಗಳು ಇತ್ತ ಕಡೆನೆ ಬರ್ತಾ ಇದ್ದಾರೆ, ಅವ್ರನ್ನ ರಂಗಕ್ಕೆ ಸ್ವಾಗತಿಸೋಣ. ಹರ ಬಂದ ಗುರು ಬಂದ ಭಕ್ತರ ಬಂಧು ಬಂದ, ಹರ ಬಂದ ಗುರು ಬಂದ ಗುರುದೇವ ಬಂದ, ಭಕ್ತರ ಭವ ಬಂಧನವ ಕಳೆವ ಗುರು ಬಂದ, ಹರ ಬಂದ. ಶಿಷ್ಯರೇ, ಇಂದು ನಾವು ಒಬ್ಬ ಯೋಗಿಯ ಮನೆಗೆ ಹೋಗಲಿದ್ದೇವೆ.
ಇನ್ನಾರಿದ್ದಾರೆ ಗುರುದೇವ? ತಾವೇ ಶಿವಯೋಗಿಗಳೆಂದು ಸುಜ್ಞಾನಿಗಳೆಂದು ತಮ್ಮ ಬಳಿ ಮರುಳಿಸಿದ್ದರು ಬಂದು ಶಿಕ್ಷಣ ಪಡೆದು ವಿಶ್ವಬಂಧು ಎಂದು ಪ್ರಖ್ಯಾತಿ ಪಡೆದಿರುವಾಗ ತಮಗಿಂತ ಮತ್ತೊಬ್ಬ ಶಿವಯೋಗಿ ಯಾರು ಗುರುದೇವ? ಗುರುಗಳಿಗೆ ಶರಣಾರ್ಥಿ. ತಾವು ಯಾರು, ಎಲ್ಲಿಂದ ಬಂದಿದ್ದೀರಿ, ತಮ್ಮ ನಾಮಾಂಕಿತವೇ? ಇವರು ಗುರು ರೇವಣಿಸಿದ್ದರು, ಚಿನ್ಮೂಲಾದ್ರಿಯಿಂದ ದಯಮಾಡಿಸಿದ್ದಾರೆ. ಓ, ಪೂಜ್ಯರು ಅವಧೂತರಿದ್ದಂತೆ ಒಂದೆಡೆ ನೆಲೆ ನಿಲ್ಲುವವರಲ್ಲ. ಚರ ಜಂಗಮರಾಗಿ ಸಾಧಕರಿಗೆ ಮಾರ್ಗದರ್ಶನ ಮಾಡುತ್ತಾ ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣ ಮಾಡುವರು. ಗುರುಗಳು ಈ ಪುಟ್ಟ ಗ್ರಾಮ ಸೊನ್ನಲಿಗೆಗೆ ಬಂದ ಉದ್ದೇಶವೇನು? ಉದ್ದೇಶವಿದೆ. ಮುದ್ದೇಗೌಡ ಸುಗ್ಗವೆ ದಂಪತಿಗಳನ್ನು ಕಾಣಲು ಬಂದಿದ್ದೇವೆ. ಓಹೋ, ನಮ್ಮೂರಿನ ಮುದ್ದೇಗೌಡ ಸುಗ್ಗಲೆ ದಂಪತಿಗಳನ್ನು ಕಾಣಲು ಬಂದಿದ್ದೇನೆ. ಬನ್ನಿ, ತಮ್ಮನ್ನು ಅವರಲ್ಲಿಗೆ ಕರೆದುಕೊಂಡು ನಾನೇ ಹೋಗುವೆ. ಬನ್ನಿ ಗುರುದೇವ. ಹರ ಬಂದ ಗುರು ಬಂದ ಪರಮ ಗುರು ಬಂದ, ಹರ ಬಂದ ಗುರು ಬಂದ ಪರಮ ಗುರು ಬಂದ. ಭಕ್ತರ ಭವ ಬಂಧನವ ಕಳೆವ, ಭಕ್ತರ ಭವ ಬಂಧನವ ಕಳೆವ. ರೇವಣ ಸಿದ್ಧ ಬಂದ ಗುರು ರೇವಣ ಸಿದ್ಧ ಬಂದ, ಹರ ಬಂದ ನಿಮ್ಮ ಬಂದ ಪರಮ ಗುರು ಬಂದ. ಮಾಡಿರಾಕ್ಬಿಡು. ಇವನಿಗೆ ಮಾಡೋಣ. ಅವ್ನು ಹೋದ ಅದೇ ಏನ್ ಮಾಡೋದು? ಏ ಅಮ್ಮಣ್ಣ, ಏನೋ ಶಬ್ದ ಆಗ್ತಾ ಇತ್ತಲ್ಲ ನೋಡು. ಯಾರ ಬಂದಂಗೆ ಆಗ್ತಾರೆ ನೋಡ್ತೀನಿ. ನಮ್ಮ ಮನೆಗೆ ರೇವಣಿಸಿದ್ರು ದಯಮಾಡಿಸಿದ್ದಾರೆ. ರೇವಣ ಚಿತ್ರ ಬರ್ತಿದಾರ ನಮ್ಮ ಮನೆಗೆ. ಕೆಲಸ ಮಾಡೋ, ನೀವು ಹೋಗಿ ನಿಧಾನಕ್ಕೆ ಅವ್ರನ್ನ ಕರ್ಕೊಂಡು ಬಾ. ನಾವಿಲ್ಲಿ ಪೂಜೆಗೆ ಅದನ್ನು ವ್ಯವಸ್ಥೆ ಮಾಡ್ಕೊಳ್ತೀವಿ. ಸರಿ ಬಾರೆ, ನೀನು ಒಂದು ಕಮ್ಮಿ ತಗೊಂಡು. ಸರಿ, ಆಯ್ತು. ನೀನು ಹೋಗಿ ನೀರು ಎಲ್ಲ ಗುರುಗಳಿಗೆ ಬೇಕಾಗಿರೋದು ನಾ ತಗೊಂಡು ಹೋಗ್ಬಂದೆ. ಬೇಗ ಬರ್ರಿ. ಹರ ಬಂದ ಗುರು ಬಂದ ಪರಮ ಗುರು ಬಂದ, ಹರ ಬಂದ ಗುರು ಬಂದ ರೇವಣ ಸಿದ್ಧ ಬಂದ. ಭಕ್ತರ ಭವ ಬಂಧನವ ಕಳೆವ ರೇವಣ ಸಿದ್ಧ ಬಂದ, ಹರ ಬಂದ ಗುರು ಬಂದ ಭಕ್ತರ ಬಂಧು ಬಂದ, ಹರ ಬಂದ ಗುರು ಬಂದ ಭಕ್ತರ ಬಂಧು ಬಂದ, ಭಕ್ತರ ಬಂಧು ಬಂದ, ಭಕ್ತರ ಬಂಧು ಬಂದ. ಗುರುದೇವ, ತಾವು ನಮ್ಮ ಮನೆಗೆ ದಯಮಾಡಿಸಿಟ್ಟು ನಮ್ಮ ಭಾಗ್ಯದ ಬಾಗಿಲೇ ತೆರೆದಂತಾಯಿತು. ಗುರುದೇವ, ತಾವು ಬರಿಗಾಲಿನಲ್ಲಿ ಈ ಬಡ ಭಕ್ತನ ಮನೆಗೆ ದಯಮಾಡಿಸಲು ಕಾರಣವೇನಿರಬಹುದು ಎಂದು ಕೇಳಬಹುದಲ್ಲವೇ? ಕಾರಣವಿದೆ ಗೌಡ್ರೆ. ಇಡೀ ಜಗತ್ತನ್ನು ಬೆಳಗಲು ಬರುವ ಓರ್ವ ಮಹಾತ್ಮನ ದರ್ಶನಕ್ಕೆ ನಾವು ಅಡ್ಡಪಲ್ಲಕ್ಕಿಯ ಮೇಲೆ ವೈಭವದಿಂದ ಬರುವ ಸಾಧ್ಯವೇ? ಅದಕ್ಕಾಗಿಯೇ ನಾವು ಪಾದಚಾರಿಯಾಗಿ ಬಂದಿದ್ದೇವೆ. ತಾವು ಏನು ಹೇಳುತ್ತಿರುವಿರಿ ಗುರುದೇವ? ತಾವು ಏನು ಹೇಳುತ್ತಿರುವಿರಿ? ಅಂತಹ ಮಹಾತ್ಮ ಇಲ್ಲಾರಿದ್ದಾರೆ. ತಾವು ಏನು ಹೇಳುತ್ತಿರುವಿರಿ? ಅಂತಹ ಮಹಾತ್ಮ ಇಲ್ಲಾರಿದ್ದಾರೆ. ನಮಗೆ ತಾವೇ ಮಹಾತ್ಮರಲ್ಲವೇ? ಗುರುದೇವ, ತಮ್ಮ ಆಗಮನದಿಂದ ನಮಗೆ ಸಂತೋಷವಾಗಿದೆ. ನೀವು ನಮ್ಮಲ್ಲೇ ಇದ್ದು ಇಲ್ಲಿಯ ಜನರಿಗೆಲ್ಲ ಪ್ರವಚನ ನೀಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಹೌದು ಗುರುದೇವ. ತಾಯಿ, ಅದಕ್ಕೀಗ ಬಿಡುವಿಲ್ಲ. ನಿಮಗೊಂದು ಲೋಕ ಕಲ್ಯಾಣದ ವಾರ್ತೆಯನ್ನು ತಿಳಿಸಬೇಕೆಂದೇ ಇಲ್ಲಿಗೆ ಬಂದಿದ್ದೇವೆ. ಅಪ್ಪಣೆ ಆಗಬೇಕು ಗುರುದೇವ. ಗೌಡ್ರೆ, ನಿಮಗೊಬ್ಬ ಅಪ್ರತಿಮ ಶಿವಯೋಗಿ ಜನಿಸುವ. ಏನು ಹೇಳುತ್ತಿರುವಿರಿ ಗುರುದೇವ? ತಮಾಷೆ ಮಾಡುತ್ತಿಲ್ಲ ತಾನೇ ಗುರುದೇವ? ತಮಾಷೆಯ ಮಾತು ಎಲ್ಲಿಂದ ಬಂತು ತಾಯಿ? ನಿಮ್ಮ ಪುಣ್ಯ ಗರ್ಭದಲ್ಲಿ ಹುಟ್ಟುವ ಮಗು ಇಲ್ಲಿ ಮುಂದೆ ಪ್ರವಚನ ನೀಡುವನು. ಸೊನ್ನಲಿಗೆಯನ್ನು ಎರಡನೇ ಅಭಿನವ ಶ್ರೀಶೈಲವನ್ನಾಗಿ ಮಾಡುವ. ಅವನಿಂದ ಲೋಕ ಕಲ್ಯಾಣದ ಕಾರ್ಯಗಳು ನಿರಂತರವಾಗಿ ನಡೆಯುವು. ಆದ್ದರಿಂದ ದಂಪತಿಗಳಾದ ನೀವಿಬ್ಬರು ಆತನನ್ನು ಅತ್ಯಂತ ಕಾಳಜಿಯಿಂದ ಬೆಳೆಸಬೇಕು. ಗುರುದೇವ, ಮಕ್ಕಳನ್ನು ಪಡೆಯುವ ವಯಸ್ಸು ಈಗ ಮೀರಿದೆ. ಈಗ ಮೊಮ್ಮಕ್ಕಳನ್ನು ಆಡಿಸುವ ವಯಸ್ಸು. ಈಗ ಮಕ್ಕಳನ್ನು ಪಡೆಯುವುದೆಂದರೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗುವುದಿಲ್ಲವೇ? ನಿಜ ತಾಯಿ, ನೀನು ಹೇಳುವುದು ನಿಜ. ನಿಮಗೆ ಹುಟ್ಟುವ ಮಗನ ಪರಿಯೇ ಬೇರೆ. ಆತ ಎಲ್ಲ ಮಕ್ಕಳಂತೆ ಆಟ ಓಟ ಪಾಠಗಳಲ್ಲಿ ಆಸಕ್ತನಲ್ಲ. ಮೂಕನಂತೆ ಮುಗ್ಧನಂತೆ ಇರುವನು. ಅವನಿಗೆ ನೀವು ಸಿದ್ಧರಾಮನೆಂದೇ ಕರಿ. ಈಗ ಆಡಿಕೊಳ್ಳುವರು, ಮುಂದೆ ನಿಮಗೆ ನಿಮ್ಮ ಮಗನಿಗೆ ನಮಸ್ಕರಿಸುವರು. ಈಗ ನಾವು ಬಂದ ಕಾರ್ಯ ಮುಗಿಯಿತು, ನಾವು ಹೊರಡುತ್ತೇವೆ. ಗುರುದೇವ,
ಅಯ್ಯೋ, ತಮ್ಮ ಪೂಜೆ ಪ್ರಸಾದಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ತಾವು ಪೂಜೆ ಪ್ರಸಾದವನ್ನು ಮುಗಿಸಿಕೊಂಡು ತಾವು ಇಲ್ಲ, ದಯಮಾಡಿಸಬಹುದಲ್ಲ? ಇನ್ನೊಮ್ಮೆ ಬರುತ್ತೆ. ಅಯ್ಯೋ, ನಾವು ಪ್ರವಾಸವನ್ನ ಮುಂದುವರಿಸಬೇಕಾಗಿದೆ. ಶಿವನೇ, ನಿಮ್ಮೆಲ್ಲರಿಗೂ ಶುಭವಾಗಲಿ. ಆಗಲಿ ಗುರುಗಳೇ. ರೇವಣಸಿದ್ಧ ಗುರುಗಳಿಗೆ ರೇವಣಸಿದ್ಧ ಗುರುಗಳಿಗೆ ರೇವಣಸಿದ್ಧ ಗುರುಗಳಿಗೆ ಇದೆಲ್ಲ ಮನೆ ದೇವರು ಧೂಳಿ ಮಾಕಾಳನ ಲೀಲೆ. ಏನಾಗುವುದೋ ಎಲ್ಲದೂ ಆಗ್ಲಿ. ತಡೆಯೋದಕ್ಕೆ ನಾವ್ಯಾರು? ಹೌದು ತಡೆಯೋದಕ್ಕೆ ನಾವ್ಯಾರು? ಹೌದು, ಆ ಶಿವನಿಚ್ಛೆ ಹೇಗಿದೆಯೋ ಹಾಗೆ ಆಗ್ತದೆ. ಹೀಗೆ ಗುರು ರೇವಣ ಸಿದ್ಧರ ಆಣತಿಯಂತೆ ಮುದ್ದುಗೌಡ ಸುಕ್ಕನೆ ದಂಪತಿಗಳಿಗೆ ಚಂದಿರನ ಹುಣ್ಣಿಮೆಯಂತೆ ಮಗು ಜನನವಾಗಿ ಆ ಮಗುವಿಗೀಗ 10 ವರ್ಷ. ನಾವು ಕುಣಿಯೋಣ ಕುಣಿಯೋಣ ಆಡೋಣ ಆಡೋಣ ನಾವು ಒಂದಾಗಿ ಕುಣಿಯೋಣ ದನಗಳ ಕಾಯುತ್ತ ಶಿವನನ್ನು ಕಾಣುತ್ತ ದನಗಳ ಕಾಯುತ್ತ ಶಿವನನ್ನು ಕಾಣುತ್ತ ಆಡೋಣ ಆಡೋಣ ನಾವು ಒಂದಾಗಿ ಕುಣಿಯೋಣ. ಇವತ್ತಂತೂ ಬಹಳ ಸುಸ್ತಾಯ್ತು ಕಣ್ರಪ್ಪ. ಹೇ ಭೀಮಾ, ರಮ್ಮ, ಇಲ್ಕಂಡ್ರು ಆ ಮುದ್ದಗೌಡರಿಗೆ ಈ ವಯಸ್ಸಲ್ಲಿ ಮಗು ಹೆಂಗಾಯ್ತು ಅಂತ ಊರ್ ತುಂಬಾ ಮಾತಾಡ್ತಿದಾರಂತೆ. ನಿಮಗೇನಾದ್ರು ಗೊತ್ತೇನ್ರು? ಅದ್ಯಾರೋ ರೇವಣಸಿದ್ಧ ಗುರುಗಳ ಆಶೀರ್ವಾದದಿಂದ ಹುಟ್ಟಿದರಂತೆ. ಅದೇನೋ ಅನಿಷ್ಟ ಹುಟ್ಟಿದೆ ಅಂತ ನಮ್ಮ ಅಪ್ಪ ಹೇಳ್ತಿದ್ದ ಕಣ್ರು. ಹೂ ಕಂಡ್ರು, ಆ ಹುಡುಗಿಗೆ ಈಗ 10 ವರ್ಷ ಅಂತೆ. ಆದ್ರೂ ಮಾತೆ ಬರಲ್ವಂತೆ. ಯಾರಾದ್ರೂ ಧೂಳಿ ಮಾತಾಡಂತ ಕರೆದ್ರೆ ಕೊಂಡ್ಬಿಟ್ಟು ಹಂಗೆ ಕುತ್ಕೊಂತಾರಂತೆ. ಸಿದ್ರಾಮ ಅಂತ ಕರೆದ್ರೆ ಅಂತ ಏನೋ ಮಾತನಾಡಲು ಪ್ರಯತ್ನಿಸ್ತಾನಂತೆ. ಹೂ ಕಂಡ್ರು, ಅವ್ರವ್ವ ನಿನ್ನೆ ನನ್ನ ಕರ್ದು ಹೇಳ್ತಿದ್ರು, ಇವತ್ತು ನಮ್ಮ ಹುಡುಗನ್ನ ನಿಮ್ ಜೊತೆ ದನ ಕಾಯಕ್ ಕಳಿಸ್ತೀನಿ, ಅವನನ್ನ ಚೆನ್ನಾಗಿ ನೋಡ್ಕೊಡ್ರಪ್ಪ ಅಂತ ಹೇಳ್ತಾ ಇದ್ರು. ಅಬ್ಬೋ, ಅವನೇ ಬಂದ. ದನಗಳೇ ಕಾಣ್ತಾವೋ. ನನ್ನ ಬೊಮ್ಮಣ್ಣ ಆ ಕಡೆ ದನ್ಗಳು ಬಿಟ್ಟು ಈ ಕಡೆನೆ ಬರ್ತದ ನೋಡ್ರ ಅಲ್ಲಿ. ಬರಿ ಬರಿ ಬರಿ. ಅಣ್ಣ ಬರ್ರಪ್ಪ ಇಲ್ಲಿ. ಹೇಳ. ನೋಡ್ರಪ್ಪ, ಇವನು ನನ್ನ ತಮ್ಮ ಸಿದ್ರಾಮ ಅಂತ. ನೋಡಪ್ಪ, ಇವನು ಯಾವಾಗಲೂ ಮೌನವಾಗಿರ್ತಾನೆ, ಮಾತಾಡೋದಿಲ್ಲ, ಮೂಕನಾಗಿರ್ತಾನೆ. ಅದಕ್ಕೋಸ್ಕರ ನೀವು ಅವನ್ನ ಪ್ರೀತಿಯಿಂದ ಗೆಳೆಯ ಅಂತ ನೋಡ್ಕೊಳ್ಳಿ, ನಿಮ್ಮ ತಮ್ಮ ಅಂತ ನೋಡ್ಕೊಳ್ಳಿ. ಇವತ್ತಿಂದ ನಿಮ್ಮ ಜೊತೆಗೆ ದನ ಕಾಯಕ್ ಬರ್ತಾನಪ್ಪ, ಚೆನ್ನಾಗಿ ನೋಡ್ಕೋಬೇಕು. ಅಣ್ಣ, ನೀವೇನು ಯೋಚನೆ ಮಾಡಬೇಡಿ, ಅವನು ನಾವು ಚೆನ್ನಾಗಿ ನೋಡ್ಕೊಂತೀವಿ. ಅಣ್ಣ, ಇವನ್ನ ಒಂದು ವಾರದೊಳಗೆ ಹೆಂಗ್ ತಯಾರು ಮಾಡ್ತೀವಿ ನೀವೇ ನೋಡೋಣ. ಅಣ್ಣ, ನೀವು ಆರಾಮಾಗಿ ಮನೆಗೆ ಹೋಗ್ರಿ, ನಾವೇ ಅವನನ್ನ ಸಂಜೆ ಕರ್ಕೊಂಡು ಬರ್ತೀವಿ. ಆಯ್ತೇನ್ರು? ನೋಡಪ್ಪ, ದನ ಕಾಯ್ಬೇಕಾದ್ರೆ ಬಹಳ ದೂರ ಹೋಗ್ಬೇಡ, ಅರ್ಥ ಆಯ್ತಾ? ನೋಡು, ವಯಸ್ಸಾದಾಗ ಹೊಟ್ಟೆ ಹಸಿವಾದಾಗ ಅವ್ವ ಕೊಟ್ಟರೆ ರೊಟ್ಟಿ ಬುತ್ತಿ ಐತಿ, ಹಸಿವಾದಾಗ ಬಿಚ್ಕೊಂಡು ಊಟ ಮಾಡಬೇಕು. ಹುಷಾರ. ಮತ್ತೆ ನೋಡಪ್ಪ, ನೀವು ಬಹಳ ಜೋಪಾನ ನೋಡ್ಕೋಬೇಕು. ಅವ್ನಿಗೆ ಮಾತಾಡೋದಿಲ್ಲ, ಮೌನವಾಗಿರ್ತಾನೆ. ಹುಷಾರ. ಮತ್ತೆ ಇಲ್ಲೇನಪ್ಪ, ಬರ್ತೀವಿ. ಆಯ್ತು, ಆಯ್ತಣ್ಣ. ಹುಷಾರು. ನೀವೇನು ಯೋಚನೆ ಮಾಡಬೇಡಿ, ಬಹಳ ಚೆನ್ನಾಗಿ ಮಾಡ್ಬೇಕು. ಏ ಧೂಳಿ ಮಕ್ಕಳ, ಬಾರೋ ಇಲ್ಲಿ, ಎದುರು ಸೇರಿ ಆಟ ಆಡೋಣ. ಅವನಿಗೆ ಧೂಳಿ ಮಕ್ಕಳ ಅಂತ ಕರಿಬೇಡ ಅಂತ ಹೇಳಿಲ್ವೇನೋ? ಸಿದ್ರಾಮ ಅಂತ ಕರ್ದು ನೋಡ ನಿನ್ರು. ಹಂಗಾದ್ರೆ ಇರು, ಸಿದ್ರಾಮ ಅಂತ ಕರಿತೀನಿ. ಸಿದ್ರಾಮ, ಅಲ್ಲೋಡು, ಸಿದ್ರಾಮ ಅಂತ ಕರೆದ ತಕ್ಷಣ ಹೆಂಗ್ ತಿರುಗಿದ. ಏ ಸಿದ್ರಾಮ, ಬಾರೋ ನಮ್ ಜೊತೆ ಆಟ ಆಡುವಂತೆ. ಮೊದ್ಲು ಊಟ ಮಾಡೋಣ, ಆಮೇಲೆ ಆಟ ಆಡೋಣ, ಆಯ್ತಾ? ಬಾರೋ. ಚಂಪಲ್ ಗಪ್ಪಲ ಹಾಕಂತ ಹೇಳ್ತೀನಿ ಅನ್ಕೊಂಡ್ರು, ಹಾಕೊಂಡ್ರಿ.
ಸೇರಿಸಿ ನಾವು ಎಲ್ಲ ಸೇರಿಸ್ತಿದ್ದ ಕೊಡು. ಎಂದಾರು ರೊಟ್ಟಿ ತಿಂದಿದ್ದೆ ಅಂದ ನೀನು ಒಳ್ಳೆ ಹೊಟ್ಟೆ ಬಾಕುಂತರ ಆಡ್ತೀಯಲ್ಲ. ಎಷ್ಟೊಂದು ರುಚಿಯಾಗಿದೆ. ಬೆರ್ಕೆ ಸೊಪ್ಪಿನಿಂದ ಮಾಡಿದಂತ ಪಲ್ಯ ಬೇರೆ ಬೇರೆ ಮನೆಯ ಬುದ್ಧಿ ಗಂಟು ಒಂದಾದ್ರೆ ಅದು ಆನಂದನೇ ಒಂದು ಬೇರೆ ಕಂಡ್ರು. ಇವ್ರೊಂಥರ ಬಕಾಸುರ ಇದ್ದಂಗ ತಿನ್ನಕ್ಕೆ ಬರಲ್ಲ ಇವನಿಗೆ. ಹಾಕ್ಬಿಡ್ತೀನಿ ನೋಡು, ಇದನ್ನು ತಿನ್ನಕ್ಕಾಗಲ್ಲ. ಸಿದ್ರಾಮ ನಮಗೆಲ್ಲ ಪಾಠ ಕಲಿಸಿದ. ಹಂಚಿ ಉಣ್ಣೋದು ಹೇಗೆ ಅಂತ ಹೇಳ್ಕೊಟ್ಟ. ಇದೇ ರೀತಿ ನಾವು ಪ್ರತಿದಿನ ಎಲ್ಲರೂ ಬುದ್ಧಿನೂ ಸೇರಿಸಿ ಹಂಚಿ ಉಣ್ಣೋಣ, ಆಯ್ತಾ? ಸಿದ್ರಾಮನ್ ತನ್ಗಳು ಅಲ್ಲೇ ಮೇಯ್ತಿದ್ರೆ ನಮ್ ತನ್ಗಳು ಆ ಜೋಳದಲ್ಲಿ ಹೋಗ್ಯವಲ್ರು ಮರಯ್ಯ. ಆ ಹೊಲದ ಯಜಮಾನ ಬಂದ್ರೆ ನಮ್ಮ ಮೈಯ ಬಿಟ್ಟು ಚರ್ಮ ಸುರಿತಾರೆ. ಹೇಳ್ರಿ ಬೇಗ ಹೋಗ್ರ. ಸಿದ್ರಾಮ, ನೀನ್ ಇಲ್ಲೇ ಕುತ್ಕೊಂಡು ಊಟ ಮಾಡ್ತಿರು. ನಾವು ದನ ಹೊಡ್ತಾ ಬಂದ್ಮೇಲೆ ಎಲ್ಲರೂ ಸೇರಿ ಆಟ ಆಡೋಣ, ಆಯ್ತಾ? ಇಲ್ಲೇ ಕೂತಿರ್ಬೇಕು. ಅಯ್ಯೋ, ಇವತ್ತೆಲ್ಲರೂ ನಾವು ಆ ಯಜಮಾನ ಕೈ ಸಿಕ್ಕಿದ್ರೆ ಮೈ ಚರ್ಮ ಸುಂದ್ ಬಿಡ ಅರೆ ನಮ್ ಬುದ್ಧಿ ಗಂಟೆ ಏನಾಯ್ತು? ಸಿದ್ರಾಮ ಎಲ್ಲೊಂದು ಸಿದ್ರಾಮ ಒಬ್ಬನೇ ಮರದ ಕೆಳಗೆ ಕೂತಿದ್ದಾನೆ. ಅಲ್ಲ ಕಂಡ್ರು, ಈ ಋಷಿ ಮುನಿಗಳು ತಪಸ್ಸಿ ಕೂರ್ತಾರಲ್ಲ ಹಂಗ್ ಕಾಣ್ತಾರಲ್ಲ ಅವನು. ಅದೇನು ಹೇಳ್ತಾನಲ್ರು? ಅಲ್ರೋ ಮಾತ್ ಬರೋದಿಲ್ಲ ಅಂತಾನೆ, ಅದೇನೋ ಹೇಳ್ತಾ ಇದ್ದಾನೆ. ಇವನಿಗೆ ನಿಜವಾಗ್ಲೂ ಮಾತ್ ಬರ್ತಕೊಂಡ್ರು. ಹೂಕೊಂಡ್ರು ನನಗ್ ಬೇಕಾದಾಗ ಮಾತ್ರ ಮಾತಾಡ್ತಾನೆ ಅಂತ ಕಾಣಿಸುತ್ತೆ. ನಮ್ಮ ಅಜ್ಜ ಯಾವಾಗ್ಲೂ ಹೇಳ್ತಿದ್ದ, ಈ ಅವತಾರ ಪುರುಷರು ಹಂಗೆಲ್ಲ ಸುಮ್ನೆ ಮಾತಾಡೋದಿಲ್ಲ ಅಂತ. ಗೌಡ್ರ ಮನೆಗೆ ಬಂದಿದ್ದ ಋಷಿಗಳು ನಿಮ್ ಮಗ ಮುಂದೆ ದೊಡ್ಡ ಪ್ರವಚನಕಾರ ಆಗ್ತಾನೆ ಅಂದಿದ್ರಂತೆ. ಅವನೇನ್ ಮಾಡ್ತಾನೆ ಅಂತ ನಾವು ಇಲ್ಲಿ ಕೂತ್ ಕೇಳೋಣ ಕಂಡ್ರು. ಅಲ್ಲಿ ನೋಡ್ರು, ದನಗಳೆಲ್ಲ ಹೇಗ್ ಒಟ್ಟಿಗೆ ಮೇಯ್ತಿವೆ. ಇದು ನಮ್ ಸಿದ್ರಾಮ ಪವಾಡ ಕಂಡ್ರು. ಹೌದೌದು ಗೆಳೆಯರೇ, ಪವಾಡ ಗಿವಾಡ ಏನೂ ಇಲ್ಲ. ಮನಸ್ಸಿನಂತೆ ಮಾದೇವ. ಮನಸ್ಸನ್ನು ಶುದ್ಧವಾಗಿದ್ದರೆ ಶಿವನನ್ನು ಕಾಣುತ್ತ ದರಗಳ ಕಾಯುತ್ತ ಶಿವನನ್ನು ಕಾಣುತ್ತ ಅಡವಿಯ ಗಿಡ ಮರಗಳ ನಡುವೆ ಅಡವಿಯ ಗಿಡ ಮರಗಳ ನಡುವೆ ಹೋಗುತ್ತಾಟ ಓ ಕೋತಿಯಾಟ ಆಡೋಣ ಆಡೋಣ ನಾವು ಒಂದಾಗಿ ಕುಣಿಯೋಣ ಆಡೋಣ ಆಡೋಣ ಒಂದಾಗಿ ಹೀಗೆ ಕೆಲವು ದಿನಗಳ ಕಳೆದ ನಂತರ ಸಿದ್ಧರಾಮ ಎಲ್ಲ ಗೆಳೆಯರ ಪ್ರೀತಿ ವಿಶ್ವಾಸ ಗಳಿಸಿದ. ಅವನಿಗೆ ಮನೆ ಮಲತಾಯಿಯಾದರೆ ಅಡವಿ ಹೆತ್ತ ತಾಯಿಯಾಯಿತು. ಪ್ರತಿನಿತ್ಯ ಆತ ಒಂದು ಮರದಡಿ ಕುಳಿತು ಧ್ಯಾನ ಮಾಡುವುದನ್ನೇ ತನ್ನ ಕಾಯಕ ಮಾಡಿಕೊಂಡಿದ್ದ.
ದನಗಾಯಿ ಗೆಳೆಯರು ಅವನ ಏಕಾಂತಕ್ಕೆ ಭಂಗ ಬಾರದಂತೆ ನೋಡಿಕೊಳ್ಳುತ್ತಿದ್ದರು. ಧ್ಯಾನ, ಪ್ರಾರ್ಥನೆ, ಮೌನದಲ್ಲಿ ನಿಜವಾದ ಸುಖ, ಸಮಾಧಾನ, ಶಾಂತಿ ಇದೆ ಎಂದು ಗೆಳೆಯರಿಗೆ ಹೇಳುತ್ತಿದ್ದ. ಹೀಗೆ ಅವನು ಅಡವಿಯಲ್ಲಿ ಏಕಾಂತದಲ್ಲಿದ್ದಾಗ ಅಘಟಿತ ಘಟನೆಯೊಂದು ನಡೆಯಿತು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬೆತ್ತವನು ಹಿಡಿಯುತ್ತ ಭರಭರನೆ ಬಂದಾನೋ ಮಲ್ಲಯ್ಯ, ಶ್ರೀಶೈಲ ಮಲ್ಲಯ್ಯ. ಬೆತ್ತವನು ಹಿಡಿಯುತ್ತ ಭರಭರನೆ ಬಂದಾನೋ ಮಲ್ಲಯ್ಯ, ಪರ್ವತ ಮಗು ಮಗು ಕಂದ, ಕಣ್ಬಿಡು, ನೋಡಿಲ್ಲಿ ಯಾರು ಬಂದಿದ್ದಾರೆ ಅಂತ ಒಂದು ಸರಿ ಕಣ್ಣು ತೆರೆದು ನೋಡು. ರೇಖೆ ನನ್ನ ಹತ್ತಿರದವರಂತೆ ಭಾಸವಾಗುತ್ತದೆ. ಅಜ್ಜ ನಮಸ್ಕಾರ. ತಾವು ಯಾರು? ಎಲ್ಲಿಂದ ಬಂದಿದ್ದೀರಿ? ಈಗ ಎಲ್ಲಿಗೆ ಹೊರಟಿದ್ದೀರಿ? ನನ್ನ ಹೆಸರು ಮಲ್ಲಯ್ಯ ಅಂತ. ನಾನು ಬಹುದೂರದಿಂದ ಬಂದಿದ್ದೇನೆ. ನನ್ನನ್ನ ಪರ್ವತ ಮಲ್ಲಯ್ಯ ಅಂತಾನೂ ಕರೀತಾರೆ. ಈಗ ನಾನು ಪರ್ವತದ ಕಡೆಗೆ ಹೊರಟಿದ್ದೆ. ನನಗೆ ತುಂಬಾ ಹಸಿವಾಗಿತ್ತು. ನಿನ್ನನ್ನು ನೋಡಿದ ಮೇಲೆ ನನಗೆ ತಿನ್ನಲು ಏನಾದರೂ ಆಹಾರ ಸಿಗಬಹುದೆಂದು ಅಲ್ಲಿಂದ ಇಲ್ಲಿಗೆ ಓಡೋಡಿ ಬಂದೆ. ಓ ಹೌದಾ ಅಜ್ಜ? ಹಾ. ಇರಿ ಅಜ್ಜ, ಬನ್ನಿ ಇಲ್ಲಿ ಕುಳಿತುಕೊಳ್ಳಿ. ಆ, ಅಜ್ಜ, ಇದು ನವಣೆಯ ಬೆಳೆಸಿ ತಗೊಳ್ಳಿ, ತಿನ್ನಿ. ಅದಿರಲಿ, ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಸಿದ್ಧರಾಮ. ಸ್ವಲ್ಪ ಗಟ್ಟಿಯಾಗಿ ಹೇಳು. ಸಿದ್ಧರಾಮ ಸಿದ್ಧರಾಮ ಅಂತ. ಸಿದ್ಧರಾಮ? ಸಿದ್ಧ ರಾಮ. ಹೌದು ಹೌದು, ನೀನು ಸಿದ್ಧನೂ ಹೌದು, ರಾಮನೂ ಹೌದು. ನೀನು ನನ್ನೊಂದಿಗೆ ಶ್ರೀಗಿರಿಗೆ ಬಂದರೆ ನಾನು ಕಲಿತಿರುವ ವಿದ್ಯೆಯನ್ನೆಲ್ಲ ನಿನಗೆ ಧಾರೆ ಎರೆದು ನಿನ್ನನ್ನು ಕರ್ಮಯೋಗಿಯನ್ನಾಗಿ ಮಾಡುವೆ. ಬರುವೆಯಾ? ಅಜ್ಜ, ನಿಮ್ಮನ್ನು ನೋಡಿದ್ರೆ ಮತ್ತೆ ಮತ್ತೆ ನೋಡ್ಬೇಕು ಅನ್ಸುತ್ತೆ. ನಿಮ್ಮ ಮಾತುಗಳನ್ನು ಕೇಳಬೇಕು ಅನ್ಸುತ್ತೆ. ಅಜ್ಜ, ನನಗೂ ನಿಮ್ ಜೊತೆ ಬರೋ ಆಸೆ. ನಾನೇ ಕೇಳ್ಬೇಕಂತಿದ್ದೆ. ತಗೊಳ್ಳಿ, ಮೊದಲು ಈ ನವಣೆಯ ಬೆಳೆಸಿ ತಿಂದು ನಿಮ್ಮ ಹಸಿವನ್ನು ನೀಗಿಸ್ಕೊಳ್ಳಿ. ಆ, ಮಾತಿನ ಭರದಲ್ಲಿ ಹಸಿವು ಮಾಯವಾಗಿತ್ತು. ಇದೇನಪ್ಪ ಇದು? ಬರೀ ನವಣೆ ಬೆಳೆಸಿ ಮಾತ್ರ ಇದೆ. ರುಚಿಗೆ ಒಂದು ಚಿಟಿಕಿ ಉಪ್ಪು, ಸ್ವಲ್ಪ ಮೊಸರು, ಹಾಗೆ ಹದ ಮಾಡಿದ ಒಂದು ಬಗಸೆಯಷ್ಟು ಮಜ್ಜಿಗೆ ಇದ್ದಿದ್ದರೆ ಅಜ್ಜ, ಉಪ್ಪು ಮೊಸರು ಮಜ್ಜಿಗೆ ಯಾಕೆ? ಮೊಸರನ್ನವನ್ನ ತರ್ತೀನಿ. ನಮ್ಮ ಮನೆ ಇಲ್ಲೇ ಇರೋದು, ನೀವು ಇಲ್ಲೇ ಇರಿ. ಆಯ್ತು. ಅಜ್ಜ, ನೀವು ಇಲ್ಲೇ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು. ಏಕೆ? ನನ್ನ ಮೇಲೆ ನಿನಗೆ ಅಷ್ಟೊಂದು ಅನುಮಾನವೇ? ಅನುಮಾನ ಏನೂ ಇಲ್ಲ ಅಜ್ಜ. ನೀವು ಪರ್ವತದ ಕಡೆಗೆ ಹೋಗ್ಬೇಕಂದ್ರಲ್ಲ, ನಾನು ಬರೋದು ತಡವಾಯ್ತು ಅಂತ ನೀವು ಹೋಗ್ಬಿಟ್ರೆ ನಿನ್ನನ್ನ ಬಿಡುವ ಪ್ರಶ್ನೆಯೇ ಇಲ್ಲ. ನಿನ್ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನೀನು ಬರುವವರೆಗೆ ನಾನು ಇಲ್ಲೇ ಇರುತ್ತೇನೆ. ತಡ ಮಾಡಬೇಡ, ಬೇಗ ಬಾ.
ರೊಟ್ಟಿ ಎಣಗಾಯಿ ಪಲ್ಯ. ವಾ, ಅದೆಲ್ಲ ಏನು ಬೇಡ. ನಾನ್ ಕೇಳಿದ್ದು ನನಗಾಗಿ ಅಲ್ಲ. ಮತ್ತೆ ಯಾರಿಗಾಗಪ್ಪ? ಅಲ್ಲೊಬ್ಬ ಅಜ್ಜ ಬಂದಿದ್ದಾನೆ. ಅವನಿಗೆ ತುಂಬಾ ಹಸಿವಾಗಿದೆ ಅಂತೆ. ನವಣಿಯ ಬಳಸಿಕೊಟ್ಟೆ. ಇದ್ರ ಜೊತೆಗೆ ಉಪ್ಪು, ಮೊಸರು, ಮಜ್ಜಿಗೆ ಇದ್ರೆ ಎಷ್ಟು ರುಚಿಯಾಗಿರ್ತಿತ್ತು ಅಂದ್ರು. ಅದಕ್ಕೆ ನಾನು ಉಪ್ಪು, ಮೊಸರು, ಮಜ್ಜಿಗೆಕ್ಕೆ ಮೊಸರನ್ನವನ್ನೇ ತರ್ತೀನಂತ ಓಡಿ ಬಂದೆ. ಬೇಡ, ಮೊಸರನ್ನ ಕಟ್ಕೊಡವ. ಅಲ್ಲ ಕಣ್ಮಗ, ಅವ್ರನ್ನೇ ಇಲ್ಲಿ ಕರ್ಕೊಂಡು ಬಂದಿದ್ರೆ ಅವ್ರು ಬಯಸಿದ್ದನ್ನೆಲ್ಲ ಮಾಡ್ಕೊಡ್ಬೋದಾಗಿತ್ತು. ಅವರು ಒಪ್ಪಿದ್ರೆ ಸಂಜೆನ ಕರ್ಕೊಂಡ್ ಬರ್ತೀನಿ. ನೀ ಈಗ ಬೇಗ ಮೊಸರನ್ನ ಆಯ್ತು ಕಟ್ಕೊಡವ್ವ. ಆಯ್ತು ಮಗ. ಹುಷಾರಾಗಿ ಹೋಗ್ಬಾರಪ್ಪ. ಸಂಜೆ ಬರ್ತಾ ಅವ್ರನ್ನು ಕರ್ಕೊಂಡ್ ಬಾ. ಸರಿಯವ್ವ. ಹಾ. ಅಜ್ಜ, ಮಲ್ಲಯ್ಯ, ಮೊಸರನ್ನ ತಂದಿದ್ದೀನಿ, ಊಟ ಮಾಡ್ಬಾ. ಇಲ್ಲೇ ಇರ್ತೀನಂತ ಹೇಳಿದ್ರಲ್ಲ, ಎಲ್ಲೋದ್ರು? ಅಜ್ಜ, ಬರುವಂತದ ಮಲ್ಲಯ್ಯ. ಮಲ್ಲಯ್ಯ, ಮಲ್ಲಯ್ಯ, ಅಜ್ಜ. ಮಲ್ಲಯ್ಯ ಎಲ್ಲಿ ಹೋದೆ ಮಲ್ಲಯ್ಯ, ಮಲ್ಲಯ್ಯ ಎಲ್ಲಿರುವೆ ಮಲ್ಲಯ್ಯ, ಮಲ್ಲಯ್ಯ ಎಲ್ಲಿ ಹೋದೆ ಮಲ್ಲಯ್ಯ, ಮಲ್ಲಯ್ಯ ನೀ ಎಲ್ಲಿರುವೆ ಮಲ್ಲಯ್ಯ, ಅವ್ವನ ಬೇಡಿ ತಂದಿರುವೆ ಅಂಬಲಿ ಮಜ್ಜಿಗೆಯ, ನಾ ಅವ್ವನ ಬೇಡಿ ತಂದಿರುವೆ ಅಂಬಲಿ ಮಜ್ಜಿಗೆಯ, ಮಲ್ಲಯ್ಯ ಮಲ್ಲಯ್ಯ ಎಲ್ಲಿ ಹೋದೆ ಮಲ್ಲಯ್ಯ, ಎಲ್ಲಿ ಮಲ್ಲಯ್ಯ, ಹರ ಹರ ಮಲ್ಲಯ್ಯ ಶಿವ ಶಿವ ಮಲ್ಲಯ್ಯ, ಹರ ಹರ ಮಲ್ಲಯ್ಯ ಶಿವ ಶಿವ ಮಲ್ಲಯ್ಯ, ಶ್ರೀಶೈಲವಾಸಿ ಅಜ್ಜಿ, ಎಲ್ಲಿಗೆ ಹೊರಟಿದ್ರಿ? ನನ್ನ ಮಲ್ಲಯ್ಯನ ಏನಾದ್ರು ನೋಡಿದ್ರಾ? ಮಲ್ಲಯ್ಯ, ಮಲ್ಲಯ್ಯ. ಯಾರಪ್ಪ ನಿನ್ ಮಲ್ಲಯ್ಯ? ಅವನೇನೆ ನಿನ್ನ ಅಪ್ಪನೇ, ಅಜ್ಜನೇ, ಅಣ್ಣನೇ? ಅಪ್ಪ, ಅಜ್ಜ, ಅಣ್ಣಲ್ಲ, ಬರುವಂತ ಮಲ್ಲಯ್ಯ. ಅವನೇ ನನಗೆ ಅಪ್ಪ, ಅಣ್ಣ, ಅಜ್ಜ, ಸರ್ವಸ್ವ. ಓಹೋ, ಶ್ರೀಶೈಲದ ಮಲ್ಲಿಕಾರ್ಜುನನೇ. ಅವನೇ. ಅಜ್ಜಿ, ಅಜ್ಜಿ, ನೋಡಿದ್ರ ಅಜ್ಜಿ ನಮ್ಮ ಮಲ್ಲಯ್ಯನ? ಮಗ, ನಾವು ಹೊರಟಿರುವುದು ಅವನನ್ನೇ ನೋಡಲು. ಅವನು ಶ್ರೀಶೈಲದಲ್ಲಿದ್ದಾನೆ. ಬೇಕಾದ್ರೆ ನೀನೂ ಬರ್ಬೋದು. ಆದ್ರೆ ನೀನಿನ್ನು ಚಿಕ್ಕವ, ಅಷ್ಟು ದೂರ ನಡೆಯಲು ಸಾಧ್ಯವೇ? ಮಲ್ಲಯ್ಯ ದೊರಕಿದ್ರೆ ನಾನು ಎಷ್ಟು ದೂರ ಬೇಕಾದ್ರೂ ನಡ್ತೀನಿ. ಅಜ್ಜ, ನಾನು ನಿಮ್ ಜೊತೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಅಜ್ಜಿ, ಅಜ್ಜಿ, ನನ್ನ ಕರ್ಕೊಂಡು ಹೋಗಿ ಅಜ್ಜಿ, ನಾನು ಬರ್ತೀನಿ. ಅಲ್ಲಪ್ಪ, ಯಾರ್ ನೀನು, ಏನ್ ತಾನು? ನೋಡ್ರಪ್ಪ, ಈ ಕಾಲದಲ್ಲಿ ಹೆಣ್ಣು ಹೊನ್ನು ಮಣ್ಣಿಗಾಗಿ ಅಳುವವರನ್ನ ನೋಡಿದ್ದೇವೆ. ಈ ಮಗ ಮಲ್ಲಯ್ಯನಿಗಾಗಿ ಅಳುತ್ತಿದ್ದಾನೆ. ನಮ್ ಜೊತೆ ಇವನನ್ನು ಕರ್ಕೊಂಡು ಹೋಗನೇಂದ್ರಪ್ಪ. ಮಗ, ನಿನ್ನ ಹೆಸರೇನು? ಸಿದ್ರಾಮ ಅಂತ. ಸಿದ್ರಾಮ? ನಡಿ ಮಗ, ನಡಿ ನಡಿ. ಆ ಕಾಡಿನಲ್ಲಿ ಗೋರಡವಿಯಲ್ಲಿ ಸಿದ್ಧರಾಮ
ಮಾಯವಾದ ಮಲ್ಲಯ್ಯ ಎಲ್ಲಿ ಎಂದ ಸಿದ್ರಾಮ 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 ಏಯ್ ಸಿದ್ರಾಮ ಅವನ ಶಿಕ್ಷಣ ಅಪ್ಪ ಎಲ್ಲಿ ನೋಡಿದ್ರೆ ಸಿದ್ರಾಮ ಕಾಣ್ತಾ ಇಲ್ಲ ಸಿದ್ರಾಮ 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 ಎಲ್ಲಿ ಹೋಯ್ತು ಈ ಹುಡುಗ ಸಿದ್ರಾಮ ಸಿದ್ರಾಮ ಈ ಕಾಡ್ನಾಗೆ ಎಲ್ಲಿ ಹೋದ ಏನು ಅವ್ವ ಅವ್ವ ಸಿದ್ರಾಮ ಕಾಣ್ತಾ ಇಲ್ಲವಾ ಏ ಸುಬ್ಬಿ ಈ ಹುಡುಗ ಎತ್ಲ ಹೋಗ್ತು ಸಿದ್ರಾಮ ಎಲ್ಲ ಹುಡುಗಿಗಳು ಹೋಗೋದು ಕಾಣುತ್ತೆ ಕಣೋ ಸಿದ್ರಾಮ ಎಲ್ಲಿ ಬೇಕಾದ್ರೆ ಹುಡುಕಿದ್ವಳ ಸಿದ್ರಾಮ ಸಿಗ್ಲೇ ಇಲ್ಲ ಕಾಣಲ್ಲ ಇನ್ನೊಂದ್ ಕಡೆ ಹುಡುಕ್ರ ಹುಡುಗ್ರತ್ತೀನಿ ತೆಂಡೆ ಮರ ಕೆಳಗೆ ಕುಳಿತಿದ್ದಣ್ಣ ಧ್ಯಾನ ಮಾಡ್ತಿದ್ದಣ್ಣ ಇವತ್ತು ಎಲ್ಲಿ ನೋಡಿದ್ರೆ ಒಂದು ಸಿಕ್ತಿಲ್ಲ ಅಣ್ಣ ಇಡೀ ಅಡವಿನೆಲ್ಲ ಹುಡುಕ್ ಬಂದ್ಬೇಡ ಅಲ್ಲಪ್ಪ ಎಲ್ಲೂ ಸುಳ್ವೆ ಇಲ್ಲ ಅಣ್ಣ. ಜವಾಬ್ದಾರಿ ಹೇಳಿಲ್ವಾ ನಿಮ್ ಜೊತೆನೆ ಇಟ್ಕೊಳ್ಳಿ ದನ ಕಾಯಕರು ನಿಮ್ ಜೊತೆ ಇಟ್ಕೊಳ್ಳಿ ಇವತ್ತು ಎಲ್ಲಿಗೆ ಹೋದ್ನೋ ನನಗೆ ಗೊತ್ತಾಗ್ತಿಲ್ಲ ಅಣ್ಣ ರಮಾ ಕೆಲಸ ಮಾಡಿ ಹಳ್ಳ ಕೊಳ್ಳತ ತಿರುಗಿ ತಣಿದರು ಹಸಿವಿನ ಚಿಂತೆ ಇಲ್ಲ ಬೆಕ್ಕಿ ಬಿಕ್ಕಿದ ಕೂಗಿ ಕರೆದರು ಯಾರೂ ಕೇಳುವರಿಲ್ಲ ಶ್ರೀಶೈಲದಲ್ಲಿ ಇಹನೆಂದು ಕೇಳಿ ಮಲ್ಲಯ್ಯನ ಹುಡುಕಿ ಹೊರಟ ಶ್ರೀಶೈಲದಲ್ಲಿ ಇಹನೆಂದು ಕೇಳಿ ಮಲ್ಲಯ್ಯನ ಹುಡುಕಿ ಹೊರಟ ಸಿದ್ಧರಾಮನು ಮಲ್ಲಯ್ಯನ ಹುಡುಕಿ ಹೊರಟನು ಸಿದ್ಧರಾಮನು ಮಲ್ಲಯ್ಯನ ಹುಡುಕಿ ಹೊರಟನು ಅಪ್ಪ ಈ ಮಗುವಿನ ಮಾತು ಕೇಳ್ತಾ ಕೇಳ್ತಾ ದಾರಿ ಸೌದದ್ದೇ ಗೊತ್ತಾಗ್ಲಿಲ್ಲ. ಅಕ್ಕ ಶ್ರೀಶೈಲ ಬಂದೇ ಬಿಡ್ತು. ಹರ ಹರ ಮಲ್ಲಯ್ಯ ಹರ ಹರ ಮಲ್ಲಯ್ಯ ಮಗ ಅಲ್ಲಿ ಕಾಣುವುದೇ ನಿನ್ನ ಮಲ್ಲಯ್ಯನಿರುವ ದೇವಾಲಯ. ಒಳಗ್ ಹೋಗಿ ದರ್ಶನ ಪಡೆಯುವಂತೆ. ನಡಿ ಮಗ ನಡಿ. ಅವಸರ ಬೇಡ ನಿಲ್ಲಪ್ಪ, ಒಳಗಡೆ ಇನ್ನು ಪೂಜೆ ನಡೀತಾ ಇದೆ. ಪರದೆ ಸರಿದ ಮೇಲೆ ನಿನ್ನ ಮಲ್ಲಯ್ಯನ ನೋಡುವಂತೆ. ಹರ ಹರ ಮಲ್ಲಯ್ಯ ಬುಗೆ ಬುಗೆ ಮಲ್ಲಯ್ಯ ಬುಗೆ 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 ಮಲ್ಲಯ್ಯ ಬುಗೆ 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 ಮಲ್ಲಯ್ಯ ಬುಗೆ ಬುಗೆ ದರ್ಶನ ಆಯ್ತೇನೋ ಮಗ? ಇಷ್ಟು ಬೇಗ ಹೊರ ಬಂದೆ. ನಿನ್ನ ಮಲ್ಲಯ್ಯನನ್ನು ಮಾತನಾಡ್ಸಿದೆಯಾ? ಅಜ್ಜಿ ಅಲ್ಲಿರೋದು ಕಲ್ಲಯ್ಯ ಮಲ್ಲಯ್ಯ ಅಲ್ಲ. ಕಲ್ಲಯ್ಯ ಹಾಗೆಂದರೆ ಏನು ಮಗ? ಅಜ್ಜಿ ನಾನು ನೋಡಿದ ಮಲ್ಲಯ್ಯ ನಿನ್ನ ಹಾಗೆ ಜೀವಂತಿರೋ ವ್ಯಕ್ತಿ. ಅವನು ಮಾತಾಡ್ತಿದ್ದ, ಬುದ್ಧಿ ಹೇಳ್ತಿದ್ದ. ಅಲ್ಲಿರೋದು ಕಲ್ಲಯ್ಯ. ಮಗ ನಾನಂತೂ ನಿನ್ನ ಮಲ್ಲಯ್ಯನನ್ನು ನೋಡ್ಲಿಲ್ಲಪ್ಪ. ಅಕ್ಕ ಅಲ್ಲಿ ಕೆಲವು ಸಾಧುಗಳು ಬರ್ತಿದ್ದಾರೆ. ಅದ್ರಲ್ಲಿ ಹೋಗಿ ನೋಡು ಮಗ, ನಿನ್ನ ಮಲ್ಲಯ್ಯ ಸಿಕ್ಕರೂ ಸಿಗಬಹುದು. ಹ. ಉಗೆ ಉಗೆ ಮಲ್ಲಯ್ಯ ಹರ ಹರ ಮಲ್ಲಯ್ಯ ಉಗೆ ಮಲ್ಲಯ್ಯ ಹರ ಹರ ಮಲ್ಲಯ್ಯ ಉಗೆ ಮಲ್ಲಯ್ಯ. ಸಿಕ್ನೇನೋ ಮಗ ನಿನ್ನ ಮಲ್ಲಯ್ಯ? ಅಜ್ಜಿ ಅವರಲ್ಲಿ ಯಾರು ನನ್ನ ಮಲ್ಲಯ್ಯ ಅಲ್ಲ. ಮಲ್ಲಯ್ಯ ಮಗ ಪರ್ವತ ಮಲ್ಲಯ್ಯ. ಸಿಗ್ತಾನೆ ಮಗ ಸಿಗ್ತಾನೆ. ನಡಿ ಹುಡುಕು ನಡಿ ಮಗ. ಹುಡುಕಿ ಹುಡುಕಿ ಗುರುವನ್ನು ಕಾಣದೆ ಬಳಲಿ ನೊಂದನು ಕಂದ ಬದುಕು ಏತಕ್ಕೆ ಎಂದು ಹಲಬುತ ಬರದಿ ಶಿಖರದೆಡೆ ನಿಂತ ಹುಡುಕಿ ಹುಡುಕಿ ಗುರುವನ್ನು ಕಾಣದೆ ಬಳಲಿ ನೊಂದನು ಕಂದ ಬದುಕು
ಎಂದು ಹಲಬುತ ಪರದಿ ಶಿಖರದೆಡೆ ಬಂದ. ಯಾವ ಪುಣ್ಯಾತ್ಮರ ಮಗನು ಮಲ್ಲಯ್ಯನ ಹುಚ್ಚು ಹಚ್ಚಿಕೊಂಡು ಇಷ್ಟು ದೂರ ಬಂದಿದೆ. ಇವನಿಗೆ ಮಲ್ಲಯ್ಯನನ್ನು ತೋರಿಸುವುದಾದರೂ ಹೇಗಪ್ಪ ಮಗ? ಅಜ್ಜಿ, ನಾನು ಎಲ್ಲಿದ್ದೇನೆ? ಮಲ್ಲಯ್ಯ ಬಂದೆ? ಇಲ್ಲ ಮಗ, ನಾನಂತೂ ನೋಡ್ಲಿಲ್ಲ. ನೀನು ಈ ಅಡವಿನೆಲ್ಲ ಸುತ್ತಿ ಸುತ್ತಿ ಸೊರಗೋಗಿದೀಯ. ಏನಾದ್ರೂ ಹೊಟ್ಟೆಗೆ ತಿಂತೀಯೇನೋ ಮಗ? ಮಲ್ಲಯ್ಯ ಸಿಗೋವರೆಗೂ ನನ್ನ ಬಾಯಲ್ಲಿ ಒಂದು ತೊಟ್ಟು ನೀರನ್ನು ಹಾಕೊಳ್ಳೋದಿಲ್ಲ. ನನಗಾಗಿ ಕಾಯ್ತೇನೆ ಎಂದು ಮಲ್ಲಯ್ಯ ಹೀಗೆ ಮೋಸ ಮಾಡ್ಬೋದೇ ಅಜ್ಜಿ? ಅಜ್ಜಿ, ಅಲ್ಲೋಡು, ಆ ಬಂಡೆ ಮೇಲೆ ನಿಂತು ನೋಡಿದ್ರೆ ಸುತ್ತೆಲ್ಲ ಕಾಣುವುದು. ಆಗ ನನ್ನ ಮಲ್ಲಯ್ಯನ ದರ್ಶನ ಆದ್ರೂ ಆಗುವುದು. ಆಯಾಸ ಬೇಡ ಮಗ, ಮರಳಿ ನಿಮ್ಮೂರಿಗೆ ಹೋಗುವೆ ಅಂತೆ. ಬಾ ಮಗ. ಮಲ್ಲಯ್ಯನ ದರ್ಶನವಾಗದೆ ನಾನು ಎಲ್ಲಿಗೂ ಬರಲಾರೆ. ನನ್ನ ಕೂಗು ಮಲ್ಲಯ್ಯನ ಕೇಳಿಸ್ತಿದ್ರೆ ನಾನು ಬದುಕಿದ್ದು ಸತ್ತಂತೆ. ಮಲ್ಲಯ್ಯ, ಪರ್ವತ ಮಲ್ಲಯ್ಯ, ಈ ಪ್ರಾಣ ನಿನಗರ್ಪಿತ. ಬೆತ್ತವನು ಹಿಡಿಯುತ್ತ ಭರಭರದೆ ಬಂದಾರೋ ಮಲ್ಲಯ್ಯ, ಶ್ರೀಶೈಲ ಮಲ್ಲಯ್ಯ. ಅಜ್ಜಿ, ನನ್ನ ಮಲ್ಲಯ್ಯ ಸಿಕ್ಕ. ಅಜ್ಜಿ, ನನ್ನ ಮಲ್ಲಯ್ಯ ಸಿಕ್ಕ. ಮಲ್ಲಯ್ಯ, ಮಲ್ಲಯ್ಯ. ಅಯ್ಯೋ, ನೀನಾ ಮಲ್ಲಯ್ಯ? ಅಲ್ಲಪ್ಪ, ಅವನಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಕಣಪ್ಪ. ಅವನಿಗೆ ಮೊಸರನ್ನು ತರಲು ಹೇಳಿದ ನೀನು, ಅವನು ಅದನ್ನು ತರುವ ಮೊದಲೇ ನೀನೇ ಅಲ್ಲಿಂದ ಹೊರಟು ಹೋಗಿದ್ದೆ. ಏ ಅಜ್ಜಿ, ಏನ್ ನಿಂದು? ಏನ್ ಕಥೆ? ನಿಂದು ಯಾವ ಊರು? ಇವನೇನು ನಿನ್ನ ಮೊಮ್ಮಗನೇ? ಮೊಮ್ಮಗ ಅಲ್ಲ ಕಣಪ್ಪ, ಆದ್ರೂ ಮೊಮ್ಮಗ ಇದ್ದಂಗ. ನೋಡಪ್ಪ, ಮಲ್ಲಿಕಾರ್ಜುನನ ಗುಡಿಗೆ ಹೋಗುವ ಜನರ ಗದ್ದಲದಾಗ ಸಿಕ್ಕು ನನ್ನ ಕಾಲು ಮುರಿದೋಗಿದೆಯಪ್ಪ. ನಂದು ಹಾವಿನ ಹಾಡು. ಓಹೋ, ನನಗೂ ಸಿದ್ದರಾಮನ ವಯಸ್ಸಿನ ಮೊಮ್ಮಗ ಇದ್ದಾನ ಕಣಪ್ಪ. ಅವನ ಹೆಸರು ಕಲ್ಲಯ್ಯ ಅಂತೇಳಿ. ಗಂಡ್ಮಗು ಆದ್ರ ಬರಿಗಾಲಲ್ಲೇ ಬಂದು ಹರಕೆ ತೀರಿಸ್ತೀವಿ ಅಂತ ಹೇಳ್ಕೊಂಡಿದ್ದೆ. ಇಲ್ಲಿ ಹರಕೆ ತೀರಿಸ್ಲು ಬಂದ್ರೆ ಆ ಮಲ್ಲಯ್ಯ ನನಗೊಬ್ಬ ಮೊಮ್ಮಗನನ್ನು ಕರುಣಿಸಿದ್ದಾನ ಕಣಪ್ಪ. ಮಗು ಏಳು ಮೇಲೆ. ನೀನು ನನ್ನೊಂದಿಗೆ ಇರುವೆಯ? ಅದಕ್ಕೆ ತಾನೇ ಅಲ್ಲಿಂದ ಹುಡ್ಕೊಂಡ್ ಬಂದಿದ್ದು. ಮತ್ತೆ ಊರಿಗೆ ಹೋಗೋದಿಲ್ಲ ತಾನೇ? ಇಲ್ಲ, ನಾನು ನಿನ್ ಬಿಟ್ಟು ಎಲ್ಲಿಗೂ ಹೋಗ್ಲಾರೆ. ನೀನು ನನ್ನೊಂದಿಗೆ ನಮ್ಮ ಆಶ್ರಮದಲ್ಲಿ ಇರುವುದಾದರೆ ನಾನು ಕಲಿತಿರುವ ವಿದ್ಯೆಯನ್ನು ನಿನಗೆ ಕಲಿಸಿಕೊಡುವೆ. ಬರುವೆಯಾ? ನೀವು ವಿದ್ಯೆ ಕಲಿಸ್ಕೊಡೋದಾದ್ರೆ ನಾನು ನಿಮ್ ಜೊತೆಯಲ್ಲೇ ಇರ್ತೀನಿ. ಅಜ್ಜಿ, ಅಜ್ಜಿ, ನೀನು ನಮ್ಮ ಜೊತೆಗೆ ಬರ್ಬೇಕು. ಅಲ್ಲಯ್ಯ, ಅಜ್ಜಿಗೂ ಆಶಯ ಕೊಡ್ಬೇಕು. ಯಾಕಪ್ಪ, ನಿನಗೆ ಒಬ್ಬನೇ ಬರಲು ಭಯವೇ? ಆಯ್ತು, ಅಜ್ಜಿನೂ ಕರ್ಕೊಂಡು ಬಾ. ಅಜ್ಜಿ, ನೀನು ಬಾ. ನಮ್ಮ ಆಶ್ರಮದಲ್ಲಿ ನೀನು ಇರಬಹುದು. ನಿನ್ನ ಮುರಿದ ಕಾಲಿಗೆ ತಕ್ಕ ಔಷಧಿಯ ವ್ಯವಸ್ಥೆಯೂ ನಮ್ಮಲ್ಲಿದೆ. ಬನ್ನಿ, ಆಶ್ರಮಕ್ಕೆ ಹೋಗೋಣ. ಮಲ್ಲಯ್ಯನ ಕಂಡು ಮುದಗೊಂಡು ಅವನ ಬಿಗಿದಪ್ಪಿ ನಿಂತು ನಲಿದ. ಮಲ್ಲಯ್ಯನ ಕಂಡು ಮುದಗೊಂಡು ಅವನ ಬಿಗಿದಪ್ಪಿ ನಿಂತು ನಲಿದ. ಸಿದ್ಧರಾಮನು ಮಲ್ಲಯ್ಯನ ಸಿದ್ಧರಾಮನು. ಉಗೆ ಉಗೆ ಮಲ್ಲಯ್ಯ ಉಗೆ ಉಗೆ. ಉಗೆ ಉಗೆ ಮಲ್ಲಯ್ಯ ಉಗೆ ಉಗೆ.
ನೀರನ್ನ ಲೇಪನ ಮಾಡು. ನಿನ್ನ ನೋವೆಲ್ಲ ಮಾಯವಾಗುತ್ತದೆ. ಮಗು, ನೀನು ಹೇಳು ಮೇಲೆ. ಉಗೆ ಉಗೆ ಮಲ್ಲಯ್ಯ ಉಗೆ 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 ಮಲ್ಲಯ್ಯ ಉಗೆ 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 ಮಲ್ಲಯ್ಯ ಉಗೆ 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 ಮಲ್ಲಯ್ಯ ಉಗೆ ಉಗೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸಿದ್ಧರಾಮ, ಇದುವರೆಗೆ ನನಗೆ ತಿಳಿದಿರುವ ವಿದ್ಯೆಯನ್ನೆಲ್ಲ ನಿನಗೆ ಹಾರೆ ಹೇಳ್ಬೇಕು. ಕಾಲ ಯಾರಿಗೂ ಕಾಯುವುದಿಲ್ಲ, ಅದು ಓಡುತ್ತಲೇ ಇರುತ್ತದೆ. ಸಿದ್ಧರಾಮ 16 ವರ್ಷಗಳಲ್ಲಿ ಮಲ್ಲಯ್ಯನ ಆಶ್ರಮದಲ್ಲಿದ್ದು ಸಕಲ ವಿದ್ಯಾ ಪಾರಂಗತನಾದ. ಅಜ್ಜಿಯ ಕಾಲುವಾಸಿಯಾಯಿತು. ಅವನಿಗೀಗ 20ರ ತಾರುಣ್ಯ. ಗುರುಸೇವೆ ಮಾಡುತ್ತಾ ಎಷ್ಟು ದಿನ ಆಶ್ರಮದಲ್ಲಿರಲು ಸಾಧ್ಯ? ಒಂದು ದಿನ ಮಲ್ಲಯ್ಯ ಸಿದ್ಧರಾಮನನ್ನು ಹತ್ತಿರ ಕೊಳ್ಳುರಿಸಿಕೊಂಡು ಹೇಳಿದ್ದು ಹೀಗೆ: ನಮಃ ಶಿವಾಯ. ಓಂ ನಮಃ ಶಿವಾಯ. ಸಿದ್ಧರಾಮ, ನೀನು ಈಗ ನಿನ್ನ ಜನ್ಮಭೂಮಿ ಸೊನ್ನಲಿಗೆಗೆ ಹೋಗು. ಈ ವಿದ್ಯೆಯ ಬಲದಿಂದ ಅಲ್ಲಿ ಸಮಾಜ ಸೇವಾ ಕಾರ್ಯಗಳನ್ನು ಆರಂಭಿಸಿ. ನನಗೆ ಮಾತಿನೆಂಜಲು ಸಾಕಾಗಿದೆ. ನಾನೀಗ ಮೌನ ಸಾಧಕನಾಗಿ ನನ್ನೊಳಗಿನ ಘನವನ್ನ ಕಾಣಬೇಕು. ನೀವೇ ನನಗೆ ತಂದೆ, ತಾಯಿ, ಬಂಧು ಬಳಗ. ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲಾರೆ. ನೀನು ನನ್ನನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಸಿದ್ಧರಾಮ. ನನ್ನ ಆತ್ಮ ನಿನ್ನೊಳಗೆ ಇದೆ. ನೀನಿದ್ದಲ್ಲಿ ನಾನಿರುವೆ, ನಾನಿದ್ದಲ್ಲಿ ನೀನಿರುವೆ. ಸಿದ್ಧರಾಮ, ಸೊನ್ನೆಲಿಗೆಯಲ್ಲಿ ನನಗಾಗಿ ಒಂದು ಗುಡಿ ಕಟ್ಟಿಸು. ಅದನ್ನು ಅಭಿನವ ಶ್ರೀಶೈಲವನ್ನಾಗಿ ಮಾಡು. ನಿನ್ನ ಜನ್ಮಭೂಮಿ ಸೊನ್ನಲಿಗೆ. ಸೊನ್ನಲಿಗೆ ನಿನ್ನ ಕಾರ್ಯಕ್ಷೇತ್ರವಾಗ. ಗುಡಿ ಕಟ್ಟಿದರೆ ಸೊನ್ನಲಿಗೆಗೆ ಬಂದು ನೆಲೆಸುವಿರಾ? ನೀನಿದ್ದಲ್ಲಿ ನಾನಿರುವೆ ಎಂದನಲ್ಲ. ಸೊನ್ನಲಿಗೆ ನಿನ್ನ ಕಾರ್ಯಕ್ಷೇತ್ರ. ಸೊನ್ನಲಿಗೆಯಲ್ಲಿ 68 ಲಿಂಗ ಪ್ರತಿಷ್ಠಾಪನೆ ಮಾಡು. ಸಾಧು ಸಂತರಿಗೆ ಆಶ್ರಯ ಕೊಡು. ಸಕಲ ಜೀವಾತ್ಮರಿಗೆ ಲೇಸಾಗುವ ಪುಣ್ಯದ ಕಾರ್ಯಗಳನ್ನು ಮಾಡು. ನಿನ್ನಿಂದ ಸೊನ್ನಲಿಗೆ ಕರ್ಮಯೋಗಿ ಸಿದ್ಧರಾಮೇಶ್ವರ ಸೊನ್ನಲಿಗೆ ಎಂದೇ ಪ್ರಸಿದ್ಧಿಯಾಗ. ಗುರುದೇವ, ಅಂತ ಪುಣ್ಯದ ಕಾರ್ಯಗಳು ನನ್ನಿಂದ ಸಾಧ್ಯವೇ? ಏಕೆ ಸಾಧ್ಯವಿಲ್ಲ? ಏಕೆ ಸಾಧ್ಯವಿಲ್ಲ ಸಿದ್ಧರಾಮ? ಮನಸ್ಸಿದ್ದಲ್ಲಿ ಮಾರ್ಗವಿದೆ. ನಿನ್ನಿಚ್ಛೆಯಂತೆ ಅಲ್ಲಿ ಎಲ್ಲವೂ ನೆರವೇರು. ನೀನು ಮುಟ್ಟಿದ್ದೆಲ್ಲ ಚಿನ್ನವಾಗು. ಧನ್ಯನಾದ ತಂದೆ, ಧನ್ಯನಾದ. ದಾರಿ ಕಾಣದ ಈ ಕುರುಡನಿಗೆ ರಾಜಮಾರ್ಗವನ್ನೇ ತೋರಿಸಿದ್ದೀರಿ. ತಾವು ಕರೆದಲ್ಲಿಗೆ ನಾನು ಬರುವೆ. ನನ್ನನ್ನು ಆಶೀರ್ವದಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಬಂದಾನೋ ಸಿದ್ಧರಾಮ, ಶ್ರೀಶೈಲದಿಂದ ಬಂದಾನೋ ಸಿದ್ಧರಾಮ. ಬಂದಾನೋ ಸಿದ್ಧರಾಮ, ಶ್ರೀಶೈಲದಿಂದ ಬಂದಾನೋ ಸಿದ್ಧರಾಮ. ಶಿವಧರ್ಮ ಶಿವತತ್ವ ಲೋಕಕ್ಕೆ ತಿಳಿಸಾಲು, ಶಿವಧರ್ಮ ಶಿವತತ್ವ ಲೋಕಕ್ಕೆ ತಿಳಿಸಾಲು ಬಂದಾನೋ ಸಿದ್ಧರಾಮ. ಅರೆ, ಯಾರೀ ಸನ್ಯಾಸಿ? ನಮ್ಮೂರಿಗೆ ಯಾಕೆ ಬಂದಿದ್ದಾರೆ? ಆ ಅಜ್ಜಿ ನೋಡಿದ್ರೆ ಹಾವಿನಾಡಿನವರು ಅನ್ಸುತ್ತೆ. ಅವರನ್ನೇ ಕೇಳಿದ್ರೆ ಎಲ್ಲ ವಿಷಯ ಗೊತ್ತಾಗ್ತದೆ. ಹಾ, ನೀವ್ ಹೇಳಿದ್ದು ಸರಿಯಾಗಿದೆ. ಬನ್ನಿ, ಅವರನ್ನೇ ಕೇಳೋಣ. ಅಜ್ಜಿ ಅಜ್ಜಿ, ನೀವು ಆವಿನಾಡಿನವರಲ್ವೇ? ಹೌದು ಕಣ್ರಪ್ಪ. ನಿಮ್ ಜೊತೆ ಇರೋ ಇವರು ಗೊತ್ತಾಗ್ಲಿಲ್ವೇನ್ರಪ್ಪ? ಗೊತ್ತಾಗಿಲ್ಲ ಅಜ್ಜಿ. 10 ವರ್ಷದ ಹಿಂದೆ ಮಲ್ಲಯ್ಯ ಮಲ್ಲಯ್ಯ ಎಂದು ಹುಡುಕಿಕೊಂಡು ಹೋದವರು. ಯಾರಜ್ಜಿ ಅವರು? ಈಗ ನಿಮಗೆ ಅವ್ರ ನೆನಪಿರ್ಲಾರ್ದು. ಹಾಗೆ ಹೋದ ಪುಣ್ಯ ಪುರುಷನೇ
ಈ ಸಿದ್ದರಾಮೇಶ್ವರರು ಕಣಪ್ಪ. ಮುದ್ದೇಗೌಡ ಸುಗ್ಗಲೇವರ ಮುದ್ದು ಮಗ ನಿಮ್ಮೂರ್ನರು ಕಣಪ್ಪ. ನಮಗೆ ಗೊತ್ತೇ ಆಗಲಿಲ್ಲ ಸಿದ್ದರಾಮ. ನೀವೀಗ ನಮ್ಮ ಗುರು, ನಾವು ನಿಮ್ಮ ಶಿಷ್ಯರು. ನಮ್ಮ ನೆನಪಿದೆಯಾ? ನಿಮ್ಮನ್ನು ಹೇಗೆ ಮರೆಯಲಿ ಗೆಳೆಯರಿ? ನನ್ನ ಮೌನ, ಧ್ಯಾನ, ಪ್ರಾರ್ಥನೆಗೆ ಇಂಬು ಕೊಟ್ಟ ಗೆಳೆಯರು ನೀವೇ ಅಲ್ಲವೇ? ನೀವು ಎಲ್ಲಿ ಹೋದಿರೆಂದು ನಾವು ನಿಮ್ಮ ಮನೆಯವರು ಹುಡುಕಿ ಹುಡುಕಿ ಸಾಕಾಯ್ತು. ನಿಮ್ಮ ತಾಯಿ ಸುಗ್ಗಲಾದೇವಿಯವರು ನಿಮ್ಮ ನೆನಪಿನಲ್ಲಿ ಧೂಳಿ ಮಕ್ಕಳ ಸಿದ್ದರಾಮ ಯಾವಾಗ ಬರುವೆಯಪ್ಪ ಎಂದು ಕನವರಿಸಿದ್ದು. ಈಗಲೂ ಅವರ ಕನವರಿಕೆ ನಿಂತಿಲ್ಲ. ರೇವಣಸಿದ್ದ ಗುರುಗಳು ಹೇಳಿದಂತೆ ಜಗತ್ತನ್ನೇ ಬೆಳಗುವ ಮಹಾ ಶಿವಯೋಗಿಯಾಗಿ ಬರುವನೆಂದು ಮನೆಗೆ ಬಂದವರಿಗೆಲ್ಲ ಹೇಳಿದ್ದು. ನೀವು ಊರು ಬಿಟ್ಟು 12 ವರ್ಷದ ಮೇಲಾಯ್ತು. ಊರಿಗೆಲ್ಲ ಬರ ಬಂದು ಜನರೆಲ್ಲ ಒದ್ದಾಡುವಂತಾಯ್ತು. ಎಷ್ಟೋ ಜನರು ಈ ಊರನ್ನೇ ಬಿಟ್ಟು ಹೋದ್ರು. ಬೊಮ್ಮಣ್ಣ, ಇವ್ರು ಯಾರು ಗೊತ್ತೇ? ನಮ್ಮ ಮನೆಗೆ ಒಬ್ಬ ಶಿವಯೋಗಿ ರೇವಣಸಿದ್ದ ಗುರುಗಳು ಬಂದಿದ್ದರಲ್ಲ, ಅವರಂತೆ ಕಾಣುತ್ತಿದ್ದಾರೆ. ಆದರೆ ಅವರಿಗೀಗ ತುಂಬ ವಯಸ್ಸಾಗಿರಬೇಕು. ಅವರ ಶಿಷ್ಯರಿರಬಹುದು ಇವರು. ಶಿಷ್ಯರೇ ಇರಬಹುದು ಅಲ್ಲಣ್ಣ. ರೇವಣಸಿದ್ದ ಗುರುಗಳ ಶಿಷ್ಯರ ಇವರು. ನಿಮಗೂ ಇವರ ಪರಿಚಯವಿದೆ, ಆದರೆ ಮರೆತಂತೆ ಕಾಣುತ್ತಿದೆ. ನಮಗೂ ಪರಿಚಯ ಇದೆ. ನಾನೆಂದು ಇವರನ್ನು ನೋಡಿಲ್ವಲ್ಲ. ಗುರುವೇ, ತಾವು ಯಾರು? ತಾವು ಇಲ್ಲಿಗೆ ಬಂದ ಕಾರಣವೇನು? ಅಮ್ಮಣ್ಣ ಆರಾಮಿದೆಯೇನಪ್ಪ? ಆರಾಮಿದ್ದೇನೆ. ಅಮ್ಮಣ್ಣ, ನಿನಗೊಬ್ಬ ತಮ್ಮ ಇದ್ದ, ಅದೇನಾದ್ರೂ ನೆನಪಿದೆಯೇನಪ್ಪ? ನೆನಪಿಲ್ಲ ಅಂತ ಹೇಗೆ ಹೇಳಿச்சு? ಅವನು ಚಿಕ್ಕ ಬಾಲಕನಾಗಿದ್ದಾಗಲೇ ಕಾಣೆಯಾದನು. ತಂದೆ ತಾಯಿಗಳು ಅವನ ನೆನಪಿನಲ್ಲಿಯೇ ನೆಲ ಹಿಡಿದಿದ್ದಾರೆ. ನಿನ್ನ ತಮ್ಮ ಬಂದೇ ಬರ್ತಾನ, ಯೋಗಿ ಆಗ್ತಾನ, ಯೋಗಿಯಾಗಿ ಈ ಊರು ಉದ್ಧಾರ ಮಾಡ್ತಾನ ಅಂತ ಹೇಳ್ತಿದ್ದ. ಆದ್ರೆ ನನ್ನ ಸಿದ್ದರಾಮ ಎಲ್ಲಿದ್ದಾನೋ, ಹೇಗಿದ್ದಾನೋ ಆ ದೇವರಿಗೆ ಗೊತ್ತಜ್ಜಿ. ನಿನ್ನ ತಂದೆ ತಾಯಿ ಹೇಳಿದ್ದು ಸತ್ಯ ಕಣಪ್ಪ. ಅವರು ಇವರೇ ನಿನ್ನ ಸಹೋದರ ಸಿದ್ದರಾಮೇಶ್ವರರು ಕಣಪ್ಪ. ಸಿದ್ದರಾಮೇಶ್ವರ ಅಲ್ಲ, ನಾವಿಷ್ಟೆಲ್ಲ ಮಾತನಾಡಿದ್ರು ಅದಕ್ಕೆ ಏನು ಪ್ರತಿಕ್ರಿಯಿಸದೆ ಸುಮ್ಮನೆ ಇದ್ದಾನಲ್ಲ. ಹಿಂದೆ ಧೂಳಿ ಮಾಕಾಳ ಎಂದಾಗ ಹೇಗೆ ಮೌನವಾಗಿದ್ರು ಈಗಲೂ ಹಾಗೆ ಇದ್ದಾರೆ. ಆಗ ಸಿದ್ದರಾಮ ಎಂದಾಗ ಹೇಗೆ ಮುಖ ಹರಡುತ್ತಿತ್ತು, ಈಗ ಅಷ್ಟೇ ಚೆನ್ನಾಗಿ ಮುಖ ಹರಳದಂತೆ ಕಾಣುತ್ತಿದೆ. ಬೊಮ್ಮಣ್ಣ, ಅವ್ರನ್ನ ಹೀಗೆ ನಿಲ್ಲಿಸಿ ಮಾತಾಡೋ ಬದಲು ಅವರಿಗೆ ತಂದಲು ಏನಾದ್ರು ವ್ಯವಸ್ಥೆ ಮಾಡೋಣ ಅಣ್ಣ. ನೋಡಪ್ಪ, ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಅವ್ರಿಗೆ ಹೇಗೆ ಹೇಳ್ತಾರೋ ಮುಂದಿನ ವ್ಯವಸ್ಥೆ ಮಾಡೋಣಂತೆ. ಆಗ್ಲೇ ನನಗೆ ಈ ಲೋಕವೇ ನನ್ನ ಮನೆ, ಈ ಲೋಕದ ಜನರೇ ನನ್ನ ತಂದೆ ತಾಯಿಗಳು. ನನಗೆ ಇಲ್ಲಿ ಎಲ್ಲಿಯಾದರೂ ಒಂದು ಗುಡಿಸಲು ಹಾಕಿಕೊಟ್ಟರೆ ಸಾಕು. ನಾನು ನನ್ನ ಶ್ರೀಶೈಲದ ಮಲ್ಲಯ್ಯನಿಗಾಗಿ ಇಲ್ಲಿ ಒಂದು ಗುಡಿಯನ್ನು ಕಟ್ಟಬೇಕಾಗಿದೆ. ನಾಳೆಯಿಂದಲೇ ನಾವು ನೀವು ಎಲ್ಲರೂ ಸೇರಿ ಇಲ್ಲಿ ಗುಡಿ ಕಟ್ಟುವ ಕೆಲಸವನ್ನು ಮುಂದುವರಿಸೋಣ. ಸುಗ್ಗವ್ವೆ ಬಾಳಿನಲ್ಲಿ ಹಿರಿಸುಗ್ಗಿಯಾಗಿ ಬಂದಾರೋ ಸಿದ್ದರಾಮ. ಸುಗ್ಗವ್ವೆ ಬಾಳಿನಲ್ಲಿ ಹಿರಿಸುಗ್ಗಿಯಾಗಿ ಬಂದಾರೋ ಸಿದ್ದರಾಮ. ನಮ್ಮ ಮುದ್ದಯ್ಯನ ಮುದ್ದು ಮಗನ ಗುತ್ತ, ನಮ್ಮ ಮುದ್ದಯ್ಯನ ಮುದ್ದು ಮಗನ ಅಲ್ಲ, ನಾವು ಹುಡುಕೊಂಡು ಬರೋದು ಕಂಡಿರ್ಲಿಲ್ಲ. ನೀರು ಹೋಗಿ ಅಲ್ಲಿ ಹೋಗಿ ಆ ತಗ್ಗಿನಾಗ ಬಿದ್ದು ಗಾಯ ಮಾಡ್ಕೊ ಬಂದಿಯಲ್ಲ, ಜ್ವರ ಬೇರೆ ಬಂದವೆ. ಎದ್ದ ಮೇಲೆ ಇದೊಂದಿಟ್ಟ ಕಷಾಯ ಕುಡಿ ಮೊದಲು ಕುಡಿ, ಇಲ್ಲ ಆಮೇಲೆ ಹೇಳ್ತೀನಿ. ಸಿದ್ದರಾಮನ್ ಸುದ್ದಿ. ಅಯ್ಯೋ, ನೀನ್ ಯಾಕೆ ಹೋಗ್ಬೇಕಾಗಿತ್ತು ಅಲ್ಲಿ? ಅಯ್ಯೋ, ನಾವಿರ್ಲಿಲ್ವೇ? ಬಮ್ಮಣ್ಣಿರ್ಲಿಲ್ವೇ? ನಿಮಗೆ ಯಾಕೆ ಗೊತ್ತಾಗ್ಬೇಕ್ರಿ? ಒಬ್ಬಳದೇ ಎತ್ತು ಕರಳು. ಏಯ್, ನಾನು ಅವರ ತಂದೆ ಅನ್ನೋದನ್ನ ನೀನು ಮರಿಬೇಡ. ನೋಡ್ ಮತ್ತೆ ಈಗ ನೀನು ಹಿಂಗೆಲ್ಲ ಆಡಾದ್ರೆ ಸರಿ ಹೋಗೋದಿಲ್ಲ. ನೋಡ್ ಮತ್ತೆ ಓದ್ ಮಗ ಓದವ ಸುದ್ದಿ ಕಟ್ಕೊಂಡು ನಾವು ಮಾಡ್ಬೇಕಾದ್ದು ಏನೈತೆ ನೋಡ್ ಮತ್ತೆ. ಏಯ್, ನೀನು ಹೆಚ್ಚು ಮಾತಾಡಕ್ ಹೋಗ್ಬೇಡ. ಇಲ್ಲಿ ಕೇಳು, ಓದ ಮಗನ್ನ ಸುದ್ದಿ ಕಟ್ಕೊಂಡು ಕೊರಗಿ ಸಾಯೋಕ್ಕಿನ್ನ ಇರೋ ಮಗನ್ನಾದ್ರು ನೋಡುವಂತಿತ್ತು. ಅಲ್ಲ ಈಗ
ಅಕ್ಕ ನಮ್ಮ ಮನೆಗೆ ದೇವರು ಸಿದ್ಧರು ಬಂದಾಗ ಒಂದು ಮಾತು ಹೇಳಿದ್ರು ನಿನಗೆ ನೆನಪೈತಿಲ್ಲ? ಏನೇನು ಹೇಳು, ಸಿದ್ರಾಮ ಮಹಾಯೋಗಿ ಆಗ್ತಾನೆ. ಅವನ್ ಬಂದೇ ಬರ್ತಾನೆ ಅಂತ ನನಗೆ ನಂಬಿಕೆ ಇತ್ತು. ನೋಡು ಮತ್ತೆ ಸಿದ್ರಾಮ ಬಂದೇನು ಮಗ, ಸಿದ್ರಾಮ ಬಂದೇನು? ಹೌದವ್ವ, ಬಂದ. ಮತ್ತೆ ಆದ್ರೆ ಆದ್ರೆ ಏನಾದ್ರೆ ಹೇಳೋ. ಆದ್ರೆ ಸಿದ್ದರಾಮ ನಿಮ್ಮ ಮಗನಲ್ಲವಾ? ಏನ್ ಹೇಳ್ತಾ ಇದೀಯ ನೀನು? ಸಿದ್ದರಾಮೇಶ್ವರರು ಈ ಲೋಕದ ಮಗವ. ಅವರಿಗಾಗಿ ಊರವರೆಗೆ ಒಂದು ಗುಡಿಸಲು ಕಟ್ಟಿ ವ್ಯವಸ್ಥೆ ಮಾಡಿ ಲೋಕ ಕಲ್ಯಾಣದ ಕೆಲಸ ಮಾಡಲು ಹೊರಟಿದ್ದಾರವ. ಗುರು ರೇವಣಸಿದ್ದ ಗುರುಗಳೇ ನಮ್ಮ ಮನೆಗೆ ಬಂದಂತಾಗ್ತಾ ಇದೆ. ಹೌದು, ಮೊದ್ಲು ಆರತಿ ಬೆಳಿಗ್ಗೆ ನಾವೇ ಗುರು ಭಕ್ತಿನ ತೋರಿಸ್ಬೇಕು. ಒಳ್ಳೆ ಮಾತು ಹೇಳಿದನು. ಎಷ್ಟೇ ಆದ್ರೂ ನೀನು ಸಂಸ್ಕಾರವಂತ ತಾಯಿ ಅಲ್ವೇನೆ ಅವನಿಗೆ. ಈಗ ನೀನು ಹೇಳ್ದಂಗಾಗಿ ನಾನು ಅದ್ರ ವ್ಯವಸ್ಥೆ ಮಾಡ್ತೀನಿ. ನೀವು ಒಳಗೆ ಹೋಗಿ ಒಂದಿಷ್ಟು ಪೂಜೆ ವ್ಯವಸ್ಥೆ ಮಾಡಿ ಆರತಿ ಗಿರ್ತಿ ಮಾಡಿಕೊಂಡು ನೀನು ಗುರು ಬಂದ ಹರ ಬಂದ ಪರಮ ಗುರು ಬಂದ, ಗುರು ಬಂದ ಹರ ಬಂದ ಪರಮ ಗುರು ಬಂದ. ಭಕ್ತರ ಭವ ಬಂಧನವ ಕಳೆವ, ಭಕ್ತರ ಭವ ಬಂಧನವ ಕಳೆವ ಪರಮ ಗುರು ಬಂದ. ಗುರು ಬಂದ ಹರ ಬಂದ ಪರಮ ಗುರು ಬಂದ, ಗುರು ಬಂದ ಹರ ಬಂದ ಪರಮ ಗುರು ಬಂದ. ಮಗ ಕೊಡಾಯ್ತಲ್ಲಪ್ಪ. ಸಿದ್ದರಾಮಣ್ಣ, ನಾವು ಈ ಲೋಕದ ಕಣ್ಣಲ್ಲಿ ತಂದೆ ತಾಯಿಗಳಾಗಿದ್ದು, ನಿನಗೆ ನಿಜವಾದ ತಂದೆ ತಾಯಿಗಳು ಆ ದೇವಡಿಸಿದ ಗುರುಗಳು ಮತ್ತು ಆ ಪರ್ವತ ಮಲ್ಲಯ್ಯನವರು. ಅವರೇ ನಿಮಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ. ಸಿದ್ದರಾಮ, ಇಷ್ಟೇ ನೀವು ಮಾಡುವ ಎಲ್ಲ ಸಮಾಜ ಸೇವಾ ಕಾರ್ಯಗಳಿಗೆ ನಮ್ಮ ದೇಣಿಗೆ ಸಹಕಾರ ಯಾವತ್ತೂ ನಿಮ್ಮ ಜೊತೆಗಿರ್ತೀವಿ. ಅಷ್ಟೇ ಅಲ್ಲ, ನಾವು ಯಾವತ್ತೂ ನಿನ್ನ ಜೊತೆಗೆ ದುಡಿತೀವಪ್ಪ, ನಿನ್ನ ಜೊತೆಗೆ ದುಡಿತೀವಿ. ನಾನಿವತ್ತು ಏನೇ ಆಗಿದ್ದರೂ ಅದಕ್ಕೆಲ್ಲ ಕಾರಣ ಜನ್ಮವಿತ್ತ ನೀವೇ ಕಾರಣ. ಶುಭ ಶುಭ. ಲೋಕ ಸೇವೆಯ ಮೂಲಕ ನಿಮ್ಮ ಋಣಭಾರವನ್ನು ತೀರಿಸ ಬಯಸಿದ್ದೇನೆ. ಏ ಮಹಾರಾಣಿಯವ್ರು ಬಂದ್ರು, ಬಾರೋ. ಬನ್ನಿ ತಾಯಿ, ಕುಳಿತುಕೊಳ್ಳಿ. ನಮ್ಮ ಈ ಲೋಕ ಸೇವಾ ಕಾರ್ಯದಲ್ಲಿ ನಿಮ್ಮ ಸಹಾಯ ಸಹಕಾರದ ಅಗತ್ಯವಿದೆ. ತಮ್ಮ ಸೇವೆಯ ಭಾಗ್ಯ ದೊರೆತರೆ ಅದಕ್ಕಿಂತಲೂ ದೊಡ್ಡ ಗೌರವ ಇನ್ನೇನಿದೆ ಗುರುದೇವ. ತಾಯಿ, ನೀವು ನಮಗಿಂತ ವಯಸ್ಸಿನಲ್ಲಿ ಹಿರಿಯರು, ಅನುಭವದಲ್ಲೂ ಹಿರಿಯರು. ನೀವು ನಮಗೆ ನಮಸ್ಕರಿಸುವುದೇ? ಹಿರಿದು ಕಿರಿದು ವಯಸ್ಸಿಗಲ್ಲ, ಅರಿವಿಗೆ ಎನ್ನುವುದನ್ನ ನಮ್ಮ ಗುರು ರೇವಣಸಿದ್ಧರಿಂದ ಕಲಿತ ಪಾಠ. ತಾವು ವಯಸ್ಸಿನಲ್ಲಿ ಕಿರಿಯರಾಗಿದ್ದರೂ ಜ್ಞಾನರುದ್ಧರು. ತಮ್ಮಿಂದ ಈ ನಾಡು ಲೋಕವಿಖ್ಯಾತವಾಗಬೇಕಾಗಿದೆ. ಅದಕ್ಕಾಗಿಯೇ ನನ್ನ ತನು ಮನ ಧನಗಳನ್ನ ಸಮರ್ಪಿಸಲು ಸಿದ್ಧಳಾಗಿಯೇ ಬಂದಿದ್ದೇನೆ ಗುರುದೇವ. ಆಗಲಿ ತಾಯಿ. ಚಾಮಲ ದೇವಿಯವರಿಗೆ, ಸಿದ್ದರಾಮೇಶ್ವರರಿಗೆ ಗುರು ಬಂದ ಹರ ಬಂದ ಪರಮ ಗುರು ಬಂದ, ಗುರು ಬಂದ ಹರ ಬಂದ ಪರಮ ಗುರು ಬಂದ. ಭಕ್ತರ ಭವ ಬಂಧನವ ಕಳೆವ, ಭಕ್ತರ ಭವ ಬಂಧನವ ಕಳೆವ ಪರಮ ಗುರು ಬಂದ. ಗುರು ಬಂದ ಹರ ಬಂದ ಪರಮ ಗುರು ಬಂದ, ಗುರು ಬಂದ ಹರ ಬಂದ ಪರಮ ಗುರು ಬಂದ. ಅಲ್ಲಪ್ಪ ಬಸಣ್ಣ ಶಿವಣ್ಣ,
ಈ ಸಿದ್ದರಾಮೇಶ್ವರರು ನಮ್ಮೂರಲ್ಲಿ ಕೆರೆ ಕಟ್ಟೆ ಕಟ್ಟಿಸ್ಲು ಚಾಮಲಾದೇವಿಯವರು ಭೂಮಿ ದಾನ ಮಾಡಿದ್ದು ಮೆಚ್ಚಲೇಬೇಕಾದ ಸಂಗತಿ. ಆದರೆ ಈ ಸಿದ್ದರಾಮೇಶ್ವರರು ಮೊದಲು ದೇವಸ್ಥಾನ ಆಮೇಲೆ ಕೆರೆ ಕಟ್ಟೆ ಅಂತಾರಲ್ಲ, ದೇವಸ್ಥಾನದಿಂದ ಯಾವ್ದಾರು ಭಕ್ತರು ಉದ್ಧಾರ ಆಗಿದ್ದಾರೇನ್ರಯ್ಯ? ಶಿವಣ್ಣ, ದೇವಸ್ಥಾನಗಳ ಕಟ್ಟಿಸೋದು ಭಕ್ತರ ಉದ್ಧಾರಕ್ಕಲ್ಲ, ಮತ್ತೆ ಶ್ರೀಮಂತರ ಶ್ರೀಮಂತಿಕೆ ಮೆರೆಯಲು, ಪೂಜಾರಿ ಪುರೋಹಿತರುಗಳ ಹೊಟ್ಟೆ ತುಂಬಿಸಿಕೊಳ್ಳಲು, ಮುಗ್ಧ ಭಕ್ತರ ಸುಲಿಗೆ ಮಾಡಿ ಅವರನ್ನ ಮನೋರೋಗಿಗಳನ್ನಾಗಿಸಲು. ಒಬ್ಬ ಸತ್ಯ ಹೇಳಿದ್ರೆ ಯಾರು ತಾನೇ ಮೆಚ್ಕೊಳ್ತಾರೆ? ಇತಿಹಾಸದಲ್ಲಿ ಉಳಿಬೇಕು ಅಂದ್ರೆ ದೊಡ್ಡ ದೊಡ್ಡ ದೇವಾಲಯಗಳನ್ನ ಕಟ್ಟಿಸ್ಬೇಕು. ಇದೇ ಕಾರ್ಯವನ್ನ ಸಿದ್ದರಾಮೇಶ್ವರರು ಚಾಮಲಾದೇವಿಯವರು ಮಾಡ್ತಾ ಇದ್ದಾರೆ. ನಮ್ಮಲ್ಲಿರುವ ದೇವಾಲಯಗಳೇ ಸಾಕಾಗಿತ್ತು. ಹೌದು, ಮತ್ತೆ ಹೊಸ ದೇವಾಲಯ, ಹೊಸ ಪೂಜಾರಿ, ಹೋಮ, ರುದ್ರಾಭಿಷೇಕ, ಸುಲಿಗೆ. ನಾವು ಮಾತಾಡ್ತಿದ್ವಿ ಸರಿಯಾಗಿ ಆಚಾರ್ಯ ಬರ್ತಿದಾರ, ಅಲ್ಲೇ ನೋಡ್ರಿ. ಎಲ್ಲಿಗೆ ತಮ್ಮ ಸವಾರಿ? ಸೂದ್ರು ಮುಂಡೆವ ಕಣ್ಣು ಕಾಣೋದಿಲ್ಲವೇ? ಮಡಿ ಬಟ್ಟೆ ಇಟ್ಟು ಪೂಜೆ ತಟ್ಟೆಯನ್ನು ಕೈಯಲ್ಲಿ ಹಿಡಿದುಕೊಂಡು ದೇವರ ಪೂಜೆಗೆ ಹೊರಟಿದ್ದು ಗಂಡ ದೂರ ಸರಿ. ಮಡಿ ಮೈಲಿಗೆ ಒಂದೂ ಗೊತ್ತಿಲ್ಲ. ಆಚಾರ್ಯ, ಅವರು ನಿಮ್ಮನ್ನ ಏನ್ ಕೇಳಿದ್ರು? ದೂರ ದೂರ ಎಲ್ಲಿ ಕಮ್ ಸವಾರಿ ಅಂತ ದೇವಸ್ಥಾನಕ್ಕೆ ಅಂದಿದ್ರೆ ನಿನ್ನ ಏನ್ ಸವಿತಿತ್ತೇನು? ಅಲ್ಲಪ್ಪ, ಇವ್ರನ್ನ ಮೂರ್ಖರನ್ನೇ ಇನ್ನೇನು ಹೇಳಬೇಕು? ಮಡಿ ಬಟ್ಟೆ ಇಟ್ಟು ಮಂತ್ರವನ್ನು ಪಠಿಸಿಕೊಂಡು ನಾವು ಎಲ್ಲಿಗೆ ಹೋಗುತ್ತೇವೆಂದು ತಿಳಿಯುವುದಿಲ್ಲವೇ? ಯಾರಾದರೂ ಶುಭ ಕಾರ್ಯಕ್ಕೆ ಹೊರಟರೆ ಎಲ್ಲಿಗೆ ಎಂದು ಕೇಳುತ್ತಿರಲ್ಲ, ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಆಚಾರ್ಯ, ನಾವೇನೋ ದಡ್ರು ಮೂರ್ಖರು, ನೀವು ತಿಳಿದಂತರಾಗಿ ಹಿಂಗೆ ಬಳಸಬಾರ್ದು ಪದ ಬಳಸ್ತಿರಲ್ಲ, ನೀವ್ ಹೆಂಗ್ ಬುದ್ಧಿವಂತರಾಗ್ತೀರಾ? ದೇವಸ್ಥಾನಕ್ಕೆ ಹೋಗುವಾಗಲಾದ್ರೂ ಮಡಿಯಂತೆ ಮನಸ್ಸನ್ನು ಮಡಿಯಾಗಿಟ್ಕೊಳ್ರಿ. ಶೂದ್ರ ಮುಂಡವ, ನಿಮಗೆ ಎಲ್ಲಿಂದ ಬರಬೇಕು ಸಂಸ್ಕಾರ? ಬೇಕು ಅಂತೆಲ್ಲ ನನ್ನ ಪಿತ್ತ ನೆತ್ತಿಗೇರಿಸುತ್ತಿದ್ದೀರಿ. ಆಚಾರ್ಯ, ಪಿತ್ತ ನೆತ್ತಿಗೇರಿದ್ರೆ ಶಾಂತವಾಗಿ ಪೂಜೆ ಮಾಡಲು ಹೇಗ್ ಸಾಧ್ಯ? ನಮ್ಮಂತವರಿಂದನೇ ತಾನೇ ನಿಮ್ಮ ಪೂಜೆಗೆ ನೆಲೆ ಬೆಲೆ. ನಾವೇ ಇಲ್ದಿದ್ರೆ ನಿಮ್ ಗತಿ ಅದೋ ಗತಿ. ಗೋವಿಂದ ಗೋವಿಂದ ರಾಮ. ಶೂದ್ರ ಮುಂಡವ, ನಿಮ್ಮಂತ 3 ಜನ ದೇವಸ್ಥಾನಕ್ಕೆ ಬರೆದಿದ್ದರೆ ದೇವಸ್ಥಾನ ಬಾಗಿಲು ಮುಚ್ಚಿ ಹೋಗಿದ್ದಲ್ಲ ದಡ್ಡ ಶಿಖಾಮಣಿಗಳ. ನೀವು ನಮಗೆ ಹೇಳಲು ಬರುವಿರಾ? ರಾಮ ರಾಮ, ಧರ್ಮ ಇಲ್ಲ, ನೀತಿ ಇಲ್ಲ. ಬೆಳಗ್ಗೆ ಯಾರ ಮುಖ ನೋಡ್ಕೊಂಡು ಬಂದೋ ಏನೋ? ರೇ ಆಚಾರ್ಯ, ಬೆಳಿಗ್ಗೆ ನೀವು ದರ್ಪಣದಲ್ಲಿ ನಿಮ್ ಮುಖನೇ ತಾನೇ ನೋಡ್ಕೊಂಡು ಬಂದಿದ್ದು. ಹೌದೌದು. ಆಮೇಲೆ ನಿಮ್ಮ ಹೆಂಡತಿ ಮಕ್ಕಳ ಮುಖ ನೋಡಿರ್ತೀರಾ, ಅಲ್ಲಿಗೆ ಅವರ ಮುಖವೇ ಅವರಿಗೆ ಅನಿಷ್ಟ ಬಂದಾಯ್ತು. ಹೌದೌದು. ಆಚಾರ್ಯ, ಮುಖ ನೋಡಿದ ತಕ್ಷಣ ಒಳ್ಳೇದಾಗ್ತಾ ಇದ್ದಿದ್ರೆ ಈ ಜಗತ್ತಿನಲ್ಲಿ ಯಾರು ಕಾಯಕ ಮಾಡ್ಬೇಕಾಗಿರ್ಲಿಲ್ಲ. ಎದ್ದ ತಕ್ಷಣ ನಿಮ್ಮಂತವ್ರ ನೀವು ಪೂಜಿಸುವ ದೇವ್ರ ಮುಖ ನೋಡಿದ್ರೆ ಸಾಕಾಗ್ತಿತ್ತು. ನೋಡಿ ಆಚಾರ್ಯ, 4 ಜನರಿಗೆ ಉಪದೇಶ ಹೇಳುವ ನೀವು, ದೇವ್ರ ಪೂಜೆ ಮಾಡುವ ನಿಮಗೆ ತಾಳ್ಮೆ, ಶಾಂತಿ, ಸಹನೆ ಬೇಕಲ್ವೇ? ಏ ಬಸಣ, ಅವರಿಗೆ ದೇವಸ್ಥಾನದಿಂದ ಹೆಚ್ಚು ಆದಾಯ ಬಂದ್ರೆ ಸುಖ ಶಾಂತಿ, ದೇವಸ್ಥಾನದಿಂದ ಆದಾಯನೇ ಬರ್ದಿದ್ರೆ ಪಾಪ ಅವ್ರು ತಾನೇ ಹೇಗೆ ಸುಖವಾಗಿ ಶಾಂತಿಯಿಂದ ಇರಲು ಸಾಧ್ಯ? ನೀವೇ ಹೇಳಿ. ಶೂದ್ರ ಮುಂಡವ, ಸಿದ್ದರಾಮರ ಯೋಗ್ಯತೆ ನಿಮಗೆ ಹೇಗೆ ತಿಳಿಯಬೇಕು? ಸಿದ್ದರಾಮರು ದೇವಸ್ಥಾನ ಕಟ್ಟಿ ಲಿಂಗ ಪ್ರತಿಷ್ಠಾಪನೆ ಮಾಡುವುದರಿಂದ ಈ ಭಾಗದ ಜನರು ನೆಮ್ಮದಿಯಿಂದ ಬದುಕುತ್ತಿದ್ದಾರೆ. ನಿಮ್ಮಂತ ತಲೆ ತಿರುಗರಿಗೆ ಹೇಗೆ ತಿಳಿಯಬೇಕು? ರೀ ಆಚಾರ್ಯರೇ, ಸಿದ್ದರಾಮೇಶ್ವರರು ಬರೀ ಗುಡಿ ಕಟ್ಟಿಸ್ತಿಲ್ಲ ಕಣ್ರಿ, ಅಲ್ಲಿ ಕೆರೆ ಕಟ್ಟೆಗಳನ್ನು ಕಟ್ಟಿಸ್ತಿದ್ದಾರೆ, ಗಿಡ ಮರಗಳನ್ನು ನಡೆಸ್ತಿದ್ದಾರೆ, ಸುಂದರ ಉದ್ಯಾನವನ ಬೇರೆ ಇದೆ. ಬಂದ ಜನರಿಗೆ ತಂಗಲು ಆಶ್ರಯ ಕೂಡ ನೀಡ್ತಾ ಇದ್ದಾರೆ. ಅನ್ನ ಅಕ್ಷರ ದಾಸೋಹದ ಜೊತೆಗೆ ಸಾಮೂಹಿಕ ಮದುವೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಒಳ್ಳೆ ಕಾರ್ಯಕ್ಕೆ ನಮ್ ಸದಾ ಬೆಂಬಲ ಇದ್ದೇ ಇರುತ್ತೆ ಕಣ್ರಿ. ನೀನು ಇದನ್ನೆಲ್ಲ ಇವ್ರಿಗೆ ಹೇಳ್ತಿದ್ದೀಯ? ಅವ್ರೇನಾದ್ರೂ ಒಂದಿನ ಬೇಸಾಯ ಮಾಡಿದ್ದಾರೆ? ಇಲ್ಲ. ಬೀಜ ಬಿತ್ತಿದ್ದಾರೆ? ಇಲ್ಲ. ಕಳೆ ತೆಗ್ದಿದ್ದಾರೆ? ಇಲ್ಲ. ಬೆವರು ಈಗ ಬೆವ್ರ ಸುರ್ಸೆ ಇಲ್ಲ. ಆದ್ರೆ ಇವ್ರ ಬೆಳೆಗೆ ಕೊರತೆನೇ ಇಲ್ಲ ಅಂತೀನಿ. ಕಣಪ್ಪನವ್ರೆ ಕುತ್ಕೊಳ್ರಿ. ಕೊಡ್ತೀನಿ. ಇವರು ಬೆವರು ಸುರಿಸ್ತಾರೆ. ಯಾವಾಗ? ದೇಹ ಶ್ರಮ ಮಾಡುವಾಗಲ್ಲ, ಹಾಯ ಕುತ್ಕೊಂಡು ಊಟ ಮಾಡುವಾಗ. ಇವ್ರ ಬೆಳಿಗ್ಗೆ ಗಂಟೆ ಜಾಗಟೆ ಮಂತ್ರ ಸಾಕಲ್ವೇ? ಹೌದೌದು. ಆಚಾರ್ಯ ನಡೀರಿ, ಇವ್ರಿಗೆ ಏನೋ ತಿಳಿಯಲ್ಲ, ಹೋಗೋಣ. ಶೂದ್ರ ಮುಡವ, ನಿಮ್ಮ ಜೊತೆ ಮಾತಾಡೋದು ಕಾಳಾಗೋಣ. ನಾನಿನ್ನು ಬರುತ್ತೇನೆ, ಪೂಜೆಗೆ ಒತ್ತಾಯಿತು. ಆಚಾರ್ಯ, ಈ ಕಡೆ ಎಲ್ಲ ಆ ಕಡೆ.
ಒಟ್ಟರ ಜೊತೆಗೆ ಕೆರೆಯ ಕಟ್ಟಿ ಗುಡ್ಡರ ಜೊತೆಗೆ ಗುಳಿಯ ಕಟ್ಟಿ ಒಟ್ಟರ ಜೊತೆಗೆ ಕೆರೆಯ ಕಟ್ಟಿ ಗುಡ್ಡರ ಜೊತೆಗೆ ಗುಳಿಯ ಕಟ್ಟಿ ಸೊನ್ನಲಿಗೆಗೆ ಸ್ವರ್ಗವ ತಂದ ಜಲಗಾರ ಬಡವರ ಬದುಕು ಬಂಗಾರ ಮಾಡಿದ ಹರಿಕಾರ ಸೊನ್ನಲಿಗೆಗೆ ಸ್ವರ್ಗವ ತಂದ ಜಲಗಾರ ಬಡವರ ಬದುಕು ಬಂಗಾರ ಮಾಡಿದ ಹರಿಕಾರ ಒಟ್ಟರ ಜೊತೆಗೆ ಕೆರೆಯ ಕಟ್ಟಿ ಕಲ್ಲೇನವರೇ, ಬನ್ನಿ. ನಮ್ಮ ಸಿದ್ದರಾಮೇಶ್ವರರು ಮುಟ್ಟಿದ್ದೆಲ್ಲ ಚಿನ್ನ. ಅವರಿಗೆ ಜನಬಲ ಧನಬಲ ಯಾವುದಕ್ಕೂ ಕೊರತೆ ಇಲ್ಲ. ಹಾಗಾಗಿ ಅನ್ನದಾನ ವಸ್ತ್ರದಾನ ಇತ್ಯಾದಿ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತವೆ. ಹಾಗಾಗಿ ಹೊಸ ಹೊಸ ಯೋಜನೆಗಳನ್ನ ಹಾಕುತ್ತಲೇ ಇರುತ್ತಾರೆ. ಅಮ್ಮನವರೇ, ಅಂಥವರ ಸೇವೆ ಮಾಡುವ ಅವಕಾಶ ನಮಗೆ ದೊರೆತಿದೆಯಲ್ಲ, ನಿಜಕ್ಕೂ ನಾವು ಪುಣ್ಯವಂತರಲ್ವೇ? ಹೌದು ಹೌದು ಹೌದು. ಈ ನಿನ್ನ ಕಾಯಕವೇ ನಮಗೆ ಕೈಲಾಸವಾಯಿತು, ನೀನಿಂತ ನೆಲವೇ ನಮಗೆ ಗಂಗೋತ್ರಿಯಾಯಿತು. ಈ ನಿನ್ನ ಕಾಯಕವೇ ನಮಗೆ ಕೈಲಾಸವಾಯಿತು, ನೀನಿಂತ ನೆಲವೇ ನಮಗೆ ಗಂಗೋತ್ರಿಯಾಯಿತು. ಒಟ್ಟರ ಜೊತೆಗೆ ಕೆರೆಯ ಕಟ್ಟಿ ಗುಡ್ಡರ ಜೊತೆಗೆ ಸಾಧು ಮಹಾರಾಜರಿಗೆ ಜಯವಾಗಲಿ. ತಾವು ಬಹಳ ದೂರದಿಂದ ನಡೆದು ಬಂದಂತೆ ಕಾಣುತ್ತಿದೆ. ಇಲ್ಲೇ ಕುಳಿತುಕೊಳ್ಳಿ. ಕುಡಿಯಲು ತಣ್ಣನೆ ನೀರು ತರುತ್ತೆ. ನೀರೇನು ಬೇಡ ತಮ್ಮ, ಇಲ್ಲಿ ಏನೋ ಕೆಲಸ ನಡೀತಾ ಇದೆ, ನೋಡೋಣ ಎಂದೇ ಬಂದೆವು. ತಮಗೆ ಸಿದ್ದರಾಮೇಶ್ವರರ ಪರಿಚಯವಿದ್ದಂತೆ ಕಾಣುತ್ತಿಲ್ಲ. ಅವರು ಇಷ್ಟೆಲ್ಲ ಕೆಲಸ ನಡೆಯಲು ಧಾರ್ಮಿಕ ಸಾಮಾಜಿಕ ಕೆಲಸ ನಡೆಯಲು ಅವರೇ ಕಾರಣ. ಅವರು ಮತ್ತೊಬ್ಬರಿಂದ ಕೆಲಸ ಮಾಡಿಸುವವರಲ್ಲ, ಸ್ವತಃ ಕೈ ಮುಟ್ಟಿ ಅವರೇ ಕೆಲಸ ಮಾಡುತ್ತಾರೆ. ಅದಕ್ಕಾಗಿ ಈ ಭಾಗದ ಜನರಿಗೆ ಸಾಕ್ಷಾತ್ ಶಿವನಿದ್ದಂತೆ. ತಮ್ಮ ಪಾದ ಸ್ಪರ್ಶದಿಂದ ಈ ಭೂಮಿ ಇನ್ನಷ್ಟು ಪವಿತ್ರವಾಗಲಿ. ಬನ್ನಿ ಸ್ವಾಮಿ. ಪಾದಸ್ಪರ್ಶದಿಂದಲೇ ಪವಿತ್ರವಾಗುವುದಾಗಿದ್ದರೆ ನಾನು ಎಷ್ಟೊಂದು ಪ್ರವಾಸ ಮಾಡಿದ್ದೇನೆ. ಆ ನೆಲ, ಅಲ್ಲಿರುವ ಜನ ಎಲ್ಲವೂ ಪವಿತ್ರವಾಗಬೇಕಿತ್ತಲ್ಲವೇ? ಇವರೆಲ್ಲ ಎಲ್ಲಿಯವರು? ಇವರೆಲ್ಲ ನಮ್ಮ ಊರಿನವರೇ. ಇವರು ಕಲ್ಲಿನ ಕೆಲಸದಲ್ಲಿ ಬಹಳ ನಿಪುಣರು. ಇವರನ್ನ ಭೋವಿ ಅಥವಾ ಒಡ್ಡರ ಜನಾಂಗದವರೆಂದು ಕರೆಯುತ್ತಾರೆ. ಈ ಒಡ್ಡರೇನೋ ಸರಿ, ಅವನೆಲ್ಲಿ? ಇವರ ಒಡೆಯ ಒಡ್ಡರ ಒಡ್ಡ. ಇದೇನು ಸ್ವಾಮಿ, ನಾವು ತಮಗೆ ಗೌರವ ಕೊಟ್ಟು ಮಾತನಾಡಿಸಿದ್ದೇ ತಪ್ಪಾಯ್ತಲ್ಲ. ನಮ್ಮ ಗುರುವನ್ನೇ ಒಡ್ಡ ಎನ್ನಲು ನಿಮಗೆಷ್ಟು ಧೈರ್ಯ? ಅವರಂತೆ ನೀವೇನು ಸಮಾಜ ಸೇವಾ ಕಾರ್ಯ ಮಾಡಿದ್ದೀರಾ? ಇದೇ ಏನು ನೀವು ಪಡೆದಿರುವ ಸಂಸ್ಕಾರ, ನಿಮ್ಮ ನಡವಳಿಕೆ? ಆಯ್ತಪ್ಪ, ನನ್ನ ನಡವಳಿಕೆ ಸರಿ ಇಲ್ಲ, ನನಗೆ ಸಂಸ್ಕಾರ ಇಲ್ಲ. ಆದರೆ ನಿಮ್ಮ ಒಡ್ಡನಿಗೆ ಸಂಸ್ಕಾರ ಇದೆಯೇ? ಎಲ್ಲಿ ನಿಮ್ಮ ಒಡ್ಡರ ಒಡ್ಡ? ನಡವಳಿಕೆ ಸರಿ ಇರುವ ದಡ್ಡ ಕರೆಯಿರಿ. ಅಯ್ಯೋ, ಇವನ್ಯಾರೋ ತಲೆ ಕೆಟ್ಟ ಸಾಧು ಇರಬೇಕು. ಅಲ್ಲಪ್ಪ, ನಮ್ ದಣಿಗಳನ್ನೇ ಒಡ್ಡರ ಒಡ್ಡ ಎನ್ನುವ ಇವನೇ ಒಡ್ಡ, ದಡ್ಡ ಅಲ್ಲಲ್ಲ, ಮೂರ್ಖ. ಇಂಥವರಿಗೆ ಗಟ್ಟಿ ತಂದು ಹಾಕ್ಬೇಕು. ಅಲ್ಲೇ ನೋಡ್ತಾರ ತಗೊಂಡ ಕಲ್ಲ. ನಿಲ್ಲಿಸಿ ನಿಮ್ಮ ಹುಚ್ಚಾಟವನ್ನು. ಮಹಾತ್ಮರಿಗೆ ಹಾಗೆಲ್ಲ ನಿಂದಿಸುವುದು, ಹೊಡೆಯುವುದು, ಬಡಿಯುವುದು ಸಲ್ಲದು. ಇವರಿಗೆ ಸೂಕ್ತ ಉತ್ತರ ಕೊಡುವ ಶಕ್ತಿ ಇರುವುದು ನಮ್ಮ ಗುರು ಸಿದ್ದರಾಮೇಶ್ವರರಿಗೆ. ಹೋಗಿ ಅವರನ್ನೇ ಕರೆದುಕೊಂಡು ಬಂದಿರಿ. ಸಿದ್ದರಾಮೇಶ್ವರರು ಇತ್ತ ಕಡೆ ಬರುತ್ತಿದ್ದಾರೆ. ನಮ್ಮ ಗುರು ಸಿದ್ದರಾಮೇಶ್ವರರು ಬರುವವರೆಗೆ ತಾವು ಏ ವಿಶ್ರಾಂತಿ ಪಡೆಯಿರಿ. ಸಿದ್ದರಾಮೇಶ್ವರರು ಇತ್ತ ಕಡೆ ಬರುತ್ತಿದ್ದಾರೆ. ಕಣ್ಣರಿಯದಿದ್ದರೂ ಕರುಳರಿಯದು ಎನ್ನುವ ಹಾಗೆ ಇಲ್ಲಿಯ ವಿಚಾರ ಅವರಿಗೆ ತಿಳಿದಿರಬೇಕು. ಗುರುದೇವ, ಇವನ್ಯಾರೋ ಸಾಧು ವೇಷದ ಮಾಯಾವಿ ಅಂತ ಕಾಣುತ್ತೆ. ತಮ್ಮನ್ನೇ ಒಡ್ಡರ ಒಡ್ಡ ಎಂದು ತಮ್ಮ ಬಗ್ಗೆ ಹಗುರವಾಗಿ ಮಾತನಾಡುವುದೇ? ಗುರುದೇವ,
ತಮ್ಮನ್ನೇ ಅವಹೇಳನಕಾರಾಗಿ ಮಾತನಾಡಿದ್ದನ್ನು ಸಹಿಸುವುದಾದರೂ ಹೇಗೆ? ಅದಕ್ಕೆ ಒಂದೆರಡು ಕಲ್ಲು ಬೀಸಿದೆವು, ಒಂದು ಕಲ್ಲು ಕೂಡ ಅವರಿಗೆ ತಾಕಲಿಲ್ಲ. ಏನು ನಮಗೆ ಒಡ್ಡರ ಒಡ್ಡ ಎಂದರೆ ಇವನೊಬ್ಬ ದುರಹಂಕಾರಿ ಇರಬೇಕು. ನೀವೇ ಏನು ನಮಗೆ ಒಡ್ಡರ ಒಡ್ಡ ಎಂದು ಕರೆದದ್ದು? ಹೌದು, ನಾವೇನೋ ಒಡ್ಡರ ಒಡ್ಡ ನಿಜ. ಆದರೆ ಒಡ್ಡ ಎನ್ನುವ ಒರಟು ನುಡಿ ತಮ್ಮ ಬಾಯಲ್ಲಿ ಬರಬಹುದೇ? ಯಾಕೆ ಸಿದ್ದರಾಮ, ನಾನು ಹೇಳಿದ್ದರಲ್ಲಿ ತಪ್ಪಿದೆಯೇ? ಇದ್ದದ್ದನ್ನ ಇದ್ದಂತೆ ಹೇಳಿದರೆ ಸಿಟ್ಟೇಕೆ? ಇಲ್ಲಿ ಆಗಿರುವ ಜನಪರ ಸೇವಾ ಕಾರ್ಯಗಳು ತಮ್ಮ ಕಣ್ಣಿಗೆ ಕಾಣುವುದಿಲ್ಲವೇ? ಗುಡಿ ಕಟ್ಟುವುದು, ಕೆರೆ ಕಟ್ಟೆ ಕಟ್ಟುವುದು, ಹೂದೋಟ ಮಾಡುವುದು, ಇಲ್ಲಿಗೆ ಬರುವ ಜನರಿಗೆ ಅನ್ನಛತ್ರ, ವಸತಿ ಸೌಲಭ್ಯ ಕಲ್ಪಿಸುವುದು ಒಡ್ಡರ ಕಾರ್ಯವೇ? ಸಿದ್ದರಾಮ, ನೀನು ಬರೀ ಕರ್ಮಯೋಗಿ ಆದರೆ ಶಿವಯೋಗಿ ಆಗುವುದು ಯಾವಾಗ? ದೇವಾಲಯ ಕಟ್ಟುವುದು, ಕೆರೆ ಕಟ್ಟೆ ನಿರ್ಮಿಸಿ ಜನರಿಂದ ಮೆಚ್ಚುಗೆ ಪಡೆಯುವುದು ಶಿವಯೋಗಿಯ ಕಾರ್ಯವೇ? ಅನ್ನವ ನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಗೆ ನಿಕ್ಕಿ ಕೆರೆಯ ಕಟ್ಟಿಸಿದಡೆ ಮರಣದಿಂದ ಮೇಲೆ ಸ್ವರ್ಗ ಉಂಟಲ್ಲದೆ ಶಿವನ ನಿಜವು ಸಾಧ್ಯವಾಗದು. ಗುಹೇಶ್ವರನರಿದ ಶರಣಂಗೆ ಆವ ಫಲವೂ ಇಲ್ಲ. ನೋಡು, ನಾನು ಒಂದು ಕೆರೆ ಕಟ್ಟಿದ್ದೇನೆ. ಏನು? ನೀವು ಕೆರೆ ಕಟ್ಟಿದ್ದೀರಿ? ಎಲ್ಲಿದೆ ಆ ಕೆರೆ? ತನುವೆಂಬ ಏರಿಗೆ ಮನವೆಂಬ ಕಟ್ಟೆಯ ಮಾಡಿ ಬಲಿದು ಷಡ್ವಿಧ ಭಕ್ತಿಯೆಂಬ ಸೋಪಾನದಿಂದ ಪರಮಾನಂದವೆಂಬ ಜಲವ ತುಂಬಿ ಕೆರೆಯ ಕಟ್ಟುವವರನು ಆರನು ಕಾಣೆ. ನಾನು ಕಟ್ಟಿದ ಕೆರೆ ಸ್ಥಿರವಾಗಿತ್ತು, ಗುಹೇಶ್ವರ ನಿಮ್ಮ ಸಿದ್ದರಾಮೇಶ್ವರರಿಗೆ ಸಿದ್ದರಾಮೇಶ್ವರರಿಗೆ ನೋಡಿದೆಯ ಸಿದ್ದರಾಮ, ಜಯಕಾರದ ನಡುವೆ ಮನುಷ್ಯ ಕಳೆದೂ ಹೋಗಬಾರದು, ಕರಗಿಯೂ ಹೋಗಬಾರದು. ಕೀರ್ತಿಯ ಶನಿಯ ಹುಚ್ಚು ಹಿಡಿದವರು ಹೇಗೆ ತಾನೇ ಶಿವಯೋಗಿ ಆಗಲು ಸಾಧ್ಯ? ನಾನು ಜನರ ಜೈಕಾರದಲ್ಲಿ ಮುಳುಗಿಲ್ಲ. ತಾವು ಯಾರು? ಎಲ್ಲಿಂದ ಬಂದಿದ್ದೀರಿ? ತಮ್ಮ ಉದ್ದೇಶವೇನು? ಅದಕ್ಕೇಕೆ ಸಂಕೋಚ ಸಿದ್ದರಾಮ? ನಾನು ಕಲ್ಯಾಣ ನಾಡಿನಿಂದ ಬಂದಿರುವೆ. ನನ್ನನ್ನು ಅಲ್ಲಮ ಎನ್ನುವರು. ಅಲ್ಲಮ, ಅಲ್ಲಮ ಪ್ರಭು, ಅಲ್ಲಮ ಪ್ರಭುದೇವ, ಕಲ್ಯಾಣ ನಾಡು ಅನುಭವ ಮಂಟಪದ ಅಧ್ಯಕ್ಷ ಯೋಮಮೂರ್ತಿ ಅಲ್ಲಮ ಪ್ರಭುದೇವ. ಸಿದ್ದರಾಮ, ಇಷ್ಟೆಲ್ಲ ತಿಳಿದಿರುವ ನೀನು ಪೂಜಿಸಬೇಕಾದ ದೇವರು ಗುಡಿಯಲ್ಲಿರುವ ಸ್ಥಾವರ ಪ್ರತಿಮೆಯನ್ನಲ್ಲ. ಅದಕ್ಕಾಗಿ ಈ ಹೋಮ ಹವನದ ಕ್ರಿಯೆಗಳನ್ನು ಮಾಡಬೇಕಿಲ್ಲ. ಜೀವವಿಲ್ಲದ ದೇವರುಗಳಿಗೆ ಅಭಿಷೇಕ ಮಾಡಿದರೆ, ಕಾಯಿ ಹೊಡೆದರೆ ಅದೇನು ನಿನ್ನ ಅಂತರಂಗದ ಕತ್ತಲನ್ನು ಕಳೆಯುವುದಿಲ್ಲ. ಅಂತರಂಗದ ಕತ್ತಲನ್ನು ಕಳೆಯುವುದಿಲ್ಲ ನಿಜ. ಆದರೆ ಅಂತರಂಗದ ಕತ್ತಲನ್ನು ಕಳೆಯಲು ಏನು ಮಾಡಬೇಕು ಗುರುದೇವ? ನಾನು ಹೇಳಿದಂತೆ ಅಂತರಂಗದಲ್ಲಿ ಕೆರೆ ಕಟ್ಟಿದ್ದರೆ ಅಹಂಕಾರ ನಿರಶನವಾಗಿ ವಿನಯ, ವಿವೇಕ, ಆತ್ಮ ಕಲ್ಯಾಣ ಸಾಧ್ಯವಾಗುತ್ತಿತ್ತು. ಆತ್ಮಕಲ್ಯಾಣ, ಆತ್ಮಕಲ್ಯಾಣದ ಮಾರ್ಗವನ್ನು ತಾವೇ ತೋರಿಸಬೇಕು. ನಿನಗೆ ಬೆಳಕಿನ ದಾರಿ ಬೇಕೆಂದರೆ ಕಲ್ಯಾಣಕ್ಕೆ ಬರಬೇಕು. ಅಲ್ಲಿ ಬಸವಣ್ಣ, ಅಕ್ಕ ಚನ್ನಬಸವಣ್ಣ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ ಇಂಥ ಹಲವು ಶರಣರ ಬದುಕೆ ನಿನಗೆ ಬೆಳಕಾಗುವುದು. ಧನ್ಯನಾದೆ ತಂದೆ, ಧನ್ಯನಾದೆ. ದಾರಿ ಕಾಣದ ಈ ಕುರುಡನಿಗೆ ರಾಜಮಾರ್ಗವನ್ನೇ ತೋರಿಸಿದ್ದೀರಿ. ತಾವು ಕರೆದಲ್ಲಿಗೆ ಬರುವೆ. ಕಲ್ಯಾಣಕ್ಕೆ ಕಲ್ಯಾಣಕ್ಕೆ ಕೈಲಾಸವೆಂಬ ನುಡಿ ಹಸನಾಗಿತ್ತು. ಕಲ್ಯಾಣಕ್ಕೆ ಕೈಲಾಸವೆಂಬ ನುಡಿ ಹಸನಾಗಿತ್ತು. ಒಳಗೂ ಕಲ್ಯಾಣ, ಹೊರಗೂ ಕಲ್ಯಾಣ, ಒಳಗೂ ಕಲ್ಯಾಣ, ಹೊರಗೂ ಕಲ್ಯಾಣ. ಕಲ್ಯಾಣಕ್ಕೆ
ಕೇಳಿದೆಯೇ ಸಿದ್ದರಾಮ? ಕಲ್ಯಾಣ ಕುರಿತು ಮಹಾದೇವಿಯಕ್ಕ ಹೇಳಿದ ವಚನವಿದು. ಶರಣರು ಪೌರಾಣಿಕ ಕೈಲಾಸ ನಂಬಿದವರಲ್ಲ, ಅವರಿಗೆ ಕಲ್ಯಾಣವೇ ಕೈಲಾಸ. ಶರಣರು ಒಳ ಹೊರಗೆ ಕಲ್ಯಾಣ ಮಾಡಿಕೊಂಡವರಲ್ಲ, ಇದಕ್ಕೆಲ್ಲ ಕಾರಣರಾದವರು ಬಸವಣ್ಣನವರು. ಅವರನ್ನ ಎಂದು ಕಾಣುವೆನೆಂಬ ತವಕದಿಂದ ಮಹಾದೇವಿಯಕ್ಕೆ ಹೇಳಿದ ವಚನವಿದು. ಅನುಭಾವದ ಕಲ್ಯಾಣ. ಪ್ರಭು, ಬಸವಣ್ಣರವರನ್ನು ಕಾಣುವ ತವಕ ನನಗೂ ಹೆಚ್ಚುತ್ತಿದೆ ಪ್ರಭು. ಪ್ರಭು, ಶರಣಾರ್ಥಿ ಪ್ರಭು. ಕಲ್ಯಾಣದ ಅನುಭವ ಮಂಟಪಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ದಯಮಾಡಿಸಿ ಪ್ರಭು. ಆಹಾ, ಬನ್ನಿ. ಎಂಥ ಸಂಸ್ಕಾರ! ನಮ್ಮ ಪರಿಚಯವಿಲ್ಲದಿದ್ದರೂ ನಮ್ಮನ್ನು ಸ್ವಾಗತಿಸುವ ಈ ಶರಣರ ನೇತಾರ ಬಸವಣ್ಣ ಹೇಗಿರಬಹುದು? ಕೂಡಲ ಸಂಗನ ಶರಣರ ಬರವೆನಗೆ ಪ್ರಾಣ ಜೀವಾಳವಯ್ಯ ಎನ್ನುವ ಬಸವಣ್ಣನ ಸುಳಿವೇ ಇಲ್ಲವಲ್ಲ ಪ್ರಭು. ಬಸವಣ್ಣ, ಬಸವಣ್ಣ! ಪ್ರಭು, ಅಣ್ಣನವರು ಲಿಂಗ ಧ್ಯಾನದಲ್ಲಿದ್ದಾರೆ. ಹಾಗಾಗಿ ಅನಿವಾರ್ಯವಾಗಿ ನಾನೇ ಸ್ವಾಗತಿಸಬೇಕಾಯಿತು. ಲಿಂಗ ಪೂಜೆ ನೆಪದಲ್ಲಿ ಜಂಗಮದ ಉದಾಸೀನ ಮಾಡಬಾರದು ಎನ್ನುವ ಬಸವಣ್ಣ ಈಗ ಜಂಗಮವ ಉದಾಸೀನ ಮಾಡಿ ಲಿಂಗ ಪೂಜೆ ಮಾಡುತ್ತಾರೆ. ಅವರಿಗೆ ನಾವು ಬಂದ ವಿಚಾರವನ್ನು ತಿಳಿಸಿ. ಕ್ಷಮಿಸಿ ಪ್ರಭು, ಅಣ್ಣನವರು ಯಾರನ್ನು ಉದಾಸೀನ ಮಾಡುವವರಲ್ಲ. ಅವರಿಗೆ ಜಂಗಮವೇ ಪ್ರಾಣ. ಬಾಯಲ್ಲಿ ಜಂಗಮವೇ ಪ್ರಾಣ ಎಂದರಾಗುತ್ತದೆಯೇ? ಅದು ಕ್ರಿಯೆಯಲ್ಲಿ ಕಾಣಬೇಕಲ್ಲವೇ? ಆಯ್ತು ಪ್ರಭು, ಅಣ್ಣನವರಿಗೆ ಸುದ್ದಿ ಮುಟ್ಟಿಸಿ ಬರುತ್ತೇನೆ. ಪ್ರಭು, ಬಸವಣ್ಣನವರನ್ನು ಕಾಣುವ ತವಕ ನಮಗಿದ್ದರೂ ತಾವು ಇಷ್ಟೇಕೆ ಕಠೋರವಾಗಿ ನಡೆದುಕೊಳ್ಳುತ್ತೀರಿ ಎಂಬುದೇ ಅರ್ಥವಾಗುತ್ತಿಲ್ಲ. ಬಸವಣ್ಣನವರ ದರ್ಶನ ಮಾಡಿಸುವುದು ನನ್ನ ಉದ್ದೇಶ. ಪ್ರಭುದೇವರಿಗೆ ಶರಣಾರ್ಥಿ. ತಾವು ಕಲ್ಯಾಣಕ್ಕೆ ಆಗಮಿಸಿದ್ದು ಕಬ್ಬಿನ ಮೇಲೆ ಜೇನಿಟ್ಟಂತಾಗಿದೆ. ತಮಗೆ ಪೂಜೆ ಪ್ರಸಾದಕ್ಕೆ ವ್ಯವಸ್ಥೆ ಮಾಡುವೆ. ಅಣ್ಣನವರು ಇಷ್ಟಲಿಂಗ ಧ್ಯಾನದಲ್ಲಿದ್ದಾರೆ. ತಾವು ಬಂದಿರುವ ವಾರ್ತೆಯನ್ನು ನಂತರ ತಿಳಿಸಲಾಗುವುದು ಪ್ರಭು. ಕ್ಷಮಿಸಬೇಕು ಪ್ರಭು, ನಾನೆಂದೂ ಜಂಗಮದ ಉದಾಸೀನ ಮಾಡಿದವನಲ್ಲ. ಜಂಗಮನೆಂದರೆ ಆನು ಬೆಂದೆ ಎನ್ನುವ ಸ್ವಭಾವ ನನ್ನದು. ಅರಸ ಮುನಿದಡೆ ನಾಡೊಳಗಿರಬಾರದಯ್ಯ, ಗಂಡ ಮುನಿದಡೆ ಮನೆಯೊಳಗಿರಬಾರದಯ್ಯ. ಕೂಡಲ ಸಂಗಮ ದೇವ, ಜಂಗಮ ಮುನಿದಡೆ ನಾನೆಂದು ಬದುಕುವೆ ಪ್ರಭು. ತಡವಾದುದಕ್ಕೆ ತನ್ನ ತಪ್ಪನ್ನು ಮನ್ನಿಸಬೇಕು ಪ್ರಭು. ಬಸವಣ್ಣ, ನಿನ್ನಲ್ಲಿ ಸಾತ್ವಿಕ ಅಹಂಕಾರ ಮೂಡಿದೆ. ಸದು ವಿನಯವೇ ಸದಾಶಿವನ ಒಲುಮೆ ಎಂದು ಬಾಯಲ್ಲಿ ಹೇಳಿದರೆ ಸಾಕೆ. ಅಹಂಕಾರ ಯಾವುದೇ ಇರಲಿ, ಅದು ಅವನತಿಯ ಮೊದಲ ಹೆಜ್ಜೆ. ಪ್ರಭು, ಎನ್ನ ತಪ್ಪು ಅನಂತ ಕೋಟಿ, ತಮ್ಮ ಸೈರಿನಿಗೆ ಲೆಕ್ಕವಿಲ್ಲ. ಇನ್ನೂ ತಪ್ಪಿದಡೆ ತಮ್ಮ ಪಾದವೇ ಸಾಕ್ಷಿ. ತಾವು ದಯಮಾಡಿಸಬೇಕು. ಕೇಳಿದೆಯಾ ಸಿದ್ದರಾಮ? ಬಸವಣ್ಣ ವಿನಯದ ಸಾಕಾರ ಮೂರ್ತಿ. ಅವರ ವ್ಯಕ್ತಿತ್ವದ ಪರಿಚಯ ನಿಮಗಾಗಲಿ ಎಂದೇ ನಾನು ಇಷ್ಟೊಂದು ಕಠೋರವಾಗಿ ವರ್ತಿಸಬೇಕಾಯಿತು. ಬಸವಣ್ಣ, ಇವರು ಸೊನ್ನಲಿಗೆಯ ಕರ್ಮಯೋಗಿ ಸಿದ್ದರಾಮೇಶ್ವರರು. ಸಿದ್ದರಾಮೇಶ್ವರರಿಗೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಸೊನ್ನಲಾಪುರವನ್ನ ಅಭಿನವ ಶ್ರೀಶೈಲ ಮಾಡಬೇಕೆಂಬುವ ಸಂಕಲ್ಪ ತಳೆದು ಅಲ್ಲಿ ತಮ್ಮ ಲೋಕ ಸೇವಾ ಕಾರ್ಯ ಮಾಡುತ್ತಾ ಬಂದಿದ್ದಾರೆ. ತಾವು ಈ ಕಲ್ಯಾಣದ ಮಹಾಮನೆಗೆ ಆಗಮಿಸಿದ್ದು ಸ್ವರ್ಗವೇ ಧರಿಗಿಳಿದಂತಾಗಿದೆ. ತಮ್ಮ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ. ತಮಗೆ ಸ್ವಾಗತ. ಶರಣು ಬಸವಣ್ಣ, ತಮ್ಮ ಬಗ್ಗೆ ನಾನು ಕೇಳಿದ್ದೆ. ಕಲ್ಯಾಣದ ಪ್ರಧಾನಿ, ಭಕ್ತಿ ಭಂಡಾರಿ ಎಂದು. ಆದರೆ ನಿಮ್ಮ ವಿನಯ ವಿವೇಕವನ್ನು ನೋಡಿ ನಾನು ಮೂಕ ವಿಸ್ಮಿತನಾಗಿದ್ದೇನೆ. ಅಣ್ಣ, ನಾನು ಸ್ವಲ್ಪ ದಿನ ಇಲ್ಲಿಯೇ ಇದ್ದು ತಮ್ಮಿಂದ ಇಲ್ಲಿಯ ಶರಣರಿಂದ ಅನುಭವ ಪಡೆಯಬೇಕೆಂದುಕೊಂಡಿದ್ದೇನೆ. ಪ್ರಭು, ಇಂದು ಅನುಭವ ಮಂಟಪದಲ್ಲಿ ಇಷ್ಟಲಿಂಗ ದೀಕ್ಷೆಯ ಬಗ್ಗೆ ಚಿಂತನ ಮಂಥನ ನಡೆಯಲಿದೆ. ತಾವೇ ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇಂದಿನ ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಪ್ರಭು. ಚನ್ನಬಸವಣ್ಣನವರ ಬೇಡಿಕೆ ಮಾನ್ಯವಾದುದೇ. ಇದಕ್ಕೆ ತಾವು ಒಪ್ಪಿಕೊಂಡು ಅನುಭವ ಮಂಟಪದಲ್ಲಿರುವ ಎಲ್ಲ ಶರಣರಿಗೂ ಲಿಂಗ ದೀಕ್ಷೆಯ ಮಹತ್ವವನ್ನು ಕರುಣಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಆಗಬಹುದು, ಮುಂದಿನ ಸಿದ್ಧತೆಯಾಗಲಿ. ಬನ್ನಿ. ಸ್ಮೃತಿಗಳು ಸಮುದ್ರದ ಪಾಲಾಗಲಿ ಪಾಲಾಗಲಿ, ಶ್ರುತಿಗಳು ವೈಕುಂಠ ಸೇರಲಿ. ಸ್ಮೃತಿಗಳು
ನುಡಿಗಳು ಸಮುದ್ರದ ಪಾಲಾಗಲಿ ಪಾಲಾಗಲಿ, ಶ್ರುತಿಗಳು ವೈಕುಂಠ ಸೇರಲಿ, ಪುರಾಣಗಳು ಅಗ್ನಿಯ ಸೇರಲಿ, ಆಗಮಗಳು ವಾಯುವ ವಂದಲಿ. ಎಮ್ಮ ನುಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಮಹಲಿಂಗನ ಹೃದಯದಲ್ಲಿ ಕ್ರಾಂತಿಯಾಗಲಿ. ಎಮ್ಮ ನುಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಮಹಲಿಂಗನ ಹೃದಯದಲ್ಲಿ ಕ್ರಾಂತಿಯಾಗಲಿ. ಮಹಲಿಂಗನ ಹೃದಯದಲ್ಲಿ ಕ್ರಾಂತಿಯಾಗಲಿ. ಮಹಲಿಂಗನ ಹೃದಯದಲ್ಲಿ ಕ್ರಾಂತಿಯಾಗಲಿ. ಅನುಭವ ಮಂಟಪದ ಅಧ್ಯಕ್ಷರಾಗಿರುವ ಪ್ರಭುದೇವರಿಗೂ, ಅಣ್ಣ ಬಸವಣ್ಣನವರಿಗೂ ಹಾಗೂ ಎಲ್ಲಾ ಶರಣ ಶರಣೆಯರಿಗೂ ಶರಣು ಶರಣಾರ್ಥಿ. ಇಂದಿನ ಗೋಷ್ಠಿ ತುಂಬಾ ಮಹತ್ವದ್ದು. ಈ ಗೋಷ್ಠಿಗೆ ಮತ್ತೊಬ್ಬ ಯೋಗಿಯ ಆಗಮನವಾಗಿದೆ. ಅವರೇ ಸಿದ್ದರಾಮೇಶ್ವರರು ಸೊನ್ನಲಿಗೆಯಿಂದ ಆಗಮಿಸಿದ್ದಾರೆ. ಅವರನ್ನು ಇಂದಿನ ಸಭೆಗೆ ಸ್ವಾಗತಿಸೋಣ. ಅಣ್ಣನವರು ಪ್ರಾಸ್ತಾವಿಕವಾಗಿ ಕೆಲವು ನುಡಿಗಳನ್ನು ಹೇಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅಲ್ಲಮ್ಮ ಪ್ರಭುಗಳಿಗೆ ಹಾಗೂ ಇಲ್ಲೇ ಸೇರಿರುವ ಎಲ್ಲ ಶರಣರಿಗೂ ಶರಣು ಶರಣಾರ್ಥಿಗಳು. ದೇವರು ಸರ್ವಂತರ್ಯಾಮಿ. ದೇವರು ಸರ್ವಂತರ್ಯಾಮಿ ಎನ್ನುವುದು ಎಲ್ಲರಿಗೂ ಗೊತ್ತಿದೆ. ಆದರೂ ಗುಡಿಯಲ್ಲಿ ಮಾತ್ರ ದೇವರಿದ್ದಾನೆ ಎಂದು ಜನ ನಂಬಿದ್ದಾರೆ. ಗುಡಿಯಲ್ಲಿರುವ ದೇವರು ಸ್ಥಾವರ, ಅಂದರೆ ಜಡವಾದುದು. ಆ ಜಡವಾದ ದೇವರಿಂದ ಏನು ಪ್ರಯೋಜನ ಇಲ್ಲ ಎಂದು ಜನ ಏಕೆ ಯೋಚಿಸುತ್ತಿಲ್ಲ? ಆ ದೇವರಿಗೆ ನೈವೇದ್ಯ ಮಾಡಿಸುವರು, ಎಡೆ ಹಿಡಿಯುವರು, ಹೋಮಾದಿ ಕ್ರಿಯೆಗಳನ್ನು ಮಾಡುವರು. ಇದರಿಂದ ಪೂಜಾರಿ ಪುರೋಹಿತರ ಕೈವಾಡ ಸಾಕಷ್ಟಿದೆ. ಬಸವಣ್ಣನವರು ಹೇಳಿದ್ದರಲ್ಲಿ ಅರ್ಥವಿದೆ. ಕಲ್ಲ ಮನೆಯ ಮಾಡಿ, ಕಲ್ಲ ದೇವರ ಮಾಡಿ, ಕಲ್ಲ ಮೇಲೆ ಕಲ್ಲ ಕೆಳಗಡೆ ದೇವರೆತ್ತ ಹೋದರು. ಲಿಂಗ ಪ್ರತಿಷ್ಠೆಯ ಮಾಡಿದಂಗೆ ನಾಯಕ ನರಕ ಗುಹೇಶ್ವರ. ಈ ಲೋಕದಲ್ಲಿ ಜನರು ದೇವರಿಗೆಂದು ಕಲ್ಲಿನಲ್ಲಿ ಒಂದು ಗುಡಿ ಕಟ್ಟಿಸುವರು. ಅದೇ ಕಲ್ಲಿನಲ್ಲಿ ದೇವರ ಮೂರ್ತಿ ಮಾಡಿಸುವರು. ಒಂದು ವೇಳೆ ಆ ಕಲ್ಲಿನ ಮೂರ್ತಿಯ ಮೇಲೆ ಗೋಡೆಯ ಕಲ್ಲುಗಳು ಬಿದ್ದರೆ ಆ ನಿಮ್ಮ ದೇವರು ಏನು ಮಾಡುವನು? ಎಲ್ಲಿ ಹೋಗುವನು? ಹಾಗಾಗಿ ಸಹಸ್ರಲಿಂಗ, ಕೋಟಿಲಿಂಗ ಇವುಗಳ ಪ್ರತಿಷ್ಠಾಪನೆ ಮಾಡುವುದು ಹುಂಬುತನ. ಎಲ್ಲರಿಗೂ ಶರಣು. ಪ್ರಭುದೇವರು ನನ್ನನ್ನೇ ಕುರಿತು ಈ ವಚನವನ್ನು ಹೇಳಿರುವಂತಿದೆ. ನಾನು ಗುಡಿ ಕಟ್ಟಿರುವೆ, ಲಿಂಗ ಪ್ರತಿಷ್ಠಾಪನೆ ಮಾಡಿರುವೆ ನಿಜ. ಆದರೆ ಅದು ನಾನು ಸಿದ್ಧ ಪರಂಪರೆ, ಸನಾತನ ಪರಂಪರೆಯ ಪ್ರಭಾವದಲ್ಲಿದ್ದಾಗ. ಆದರೆ ಈಗ ನನ್ನ ತಪ್ಪಿನ ಅರಿವು ನನಗಾಗಿದೆ. ನಾವಾಡಿದ ಮಾತುಗಳು ಸಿದ್ದರಾಮ ಶರಣರಿಗೆ ಅನ್ವಯಿಸಬಹುದಾದರೂ ಅವರನ್ನೇ ಕುರಿತು ಹೇಳಿದ ಮಾತುಗಳಲ್ಲ. ಈ ಜಗತ್ತಿನಲ್ಲಿ ಜನರಿಗೆ ಗುಡಿಗಳ ಹುಚ್ಚು ಹೆಚ್ಚಾಗಿದೆ. ಅಂಥವರಿಗೆ ಅರಿವಾಗಲಿ ಎಂಬ ಸದಾಶಯದಿಂದ ಆಡಿದ ನುಡಿಗಳಿವು. ಪ್ರಭು, ಈ ವಿಚಾರದಲ್ಲಿ ನನ್ನದೊಂದು ಅಭಿಪ್ರಾಯ ಹೇಳಬಹುದೇ? ಇಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶವಿದೆ. ಕಲ್ಲು, ಮಣ್ಣು, ಮರ, ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ. ಸೇತು, ರಾಮೇಶ್ವರ, ಕೇದಾರ, ವಿಶ್ವನಾಥ ಕ್ಷೇತ್ರಗಳಲ್ಲಿರುವ ದೇವರು ದೇವರಲ್ಲ. ತನ್ನ ತಾನಾರೆಂದರಿದಡೆ ತಾನೇ ದೇವ. ಆದರೆ ನಮ್ಮ ಜನರು ಕಲ್ಲು, ಮಣ್ಣು, ಮರ, ಪಂಚಲೋಹಗಳಿಂದ ವಿಗ್ರಹಗಳನ್ನು ಮಾಡಿಸಿ, ಅವುಗಳಿಗೆ ಗುಡಿಗಳನ್ನು ಕಟ್ಟಿಸಿ, ಅವುಗಳೇ ಪುಣ್ಯಕ್ಷೇತ್ರಗಳೆಂದು ಪ್ರಚಾರ ಮಾಡುವವರಿದ್ದಾರೆ. ಇದು ಅಜ್ಞಾನ ಮತ್ತು ಮೌಢ್ಯದ ಸಂಕೇತವೆನ್ನುವುದು ನನ್ನ ಅಭಿಪ್ರಾಯ. ಅಂಬಿಗರ ಚೌಡಯ್ಯನವರ ಅಭಿಪ್ರಾಯದಲ್ಲಿ ಸತ್ಯ ಅಡಗಿದೆ. ಅಲ್ಲಮ್ಮ ಪ್ರಭುಗಳೇ ಬಹಳ ಹಿಂದೆ ಹೇಳಿದ ವಚನ ಈಗ ನೆನಪಿಸಿಕೊಳ್ಳ ಬಯಸುತ್ತೇನೆ. ಲಿಂಗವಿಲ್ಲದೆ ನಡೆವವರ ಅಂಗಲೌಕಿಕ, ಲಿಂಗವಿಲ್ಲದೆ ನುಡಿವವರ ಶಬ್ದ ಸೂತಕ. ಲಿಂಗವಿಲ್ಲದೆ ನಡೆವವರ ಅಂಗಲೌಕಿಕ, ಲಿಂಗವಿಲ್ಲದೆ ನಡೆವವರ ಶಬ್ದ ಸೂತಕ. ಲಿಂಗವಿಲ್ಲದೆ ಗಮನಿಸಿದಡೆ ಆ ನಡೆ ನುಡಿಗೊಮ್ಮೆ ವ್ರತಗೇಡಿ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಇದಕ್ಕೆ ಚನ್ನಬಸವಣ್ಣನವರ ಅಭಿಪ್ರಾಯ ಮುಖ್ಯ. ಪ್ರಭು, ತಮ್ಮಂತಹ ಹಿರಿಯರ ಮುಂದೆ ನಾನೇನು ಹೇಳಬಲ್ಲೆ? ಆದರೂ ನನ್ನ ಅಭಿಪ್ರಾಯ ಕೇಳಿರುವುದರಿಂದ ನಾನು ಹೇಳುವೆ. ನನ್ನ ಮಾತು ನಿಷ್ಠುರವಾದುದು ಎಂದು ಯಾರೂ ಭಾವಿಸಬೇಕಾಗಿಲ್ಲ. ಜನರನ್ನು ದಿಕ್ಕು ತಪ್ಪಿಸುತ್ತಿರುವವರೇ ಈ ಜೋಯಿಷ, ಜಂಗಮ, ಮಠಾಧೀಶ ಮುಂತಾದವರು. ಅಂಥವರ ಬಗ್ಗೆಯೇ ನನ್ನ ಆಕ್ಷೇಪ ಇರುವುದು. ಅಣ್ಣನವರು ಹೇಳಿದಂತೆ ದೇವರು ಒಬ್ಬನೇ. ಆದರೆ
ನಮ್ಮಲ್ಲಿ ಲೆಕ್ಕವಿಲ್ಲದಷ್ಟು ದೇವರನ್ನು ಸೃಷ್ಟಿಸಿದ್ದಾರೆ ಈ ಜನರು. ಈ ವಿಚಾರವಾಗಿ ಶರಣೆಯರ ಅಭಿಪ್ರಾಯ ಮುಖ್ಯ. ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡುವವರು ನೀವು. ಎಲ್ಲರಿಗೂ ಶರಣು ಶರಣಾರ್ಥಿ. ದೇವಲೋಕ, ಮರ್ತ್ಯಲೋಕ, ನಾಗಲೋಕ ನಮಗೂ ನಿಮಗೂ ಬಸವಣ್ಣನವರೇ ದೇವರೆಂದು ನನ್ನ ಅಭಿಪ್ರಾಯ. ಗುರು ಕರುಣಿಸಿದ್ದು ಇಷ್ಟಲಿಂಗವನ್ನಲ್ಲದೆ ಅನ್ಯ ದೈವಗಳಿಗೆ ಎರಗಬಾರದು. ಪ್ರಭು, ಶರಣೆಯ ಮಾತು ಸತ್ಯ. ಗುರು ಕರುಣಿಸಿದ ಲಿಂಗವನ್ನಲ್ಲದೆ ಅನ್ಯ ಲಿಂಗಕ್ಕೆ ಎರಗುವುದು ಆತ್ಮವಂಚನೆ. ಈ ನೆಲೆಯಲ್ಲಿಯೇ ಚೌಡಯ್ಯ ಶರಣರು ಬಹು ನಿಷ್ಠೂರವಾಗಿಯೇ ಹೇಳಿದ್ದಾರೆ ಪ್ರಭು. ಅದನ್ನು ಅವರ ಮಾತುಗಳಲ್ಲೇ ಕೇಳಬೇಕು. ಅದೇನು ಹೇಳಿ ಚೌಡಯ್ಯನವರೇ? ಪ್ರಭು, ನನ್ನ ಭಾಷೆ ಹೊರಟಾಗಿರಬಹುದು, ಕೆಲವೊಮ್ಮೆ ಹಾಗೆಯೇ ಹೇಳಬೇಕಾಗುತ್ತದೆ. ನಮ್ಮಲ್ಲಿರುವ ಕೆಲ ಶರಣರು ಇಷ್ಟಲಿಂಗ ಧರಿಸಿದ್ದರೂ ಬೆಟ್ಟದ ಲಿಂಗಕ್ಕೆ ಹೋಗಿ ಅಡ್ಡ ಬೀಳುವವರಿದ್ದಾರೆ. ಇಂಥವರನ್ನ ಕುರಿತು ನಾವು ಹೇಳಿದ ಒಂದು ವಚನ, ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ, ಇಂತಪ್ಪ ಲೊಟ್ಟಿ ಮೂಲರ ಕಂಡರೆ ಗಟ್ಟಿಯುಳ್ಳ ಪಾದರಕ್ಷೆ ತೆಗೆದುಕೊಂಡು ಲೊಟನೆ ಒಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯ. ಆಹಾ ಆಹಾ, ಎಂಥ ಸಂಸ್ಕಾರ! ಅಣ್ಣ ಬಸವಣ್ಣ, ಚನ್ನಬಸವಣ್ಣ, ಅಕ್ಕ ಮೊದಲಾದ ಎಲ್ಲ ಶರಣರ ಅಭಿಪ್ರಾಯ ಕೇಳಿದ ಮೇಲೆ ನನಗೆ ಇಷ್ಟಲಿಂಗವಿಲ್ಲದೆ ಬಾಳಬಾರದು ಎಂದೆನಿಸಿದೆ. ಹಾಗಾಗಿ ಪ್ರಭುದೇವರೇ ನನಗೆ ಲಿಂಗ ದೀಕ್ಷೆಯನ್ನು ಕರುಣಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ದೀಕ್ಷೆಯನ್ನು ಕರುಣಿಸುವ ಜವಾಬ್ದಾರಿ ಚನ್ನಬಸವಣ್ಣನವರದು. ಪ್ರಭು, ಏನು ಹೇಳುತ್ತಿರುವಿರಿ? ನಾನೆತ್ತ, ಸಿದ್ದರಾಮರೆತ್ತ ಅಂಥವರಿಗೆ ದೀಕ್ಷೆ ಕರುಣಿಸಲು ತಾವೇ ಅರ್ಹರು ಪ್ರಭು. ಅವಿರಳ ಜ್ಞಾನಿಯಾದ ನಿಮ್ಮನ್ನು ಕಿರಿಯರೆನ್ನಬಹುದೇ? ಕಿರಿಯರಾದಡೇನು ಹಿರಿಯರಾದಡೇನು, ಅರಿವಿಂಗೆ ಹಿರಿದು ಕಿರಿದುಂಟೆ. ಆದಿ ಅನಾದಿ ಇಲ್ಲದೊಂದು ಅಜಾಂಡ ಬ್ರಹ್ಮಾಂಡ ಕೋಟಿಗಳು ಉದಯವಾಗದೊಂದು ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂಬುದು ಕಾಣಬಂದಿತ್ತು ಕಾಣ ಚನ್ನಬಸವಣ್ಣ. ಪ್ರಭುದೇವರ ಕರುಣೆಯ ಕಂದನ ತಂದೆಯ ಮಾತನ್ನು ಎಂದಾದರೂ ಮಗ ಮೀರಿದ್ದುಂಟೆ? ಆಗಲಿ. ಆದರೆ ಇದಕ್ಕೆ ಅಣ್ಣನವರು ಏನು ಹೇಳುವರು? ಹೇಳುವುದೇನಿದೆ ಚನ್ನಬಸವಣ್ಣ? ಈ ಅನುಭವ ಮಂಟಪದ ಅಧ್ಯಕ್ಷರು ಅಲ್ಲಮ ಪ್ರಭುಗಳೇ. ಅವರೇ ಆದೇಶ ನೀಡಿರುವಾಗ ಸರ್ವ ಶರಣರ ಸಾಕ್ಷಿಯಾಗಿ ಭಾವೈಕ್ಯತೆಯ ಸಂಕೇತವಾಗಿ ಇಷ್ಟಲಿಂಗ ದೀಕ್ಷೆಯನ್ನ ಕರುಣಿಸಬಹುದು. ಮನುಷ್ಯ ಇಷ್ಟಲಿಂಗವಿಲ್ಲದೆ ನಡೆಯುವುದು ನುಡಿಯುವುದು ಸೂತಕವಿದ್ದಂತೆ. ಆ ಸೂತಕವನ್ನು ಕಳೆದುಕೊಳ್ಳಲು ಸಹಕಾರಿ ಇಷ್ಟಲಿಂಗ. ಲಿಂಗ ಸಾಧಕ ತನ್ನ ಅನುಭವದ ಮೂಲಕ ಲಿಂಗದ ನೆಲೆಕಲೆಗಳನ್ನು ತಿಳಿದುಕೊಳ್ಳಲು ಸಾಧ್ಯ. ಹಾಗಾಗಿ ಚನ್ನಬಸವಣ್ಣ ಸಿದ್ದರಾಮೇಶ್ವರರಿಗೆ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಳಗಳ ಬಗ್ಗೆ ಅರಿವನ್ನು ಮೂಡಿಸಿ ಇಷ್ಟಲಿಂಗ ದೀಕ್ಷೆಯನ್ನ ಕರುಣಿಸಬಹುದು. ಆಗಲಿ ಅಣ್ಣ, ಬನ್ನಿ ಶರಣರೇ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಇವು ಅಷ್ಟಾವರಣಗಳು. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ವೃತ್ಯಾಚಾರ ಇವು ಪಂಚಾಚಾರಗಳು. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಇವು ಷಟ್ಸ್ಥಲಗಳು. ಓಂ ನಮಃ ಶಿವಾಯ. ನರಜನ್ಮವ ತುಡಿದು ಹರಜನ್ಮ ಮಾಡಿದ ಗುರುವೇ, ನರಜನ್ಮವ ತುಡಿದು ಹರಜನ್ಮ ಮಾಡಿದ ಗುರುವೇ, ಗುರುವೇ ನಿಮಗೆ ನಮೋ ನಮೋ, ಗುರುವೇ ನಿಮಗೆ ನಮೋ ನಮೋ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಭವಬಂಧನವ ಬಿಡಿಸಿ ಪರಮ ಸುಖ ತೋರಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ
ಎಂದು ಹರಜನ್ಮ ಮಾಡಿದ ಗುರುವೇ ಗುರುವೇ ನಿಮಗೆ ನಮೋ ನಮೋ ಗುರುವೇ ನಿಮಗೆ ನಮೋ ನಮೋ ಗುರುವೇ ನಿಮಗೆ ನಮೋ ನಮೋ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಲಿಂಗ ದೀಕ್ಷೆಯನ್ನು ಕರುಣಿಸಿದಂತ ಗುರು ಚನ್ನಬಸವಣ್ಣನವರಿಗೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಸಿದ್ದರಾಮೇಶ್ವರರೇ. ಇಲ್ಲಿಯವರೆಗೂ ಸಿದ್ದರಾಮೇಶ್ವರರು ಕರ್ಮಯೋಗಿಯಾಗಿ ಸೊನ್ನದಾಪುರದಲ್ಲಿ ಅನೇಕ ಪ್ರಗತಿಪರ ಕಾರ್ಯಗಳನ್ನು ಮಾಡಿದ್ದಾರೆ. ಇನ್ನು ಮುಂದೆ ಶಿವಯೋಗಿಗಳಾಗಿ ಸೊನ್ನಲಾಪುರದಲ್ಲಿ ಬಸವ ಕಲ್ಯಾಣದ ಕಾರ್ಯಗಳನ್ನು ಮುಂದುವರೆಸುವಂತಾಗಲಿ. ಅನುಭವ ಮಂಟಪದ ಎಲ್ಲ ಶರಣರಿಗೆ, ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭುಗಳಿಗೆ ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಬಂದಾನು ಸಿದ್ದರಾಮ ಕಲ್ಯಾಣದಿಂದ ಬಂದಾನು ಸಿದ್ದರಾಮ ಬಂದಾನು ಸಿದ್ದರಾಮ ಕಲ್ಯಾಣದಿಂದ ಬಂದಾನು ಸಿದ್ದರಾಮ ಶಿವಧರ್ಮ ಶಿವತತ್ವ ಲೋಕಕ್ಕೆ ತಿಳಿಸಲು ಶಿವಧರ್ಮ ಶಿವತತ್ವ ಲೋಕಕ್ಕೆ ತಿಳಿಸಲು ಬಂದಾನು ಸಿದ್ದರಾಮ ಬಂದಾನು ಸಿದ್ದರಾಮ ಕಲ್ಯಾಣದಿಂದ ಬಂದಾನು ಸಿದ್ದರಾಮ ಬಂದಾನು ಸಿದ್ದರಾಮ ಕಲ್ಯಾಣದಿಂದ ಬಂದಾನು ಸಿದ್ದರಾಮ ಕಲ್ಯಾಣದಿಂದ ಬಂದಾನು ಸಿದ್ದರಾಮ. ತಾವು ಕಲ್ಯಾಣಕ್ಕೆ ಹೋದಂದಿನಿಂದ ಈ ಪ್ರದೇಶದ ಜನರಿಗೆ ಕತ್ತಲು ಕವಿದಂತಾಗಿತ್ತು. ತಾವು ಮತ್ತೆ ಯಾವಾಗ ಈ ಪ್ರದೇಶಕ್ಕೆ ದಯಮಾಡಿಸುವಿರೋ ಎಂದು ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಬಕಪಕ್ಷಿಯಂತೆ ಕಾಯುತ್ತಿದ್ದೆವು. ಇಂದು ತಮ್ಮ ಆಗಮನವಾಗಿರುವುದು ಸೂರ್ಯ ಮೂಡಿದಂತಾಗಿದೆ. ತಮಗೂ ಮತ್ತು ತಮ್ಮ ಜೊತೆಯಲ್ಲಿ ಆಗಮಿಸಿರುವ ಹಾವಿನಾಡು ಕಲ್ಲಯ್ಯ ಮತ್ತಿತರ ಶರಣರಿಗೆ ಗೌರವಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ಶಿವಯೋಗಿಗಳು ಕಲ್ಯಾಣಕ್ಕೆ ಹೋದ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಬೇಕೆಂದು ತಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಕಲ್ಯಾಣ ನನಗೆ ಇಂದಿಗೂ ಒಂದು ವಿಸ್ಮಯವಾಗಿಯೇ ಉಳಿದಿದೆ. ಕಲ್ಯಾಣಕ್ಕೆ ನಾನು ಇಷ್ಟು ತಡವಾಗಿ ಏಕೆ ಹೋದೆ ಎಂದು ನನಗೇ ತಿಳಿಯುತ್ತಿಲ್ಲ. ಗುರುದೇವ, ಕಲ್ಯಾಣದಲ್ಲಿ ಅಂಥದ್ದೇನು ಕಂಡಿರಿ? ಕಲ್ಯಾಣದಲ್ಲಿ ಕಂಡದ್ದನ್ನ ಒಂದು ವಾಕ್ಯದಲ್ಲಿ, ಒಂದು ತಾಸಿನಲ್ಲಿ, ಒಂದು ದಿನದಲ್ಲಿ ಹೇಗೆ ಹೇಳಲಿ? ವಚನವೊಂದರಲ್ಲಿ ನಾನೇ ಹೇಳಿರು, ಎಲೆ ಎಲೆ ಲಿಂಗವೇ ನಾನಂದೇ ಕಲ್ಯಾಣಕ್ಕೆ ಹೋಗಲಿಲ್ಲ, ಎಲೆ ಎಲೆ ಲಿಂಗವೇ ನಾನಂದೇ ಬರಲಿಲ್ಲ ಮಾರ್ಗಕ್ಕೆ, ಎಲೆ ಎಲೆ ಲಿಂಗವೇ ನಾನಂದೇ ಚನ್ನಬಸವಣ್ಣನಾಗಲಿಲ್ಲ, ಲಿಂಗವೇ ಲಿಂಗವೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಹೇಳಿಕೊಂಡಿರು. ಅಂದು ಎಂದರೆ ಯಾವಾಗ ಗುರುದೇವ? ಅಂದು ಎಂದರೆ ಶ್ರೀಶೈಲಕ್ಕೆ ಹೋದಾಗ. ಶ್ರೀಶೈಲಕ್ಕೆ ಹೋಗದೆ ಕಲ್ಯಾಣಕ್ಕೆ ಹೋಗಿದ್ದರೆ, ಶ್ರೀಶೈಲದಿಂದ ಸೊನ್ನಲಿಗೆಗೆ ಬಾರದೆ ಕಲ್ಯಾಣಕ್ಕೆ ಹೋಗಿದ್ದರೆ ಚನ್ನಬಸವಣ್ಣನ ಅನುಭವವನ್ನು ಪಡೆಯುತ್ತಿದ್ದೇ ಎಂದು. ಈಗ ಆ ಪರಿತಾಪವೇಕೆ ಗುರುದೇವ? ತಾವು ಈ ಸ್ವರ್ಣಲಿಗೆಯಲ್ಲಿ ಮಾಡಿರುವ ಸಾಧನೆಯನ್ನು ಕಡಿಮೆಯೇ? ತಮ್ಮ ಸಾಧನೆಯ ಫಲವಾಗಿ ಇಂದು ಈ ಊರು ಅಭಿನವ ಶ್ರೀಶೈಲವೆಂದು ಪ್ರಖ್ಯಾತಿಯಾಗಿದೆ ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದಾರೆ. ಕಲ್ಯಾಣದ ಶರಣರ ಸಾಧನೆಯ ಮುಂದೆ ನನ್ನದೇನು ಸಾಧನೆಯೇ ಅಲ್ಲ. ನಾನು ಸ್ಥಾವರ ಕಟ್ಟಡಗಳನ್ನು ಕಟ್ಟುವುದೇ ಸಾಧನೆ ಎಂದುಕೊಂಡಿದ್ದೆ. ಆದರೆ ಸ್ಥಾವರಕ್ಕೆ ಅಳಿವಿದೆ, ಜಂಗಮಕ್ಕೆ ಅಳಿವಿಲ್ಲ. ಗುರುಗಳೇ, ಕಲ್ಯಾಣದಲ್ಲಿ ಬಸವಣ್ಣ ಮತ್ತಿತರರು ಮನೆ ಅಥವಾ ಅನುಭವ ಮಂಟಪ ಎಲ್ಲವನ್ನು ಕಟ್ಟಡಗಳನ್ನು ಕಟ್ಟುತ್ತಿದ್ದಾರಲ್ಲ? ಇಲ್ಲ, ಕಲ್ಯಾಣದ ಶರಣರಲ್ಲಿ ಸಂಸ್ಕಾರದಿಂದ ಅಲ್ಲಿಯ ಜನರ ಆತ್ಮವನ್ನು ಕಟ್ಟಿದ್ದಾರೆ. ನೀವಂದುಕೊಂಡಂತೆ ಅನುಭವ ಮಂಟಪ ಕಟ್ಟಡವಲ್ಲ. ಅಲ್ಲಿ ಸೇರಿ ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ ಒಂದು ಪ್ರದೇಶ ಅಷ್ಟೇ. ಅಲ್ಲಿಗೆ ಬರುವ ಜನರಿಗೆ ಸಂಸ್ಕಾರ ಜ್ಞಾನದಿಂದ ಅವರ ಮನಸ್ಸುಗಳನ್ನು ಕಟ್ಟಿದ್ದಾರೆ. ಬಸವಣ್ಣನವರು ಮಹಾಮನೆಯೊಂದನ್ನು ನಿರ್ಮಿಸಿ ಪ್ರತಿನಿತ್ಯ 770 ಅಮರಗಣಗಳಿಗೆ ಪ್ರಸಾದದ ವ್ಯವಸ್ಥೆ
ಅಂತೆ, ಅದು ನಿಜವೇ ಗುರುದೇವ? ನಿಜ ತಾಯಿ. ಅವರೆಲ್ಲ ದಾಸೋಹ ಮತ್ತು ಕಾಯಕ ನಿಷ್ಠೆಗೆ ಬದ್ಧರಾದವರು. ಕಾಯಕ ದಾಸೋಹ ಹಾಗಂದರೇನು ಗುರುದೇವ? ಮನುಷ್ಯ ತನ್ನ ಜೀವನಕ್ಕಾಗಿ ಒಂದಿಲ್ಲೊಂದು ಉದ್ಯೋಗವನ್ನು ಮಾಡುವುದೇ ಕಾಯಕ. ತನ್ನ ಕಾಯಕದಿಂದ ಬರುವ ಆದಾಯವನ್ನು ಅಂದಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಿ ಉಳಿದದ್ದನ್ನ ಗುರು, ಲಿಂಗ, ಜಂಗಮಕ್ಕೆ ಅರ್ಪಿಸಬೇಕು. ಇದೇ ದಾಸೋಹ. ಗುರುದೇವ, ಕಾಯಕ ದಾಸೋಹ ಎಂದಾಗ ನನಗೆ ಲಕ್ಕಮ್ಮ, ಸತ್ಯಕ್ಕ, ನುಲಿಯ ಚಂದಯ್ಯ, ಇನ್ನೂ ಅನೇಕ ಶರಣರು ನೆನಪಾಗುವುದು. ಅದನ್ನು ಹೇಳಬಹುದೇ ಗುರುದೇವ? ಹೇಳು ಹೇಳು ಕಲ್ಲಯ್ಯ, ಸಂಕೋಚಬೇಕು. ಶರಣೆ ಸತ್ಯಕ್ಕ, ಬೀದಿಯ ಕಸ ಗುಡಿಸುವ ಜಾಡಮಾಲಿ. ಕಸ ಗುಡಿಸುವಾಗ ಅಲ್ಲೇನಾದರೂ ಹೊನ್ನು, ವಸ್ತ್ರ ಇತ್ಯಾದಿ ಬಿದ್ದಿದ್ದರೆ ಅದನ್ನು ಕೈ ಮುಟ್ಟಿ ಎತ್ತದೆ ಅದನ್ನು ಒಂದು ಕಸವೆಂದು ಗುಡಿಸಿ ಹಾಕುವೆ ಎನ್ನುವ. ನನ್ನ ಕಾಯಕದಿಂದ ಬರುವ ಆದಾಯ ನನ್ನ ಬದುಕಿಗೆ ಸಾಕಾಗುವಾಗ ಪರರ ವಸ್ತಿಗೆ ಆಸೆ ಪಡುವುದು ಸಲ್ಲದು ಎನ್ನುವ ಪ್ರಜ್ಞೆ ಮತ್ತು ಪ್ರತಿಜ್ಞೆ ಆ ತಾಯಿ. ಲಂಚವಂಚನಕ್ಕೆ ಕೈಯಾನದ ಭಾಷೆ, ಲಂಚವಂಚನಕ್ಕೆ ಕೈಯಾನದ ಭಾಷೆ. ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದಾಳೆ, ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದಾಳೆ. ನಾನು ಕೈ ಮುಟ್ಟಿ ಎತ್ತಿದೆ ನಾದಡೆ, ನಾನು ಕೈ ಮುಟ್ಟಿ ಎತ್ತಿದೆ ನಾದಡೆ. ನಿಮ್ಮಣೆ ನಿಮ್ಮ ಪ್ರಮತನಾಣೆ, ನಿಮ್ಮ ಪ್ರಮತನಾಣೆ, ನಿಮ್ಮ ಪ್ರಮತನಾಣೆ. ಕಲ್ಲಯ್ಯನವರೇ, ಕಲ್ಯಾಣದಲ್ಲಿ ಇಂಥವರು ಇದ್ದಾರೆ. ಬೊಮ್ಮಾಯಿನವರೇ ಇದ್ದಾರೆ. ಇನ್ನೊಬ್ಬ ಶರಣೆ ಲಕ್ಕಮ್ಮ, ಅವಳ ಪತಿ ಮಾರಯ್ಯ. ಎಲ್ಲೋ ಬಿದ್ದ ಅಕ್ಕಿಯನ್ನು ಆಯ್ದು ಜೀವಿಸುವುದೇ ಅವರ ಕಾಯಕ. ಒಮ್ಮೆ ಮಾರಯ್ಯ ಅಗತ್ಯಕ್ಕಿಂತ ಹೆಚ್ಚು ಅಕ್ಕಿಯನ್ನು ಆಯ್ದು ತಂದಾಗ, ಈ ಸಖಿ ಆಸೆ ನಿಮಗೇಕೆ? ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಎಂದು ಲಕ್ಕಮ್ಮ ಆ ಅಕ್ಕಿಯನ್ನು ಮರಳಿ ಕಳಿಸಿದ್ದಾಳೆಂದು ಕಲ್ಯಾಣದಲ್ಲಿ ಮನೆ ಮಾತಾಗಿದೆ. ಆಸೆ ಎಂಬುದು ಅರಸಂಗಲ್ಲದೆ, ಆಸೆ ಎಂಬುದು ಅರಸಂಗಲ್ಲದೆ. ಶಿವಭಕ್ತರಿಗುಂಟೆ ಅಯ್ಯ, ಶಿವಭಕ್ತರಿಗುಂಟೆ ಅಯ್ಯ, ಶಿವಭಕ್ತರಿಗುಂಟೆ ಅಯ್ಯ, ಶಿವಭಕ್ತರಿಗುಂಟೆ ಅಯ್ಯ, ಶಿವಭಕ್ತರಿಗುಂಟೆ ಅಪ್ಪ, ನಿಜಕ್ಕೂ ಪವಾಡವೇ. ಚಾಮರಾದೇವಿಯವರೇ, ಕಲ್ಯಾಣದಲ್ಲಿ ಇಂಥವರು ಲೆಕ್ಕವಿಲ್ಲದಷ್ಟು ಶರಣರಿದ್ದಾರೆ. ಹೌದು, ಕಲ್ಯಾಣದಲ್ಲಿ ಸಾಕಷ್ಟು ಶರಣರಿದ್ದಾರೆ. ಹೀಗೆ ಕಲ್ಯಾಣದ ಅನುಭವವನ್ನು ಹೇಳುವುದಕ್ಕೆ ಒಂದು ದಿನದಲ್ಲಿ ಆಗುವುದಿಲ್ಲ. ನಾಳೆಯಿಂದ ಕಲ್ಯಾಣದ ಕಾರ್ಯಗಳನ್ನ, ಅಲ್ಲಿಯ ನುಡಿಮುತ್ತುಗಳನ್ನ ನಾವು ನೀವು ಎಲ್ಲರೂ ಸೇರಿ ಇಲ್ಲಿ ಮುಂದುವರಿಸೋಣ. ಹಾಗೆಯೇ ಆಗಲಿ ಗುರುದೇವ. ಶಿವಧರ್ಮ ಶಿವತತ್ವ ಲೋಕಕ್ಕೆ ತಿಳಿಸಲು, ಶಿವಧರ್ಮ ಶಿವತತ್ವ ಲೋಕಕ್ಕೆ ತಿಳಿಸಲು ಬಂದಾನು ಸಿದ್ಧರಾಮ, ಬಂದಾನು ಸಿದ್ಧರಾಮ, ಕಲ್ಯಾಣದಿಂದ ಬಂದಾನು ಸಿದ್ಧರಾಮ, ಬಂದಾನು ಸಿದ್ಧರಾಮ, ಕಲ್ಯಾಣದಿಂದ ಬಂದಾನು ಸಿದ್ಧರಾಮ, ಬಂದಾನು ಸಿದ್ಧರಾಮ, ಕಲ್ಯಾಣದಿಂದ ಬಂದಾನು ಸಿದ್ಧರಾಮ. ಗುರುಗಳೇ, 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 ಏಕೆ ಶರಣರೇ, ಏನಾಯಿತು? ಕಲ್ಯಾಣದಿಂದ ಈಗ ತಾನೇ ಸುದ್ದಿ ಎಂದು ಬಂತು. ನಡೆಯಬಾರದ ಘಟನೆ ನಡೆದು ಹೋಯ್ತಂತೆ ಗುರುಗಳೇ. ಅಯ್ಯೋ, ಇದೇನಾಯಿತು? ಏನಾಯಿತಂತೆ? ಬಸವಣ್ಣನವರು ವಲಯ ಹರಳಯ್ಯನ ಮಗನೊಂದಿಗೆ ಬ್ರಾಹ್ಮಣ ಕನ್ಯೆ ಮಧುವರಸರ ಮಗಳನ್ನ ಕೊಟ್ಟು ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುಗಳ ಸಮ್ಮುಖದಲ್ಲಿ ಮದುವೆ ನಡೆಸಿದ್ರಂತೆ. ಹೌದು ಗುರುಗಳೇ, ಇದನ್ನು ವಿರೋಧಿಸಿದ ಸನಾತನ ಧರ್ಮದವರು ಶರಣರನ್ನು ಕಂಡಲ್ಲಿ ಕೊಚ್ಚಿ ಕೊಲ್ಲಲಾರಂಭಿಸಿದ್ರಂತೆ. ಹರಳಯ್ಯನವರ ಕಣ್ಣು ಕೀಳಿಸಿ ಮಧುವರಸರಿಗೆ ಎಡೆ ಊಟ ಶಿಕ್ಷೆ ವಿಧಿಸಿದ್ರಂತೆ.
ಶರಣರು ಬರೆದಿರುವ ವಚನಗಳನ್ನೆಲ್ಲ ಸುಡಲು ಪ್ರಾರಂಭಿಸಿದ್ರಂತೆ. ಆದರೆ ಅಲ್ಲಿದ್ದ ಕೆಲವು ಶರಣರು ಕಾಲ್ಕಿತ್ತು ವಚನಗಳ ಸಂರಕ್ಷಣೆಗಾಗಿ ನಾಡಿನ ಬೇರೆ ಬೇರೆ ಭಾಗಗಳಿಗೆ ಓಡಿ ಬರುತ್ತಿದ್ದಾರೆಂಬ ಘನಘೋರ ಸುದ್ದಿಯೊಂದು ಬಂದಿದೆ ಗುರುಗಳೇ. ಸೋವಿದೇವನ ಸೈನಿಕರು ಶರಣರನ್ನು ಹಿಂಬಾಲಿಸುತ್ತಿದ್ದಾರಂತೆ ಗುರುಗಳೇ. ಅಯ್ಯೋ, ಇದೇನು ನಡೆದು ಹೋಯಿತು? ಬಸವಣ್ಣ ಮೊದಲಾದ ಶರಣರೆಲ್ಲ ಎಲ್ಲಿ ಹೋದರಂತೆ? ಬಸವಣ್ಣನವರು ಈ ಬೆಳವಣಿಗೆಯನ್ನು ಕಂಡು ಕಲ್ಯಾಣದಿಂದ ತೊರೆದರಂತೆ. ಅಲ್ಲಮ ಪ್ರಭುಗಳು ಹೇಳಿದರಂತೆ, ಅಕ್ಕ ನಾಗಮ್ಮ, ಚನ್ನಬಸವಣ್ಣ, ನುಲಿಯ ಚಂದಯ್ಯ, ನೀವೆಲ್ಲ ವಚನಗಳ ಸಂರಕ್ಷಣೆಗಾಗಿ ಉಳುವಿ ಕಡೆಗೆ ಓಡಿರೆಂದು. ಬಸವಣ್ಣ, ಗಂಗಕ್ಕ, ನೀಲಕ್ಕ ಉಳಿದವರು ಕಬಡ್ಡಿ ಸಂಗಮದ ದಾರಿ ಹಿಡಿದಾರಂತೆ. ಅಯ್ಯೋ, ಇದೇನು ಘಟನೆ ನಡೆದು ಹೋಯಿತು ಕಲ್ಯಾಣದಲ್ಲಿ? ತಾಯಿ, ಈ ಮಾರ್ಗದಲ್ಲಿ ಬರುವ ಶರಣರಿಗೆ ತಮ್ಮಲ್ಲೇ ಸಹಾಯ ಮತ್ತು ಸಹಕಾರದ ಅಗತ್ಯವಿದೆ. ಹಾಗೆಯೇ ಆಗಲಿ ಗುರುದೇವ. ವಚನಗಳನ್ನು ಮತ್ತು ಶರಣರನ್ನು ರಕ್ಷಿಸುವ ಭಾರ ನಮ್ಮ ಮೇಲಿರಲಿ. ಆ ಕಲ್ಯಾಣದ ಚಾಲುಕ್ಯರ ಸೈನ್ಯವನ್ನು ಎದುರಿಸುವ ಸಾಮರ್ಥ್ಯ ನಮ್ಮ ಸೈನ್ಯಕ್ಕಿದೆ. ಆಕಸ್ಮಿಕವಾಗಿ ಅಂತಹ ಸಂದರ್ಭವೇನಾದರೂ ಬಂದರೆ ನಾವು ಕದಂಬ ಸೈನ್ಯದ ಸಹಾಯ ಪಡೆಯುತ್ತೇವೆ. ಮೊದಲು ಕಲ್ಯಾಣದ ಚಾಲುಕ್ಯರಿಗೂ ಮತ್ತು ಕದಂಬರಿಗೂ ಬದ್ಧ ವೈರತ್ವವಿದೆ. ಕದಂಬ ರಾಜರು ನಮ್ಮೊಂದಿಗೆ ಸೋದರ ವಾತ್ಸಲ್ಯದಿಂದಿದ್ದಾರೆ. ತಮಗೆ ಚಿಂತೆ ಬೇಡ. ಆಗಲಿ ತಾಯಿ, ಹಾಗೆ ಆಗಲಿ. ಕೆಲವು ಶರಣರು ಗಟ್ಟುಗಳನ್ನು ಹಿಡಿದುಕೊಂಡು ಈ ಕಡೆನೇ ಬರುತ್ತಿದ್ದಾರೆ. ಅವರನ್ನು ನೋಡಿದರೆ ತುಂಬಾ ಆತಂಕದಲ್ಲಿ ಕಾಣುತ್ತೆ ಗುರುದೇವ. ಶರಣರೇ, ಅವರಿಗೆ ಎಲ್ಲ ಹೆದರಬೇಡಿ ಎಂದು ಹೇಳಿ ಅವರನ್ನೆಲ್ಲ ಇಲ್ಲೇ ಕರೆದುಕೊಂಡು ಬನ್ನಿ. ಆಯ್ತು ಗುರುದೇವ. ಅವರಿಗೆ ಇಲ್ಲೇ ಪ್ರಸಾದದ ವ್ಯವಸ್ಥೆಯನ್ನು ಮಾಡೋಣ. ತಾಯಿ, ಇಲ್ಲಿಗೆ ಬರುವ ಶರಣರಿಗೆ ಇಲ್ಲೇ ಉಳಿಯುವ ವ್ಯವಸ್ಥೆ ಮತ್ತು ಪ್ರಸಾದದ ವ್ಯವಸ್ಥೆಯನ್ನು ಆಗಲಿ. ಹಾಗೆಯೇ ಆಗಲಿ ಗುರುದೇವ. ಈ ಮಾರ್ಗವಾಗಿ ಬರುವ ಎಲ್ಲ ಶರಣರನ್ನು ನಾವು ರಕ್ಷಿಸಿ ಅವರನ್ನು ವಿಜಯಪುರ ಮಾರ್ಗವಾಗಿ ಕಳಿಸುವ ವ್ಯವಸ್ಥೆಯನ್ನು ಮಾಡುತ್ತೇವೆ. ತಾಯಿ, ಇಲ್ಲಿಗೆ ಬರುವ ಶರಣರೊಂದಿಗೆ ನಾಳೆ ನಾವು ಅವರೊಂದಿಗೆ ಹೊರಡುತ್ತೇವೆ. ಬೇಡ ಗುರುದೇವ, ತಾವು ನಮ್ಮ ರಾಜಗುರುಗಳು. ತಾವು ತಮ್ಮ ಜೀವಿತಾವಧಿ ಮುಗಿಯುವವರೆಗೆ ಇಲ್ಲಿಯೇ ಇರಬೇಕು. ಇದ್ದು ನಮಗೆ ಮಾರ್ಗದರ್ಶನವನ್ನ ಮಾಡುತ್ತಿರಬೇಕು. ಹಾಗೆ ಆಗಲಿ ತಾಯಿ. ಬನ್ನಿ ಶರಣರೇ. ಬನ್ನಿ ಬನ್ನಿ ಶರಣರೇ, ನೀವು ಯಾರು ಹೆದರುವುದು ಬೇಡ. ನಿಮಗೆಲ್ಲ ಮಹಾರಾಣಿಯವರು ಪ್ರಸಾದದ ವ್ಯವಸ್ಥೆ ಮತ್ತು ಉಳಿಯುವ ವ್ಯವಸ್ಥೆಯನ್ನು ಇಲ್ಲಿಯೇ ಮಾಡಿದ್ದಾರೆ. ಬನ್ನಿ, ಒಳಗೆ ಬನ್ನಿ. ಬನ್ನಿ ಸರ್, ಬನ್ನಿ ಸರ್.